ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೊಸ ನಾದ, ಹೊಸ ಲಯ, ಹಾಗೆ ಹೊಸ ಸಂವೇದನೆಯನ್ನು ಕೊಟ್ಟಂತಹ ಕವಿ ಅಂತ ಅಂದರೆ ಅದು ಮಹಾಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಇವರ ಕೃತಿ ಅಂದರೆ ಅಮೂಲ್ಯವಾದ ಕೃತಿ ಅಂತಾನೆ ಪರಿಗಣಿಸಬಹುದು. 4 ತಂತಿ. ಈ ಕೃತಿ ಪ್ರಕಟವಾಗಿ 60 ವರ್ಷಗಳನ್ನು ಪೂರೈಸಿದೆ. ಇಲ್ಲಿ ಭಾಷೆ, ಭಾವ ಹಾಗೆ ಬದುಕಿನ ಸೂಕ್ಷ್ಮ ತಂತುಗಳನ್ನು 4 ತಂತಿಗಳ ಸಂಗೀತದಂತೆ ಸ್ಪರ್ಶಿಸಿದಂತಹ ಈ ಕೃತಿ ಕನ್ನಡ ಸಾಹಿತ್ಯ ಲೋಕದ ಒಂದು ಯುಗದ ಸಂಕೇತವಾಗಿ ಉಳ್ಕೊಂಡಿದೆ. ಹಾಗೆ 60 ವರ್ಷ ತುಂಬಿದೆ ಅಂತ ಆಗಲೇ ಹೇಳಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಂತಹ ಕೃತಿ ಇದು 4 ತಂತಿ ದ ರಾ ಬೇಂದ್ರೆ ಅವರಿಗೆ. ಸೊ ಈ ಕೃತಿಗೆ ಈಗ 60 ವರ್ಷ ಅಂತ ಅಂದರೆ ಅದು ಷಷ್ಠಿ ಪೂರ್ತಿಯ ಸಂಭ್ರಮ ಅಂತ ಹೇಳ್ಬೋದು. ಒಂದಷ್ಟು ಕುತೂಹಲ ಪಡೆದುಕೊಳ್ಳುತ್ತೆ, ಜೊತೆಗೆ ವಿಶೇಷತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಈ ಒಂದು ವಿಚಾರವಾಗಿಯೇ ಮಾತನಾಡೋದಕ್ಕೆ ಅಂದರೆ 4 ತಂತಿ ಕೃತಿ ವಿಚಾರವಾಗಿ ಹಾಗೆ ದ ರಾ ಬೇಂದ್ರೆಯವರ ವಿಚಾರವಾಗಿ ಒಂದಿಷ್ಟು ಇವತ್ತು ಮಾತನಾಡ್ತಾ ಇದ್ದೀವಿ. ಈ ಒಂದು ಮಾತುಕತೆಯಲ್ಲಿ ನಮ್ಮನ್ನ ಜಾಯಿನ್ ಆಗಿರೋದು ಖ್ಯಾತ ವಿಮರ್ಶಕರು, ಸಂಶೋಧನಾಕಾರರು ಹಾಗೆ ಸಂಸ್ಕೃತಿಯ ಚಿಂತಕರಾಗಿರುವ ಡಾಕ್ಟರ್ ಜಿ.ಬಿ. ಹರೀಶ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್, ಯೂಶಲಿ ನಾನು ಹೇಳಿದೆ 60 ವರ್ಷ ತುಂಬಿದೆ 4 ತಂತಿ ಕೃತಿಗೆ ಅಂತ. ಅಂದರೆ ಈಗ ನಾವು ವ್ಯಕ್ತಿಗಳಿಗೆ ಷಷ್ಠಿ ಪೂರ್ತಿಯನ್ನು ಮಾಡೋದನ್ನು ನೋಡಿರ್ತೀವಿ. ಆದರೆ ಒಂದು ಕವನ ಸಂಕಲನಕ್ಕೆ, ಒಬ್ಬ ಕವಿಯ ಕೃತಿಗೆ ಈ ರೀತಿಯಾಗಿ ಒಂದು ಷಷ್ಠಿ ಪೂರ್ತಿ ಆಚರಣೆ ಅನ್ನುವಂಥ ಥಾಟ್ ಹೇಗೆ ಬಂತು? ಇದರ ಉದ್ದೇಶ ಏನು? ಯಾಕೆ ಈ ಕಾರ್ಯಕ್ರಮ ಅಂತ? ನೋಡಿ, ಬೇಂದ್ರೆ ಅವರು 60 ವರ್ಷ ತುಂಬಲಿ, 50 ವರ್ಷ ತುಂಬಲಿ, ಆಲ್ ಟೈಮ್. ಹೀಗೆ ಶೇಕ್ಸ್ಪಿಯರು ಅಥವಾ ಕುವೆಂಪು, ಕುಮಾರವ್ಯಾಸ ಇವ್ರ ಥರ ಇವರು ಆಲ್ ಟೈಮ್ ಪೋಯಿಟ್. ಅಂದರೆ ಎಲ್ಲ ನಿಮಗೆ ಪ್ರೀತಿ, ಪ್ರಣಯ, ಶೃಂಗಾರ, ಧರ್ಮ, ಭಕ್ತಿ, ಯಾವುದೇ ಭಾವನೆ, ಪ್ರಕೃತಿ, ಮಳೆ, ಬಿಸಿಲು ಎಲ್ಲ ವಿಷಯಗಳ ಮೇಲೂ ಅವ್ರ ಕವನಗಳು ಬರೆದಿರೋದ್ರಿಂದ ಆಯಾ ವರ್ಗದ, ಆಯಾ ಆಸಕ್ತಿಯ ಓದುಗರು ಅವ್ರನ್ನ ಓದ್ತಿರ್ತಾರೆ. ಹಾಡುಗಾರರು, ಹಾಡುಗಾರ್ತಿಯರು ಹಾಡ್ತಾನೆ ಬಂದಿದ್ದಾರೆ. ಆದರೆ ನೀವು ಗುರುತಿಸಿದಂತೆ ಒಬ್ಬ ವ್ಯಕ್ತಿಗೆ 50 ವರ್ಷ, 60 ವರ್ಷ, 75 ವರ್ಷ, 80 ವರ್ಷ ಆದಾಗೆಲ್ಲ ಸೆಲೆಬ್ರೇಟ್ ಮಾಡೋದು ಸಮಾಜದಲ್ಲಿ ಇದೆ. ನಮ್ಮ ದೇಶದಲ್ಲೂ ಇದೆ, ಬೇರೆ ದೇಶದಲ್ಲೂ ಇದೆ. ಒಂದು ಪುಸ್ತಕಕ್ಕೆ ಹಂಗೆ ಆಗೋದು ತುಂಬ ರೇರ್. ನಾವು ಎಲ್ಲೂ ಕೇಳಿರೋದು ಅದನ್ನ ಪೇಪರ್ನಲ್ಲಿ ಅಥವಾ ಇನ್ನೊಂದ್ರಲ್ಲಿ 50 ಅಥವಾ 60 ಸುಮ್ಮನೆ ಬರೆದು ಒಂದು ಲೇಖನ ಬರೆದ್ರೆ ಹೆಚ್ಚು. ನನಗೆ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತವರು ಒಂದು ಕೆಲವು ವರ್ಷಗಳ ಹಿಂದೆ ವಾಗ್ದೇವಿ ಪ್ರಶಸ್ತಿ ಅಂತ ಕೊಟ್ಟರು. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾನು ಅಲ್ಲಿಯ ಪತ್ರಕರ್ತರು ಆಗಿರೋ ರಮೇಶ್ ದೊಡ್ಡಪುರ ಮತ್ತು ಇನ್ನೊಬ್ರು ಚಂದ್ರಶೇಖರ್ ಅಂತ ಅವ್ರ ಜೊತೆ ಹೀಗೆ ಮಾತನಾಡ್ತಾ ಹೇಳಿದೆ, ನೀವು ಬೇಂದ್ರೆ ರಥ ಎಳೆಯೋದಾದ್ರೆ ಒಂದು ವರ್ಷ ನಾನು ಇದ್ದೀನಿ, ಏನು ಅಂತ ಕೇಳಿದ್ರು. ಹೀಗೆ ಆ ಪುಸ್ತಕಕ್ಕೆ 60 ವರ್ಷ ಆಗ್ತಾ ಇದೆ 4 ತಂತಿಗೆ, ಅದೊಂದು ಅಕೇಶನ್ನು. ಮತ್ತು ಅದಕ್ಕೆ ಅವಾರ್ಡ್ ಬಂದು 50 ವರ್ಷ ಆಗ್ತಾ ಇದೆ, ಜ್ಞಾನಪೀಠ ಬಂದು, ಅದನ್ನು ಸೆಲೆಬ್ರೇಟ್ ಮಾಡೋದು ಅಂತ. ಯಾಕೆ ಏನು ಅನ್ನೋದಕ್ಕೆ ನನ್ನ ಉತ್ತರ ಏನು ಅಂದರೆ, ಕನ್ನಡಿಗರಲ್ಲಿ ಸಂಭ್ರಮ ಪಡೋ ಗುಣ ಕಡಿಮೆ. ನಾನು ಬಂಗಾಳಿಗಳನ್ನು ನೋಡಿದ್ದೀನಿ, ಮರಾಠಿಗಳನ್ನು ನೋಡಿದ್ದೀನಿ, ಪಂಜಾಬಿಗಳನ್ನು ನೋಡಿದ್ದೀನಿ. ಒಂದು ಲಸ್ಸಿ ಕುಡಿದ್ರೆ ಸಾಕು ಅವರು ಕುಡಿಯೇ ಅಂದ್ಕೊಂಡು, ಅಥವಾ ಚಂಗಿ ಅಂತ ಅವ್ರ ಭಾಷೆಯಲ್ಲಿ ಏನೋ ಖುಷಿ ಪಟ್ಕೊಂಡು ಇರೋ ಒಂದು ರೊಟ್ಟಿನೇ, ಇರೋ ಒಂದು ದಾಲ್ನೇ ಅವ್ರು ಎಷ್ಟು ಸಂತೋಷ ಪಡ್ತಾರೆ. ಕನ್ನಡದವ್ರಿಗೆ ಸಂಕೋಚ, ತುಂಬ ಬಿಗುಮಾನ. ಕನ್ನಡ ಕಲ್ಚರ್ನಲ್ಲಿ, ತಮಿಳ್ ಕಲ್ಚರ್ನಲ್ಲಿ ಅದಿಲ್ಲ, ಮಲಯಾಳಿಗಳಲ್ಲೂ ಅದಿಲ್ಲ. ಆಂಧ್ರದವರು, ಕರ್ನಾಟಕದವ್ರನ್ನ ನಾನು ಸ್ಟಡಿ ಮಾಡಿದಂತೆ ಕಲ್ಚರಲ್ ಇದಾಗಿ ಚಿಂತಕನಾಗಿ ಒಂಥರ ಒಳಸರ್ಕೊಳ್ಳೋ ಆಮೆ ಥರ ತುಂಬ ಶಕ್ತಿ ಇದೆ ಆಮೆ ಚಿಪ್ಪಿಗೆ. ಅಂದರೆ ಒಳಕ್ಕೆ ಹೋಗುತ್ತೆ ಅದು. ಯಾರನ್ನೂ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ, ಕೆಟ್ಟವರು ಅಲ್ಲ, ಒಳ್ಳೆಯವರು ಅಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಬೇಂದ್ರೆಗಾಯ್ತಾ, ನಾವು ಸುಮ್ಮನೆ ಖುಷಿಯಾಗಿ ಇದ್ಬಿಡೋಣ. ತುಂಬ ಅದನ್ನು ಹೇಳೋದು ಬೇಡ. ಈ ಹೋಳಿ ಹಬ್ಬ ನೋಡಿ, ನಾವು ಹೇಗೆ ವೈಭವೀಕರಿಸೋದು ಇಲ್ಲ, ದೇ ವಾಂಟ್ ಸೆಲೆಬ್ರೇಟ್ ಅಂತ ನಾನು ಹೇಳೋದು. ಎಷ್ಟು ಜನ ಒಪ್ತಾರೋ ನಿಮ್ಮ ವ್ಯೂವರ್ಸ್ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಯಾವ್ದನ್ನು ಜೋರಾಗಿ ಅವರು ಹೇಳ್ಕೊಂಡು ಒಂದು ದೊಡ್ಡ ಗದ್ದಲ ಮಾಡ್ಕೊಂಡು ಎಲ್ಲ ಕಡೆ, ಅಂದ್ರೆ ಗದ್ದಲ ಅಂದ್ರೆ ಒಳ್ಳೆ ಅರ್ಥದಲ್ಲಿ ಗದ್ದಲ ಆಗ್ತಾ ಇರೋದು ಬೇರೆ ಬೇರೆ ವಿಚಾರಗಳು ಆಗ್ತಿರುತ್ತೆ. ಕಲ್ಚರ್ದಿಕ್ಕಾಗಲ್ಲ ಅಂಥದ್ದು. ನಮ್ಮಲ್ಲಿ ಉದಾಹರಣೆಗೆ ಒಬ್ಬ ಕನಕದಾಸರೋ, ಒಬ್ರು ಪುರಂದರದಾಸರೋ, ಒಬ್ರು ಬೇಂದ್ರೆನೋ, ಒಬ್ಬ DVGನೋ, ಕುವೆಂಪುನೋ ಬೇರೆ ಭಾಷೆಯಲ್ಲಿ ಇದ್ದಿದ್ದಿದ್ರೆ ಅವ್ರನ್ನ ಟ್ಯಾಗೋರ್ ಥರ ಮೆರೆಸ್ಬಿಡೋರು. ಕನ್ನಡಿಗರಲ್ಲಿ ಟ್ಯಾಗೋರ್ ಮಟ್ಟಕ್ಕೆ ಹೋಗುವ 4-5 ಜನ ಲೇಖಕರಿದ್ದಾರೆ. ಇದು ಬಂಗಾಳಿಗಳಿಗೆ ಹೊಟ್ಟೆಲಿ ಮೆಣಸರ್ದಂಗೆ ಆಗುತ್ತೆ, ಬಟ್ ಸತ್ಯ ಅದು. ಧೈರ್ಯವಾಗಿ ನಾನು ಬಂಗಾಳಿಗಳಿಗೂ ಹೇಳಿದ್ದೀನಿ, ಬೇರೆ ವೇದಿಕೆಗಳಲ್ಲಿ ಇದನ್ನು ಹೇಳಿದ್ದೀನಿ. ಆದರೆ ಅಲ್ಲಮ ಪ್ರಭು ಅಂತ ತಗೊಳ್ಳಿ, ಅಲ್ಲಮ ಪ್ರಭು ಥರದವ್ರು ಯಾರಿದ್ದಾರೆ ಈ ಜಗತ್ತಲ್ಲಿ? ಅಲ್ಲಮ ಪ್ರಭು ಥರದವ್ನು ಒಬ್ಬನೇ ಇರೋದು ಆ್ಯಕ್ಚುಲಿ. ಆದರೆ ನಮಗೆ ಅದನ್ನು ಹೇಳ್ಕೊಳಕ್ಕೆ ಬರಲ್ಲ. ಅದನ್ನು ಪ್ರಾದೇಶಿಕತೆ ಹೆಸರಲ್ಲಿ, ಇನ್ನೊಂದು ಹೆಸರಲ್ಲಿ ನಾವೇ ಒಂಥರ ಅದುಮಿಟ್ಕೊಳ್ತೀವಿ. ಇದು ನನ್ನನ್ನು ಯಾವಾಗಲೂ ಸಿಟ್ಟಿಗೆ ಇಳಿಸುವಂಥ. ನಂಗೆ ತುಂಬ ಸಿಟ್ಟು ಬರುತ್ತೆ, ನಾನು ತೋರಿಸ್ಕೊಳ್ಳಲ್ಲ, ತುಂಬ ಸಿಟ್ಟು ಬರುತ್ತೆ ನನಗೆ. ಸಾತ್ವಿಕ ಸಿಟ್ಟು ಅದಷ್ಟೇ, ಯಾರ ಮೇಲೂ ಸಿಟ್ಟಲ್ಲ, ಕಲ್ಚರ್ ಮೇಲಿರೋ ಸಿಟ್ಟದು. ಯಾಕೆ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಈಗ
DVG ಅವ್ರು ಬರೆದಂಥ ಒಂದು ಪುಸ್ತಕನ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ನಲ್ಲಿ ಕೋಟ್ ಮಾಡ್ತಾರೆ. ಸುಮ್ಮನೆ ನಿಮ್ಗೊಂದು ಪ್ಯಾರಲಲ್ಸ್ ಕೊಡ್ತಾ ಇರೋದು. ಅದು ನಮಗೆ ಕುವೆಂಪು ಥರದೊಬ್ಬ ನಾವೆಲಿಸ್ಟ್ ಇದ್ದಿದ್ದರೆ ಅವ್ರನ್ನ ಟಾಲ್ಸ್ಟಾಯ್ ಮಟ್ಟಕ್ಕೆ ಎಷ್ಟೋ ಸತಿ ಮಾತಾಡ್ಬಿಡೋರು ಬೇರೆ ಭಾಷೆಗಳಲ್ಲಾಗಿದ್ದರೆ ಅಲ್ವಾ. ನಮಗೆ ಒಂದು ಲೋ ಟೋನ್ ಅಂತ ಹೇಳ್ಬೋದು, ಒಂದು ಮೆಲುದನಿ, ಕೆಳದನಿನಲ್ಲಿ ಮಾತಾಡೋ ಅಭ್ಯಾಸ. ಅಂದರೆ ಬೇಂದ್ರೆ ಹೇಳಿ ಕೇಳಿ ಗದ್ದಲದ ಕವಿ. ಬೇಂದ್ರೆಗೆ ಮನೆವರ್ತಿ ಜನ ಇರಬೇಕು, ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಏನೇನೋ ನಡೀತಿರುತ್ತೆ ಮನೆಯಲ್ಲಿ ಕಾರ್ಯಕ್ರಮಗಳು. ಇವ್ರ ಪಾಡಿ ಕೂತ್ಕೊಂಡು ಕವನ ಬರೀತಾರೆ. ಬೆಳಗ್ಗೆ ಒಂದು ಕವನ, ಮಧ್ಯಾಹ್ನ ಒಂದು ಕವನ. ಅವ್ರಿಗೆ ಫುಲ್ ಟೈಮ್ ಜಾಬ್ ಕವನ ಬರೆಯೋದು. ಕನ್ನಡದಲ್ಲಿ ಆ ಥರ ಯಾರು ಕವಿ ಇದ್ದರೆ ಅದು ಬೇಂದ್ರೆ. ಯಾಕೆಂದ್ರೆ ಅವರೆಲ್ಲೂ ನಿರಂತರ ಉದ್ಯೋಗದಲ್ಲಿ ಇರಲಿಲ್ಲ. ಅವರು ಹೈಸ್ಕೂಲ್ ಟೀಚರ್ ಆಗಿದ್ರು, ಕಾಲೇಜಲ್ಲಿ ಮೇಸ್ಟರ್ ಆಗಿದ್ರು, ಆಕಾಶವಾಣಿನಲ್ಲಿ ರಿಟೈರ್ಡ್ ಆದಮೇಲೆ ಆಕಾಶವಾಣಿಯಲ್ಲಿ ಅಧಿಕಾರಿ ಆಗಿದ್ರು. ಜೀವನ ಅವರೇ ಹೇಳುವಂತೆ ಹಪ್ಪಳ ಹೆಂಗೆ ಸುಡ್ತೀವಿ, ಸುಟ್ಟ ಹಪ್ಪಳ ಅಂತ ಮಾಡ್ತೀವಲ್ಲ, ಎಣ್ಣೆ ಹಾಕದೆ ಸುಡೋದು, ಹಾಗೆ ಜೀವನ ನನ್ನನ್ನು ಹಾಕಿ ಕಾವಲಿ ಮೇಲೆ ಸುಡ್ತು ಅಂತ ಅವ್ರು ಹೇಳ್ತಾರೆ. ಆ ಬೇಂದ್ರೆ 60 ವರ್ಷ ಆದಮೇಲೆ ಕೂಡ ನಾವು ಅವ್ರನ್ನ ರೆಕಗ್ನೈಸ್ ಮಾಡಿದೆವು ಹೇಗೆ. ಮತ್ತು 4 ತಂತಿ ಅನ್ನೋ ಪುಸ್ತಕಕ್ಕೆ ಅವಾರ್ಡ್ ಬಂದಿದೆ ಅಂತ ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡ್ತಾರೆ ಟೀಚರ್ಸು. ಅದನ್ನು ಯಾರೂ ತೆಗೆದು ನೋಡಿರೋದಿಲ್ಲ. ಐ ಆಮ್ ಶ್ಯೂರ್. ಹೆಸರಷ್ಟೇ ಯಾವ್ದಕ್ ಬಂದು 4 ತಂತಿ. 4 ತಂತಿಲಿ ಎಷ್ಟು ಕವನ ಇದೆ, ಅದರಲ್ಲಿ 1-2 ಕವನ ಹೇಳಕ್ ಬರುತ್ತಾ ನಮ್ಗೆ ಬಾಯಲ್ಲಿ, ಹಾಗೆ ತಕ್ಷಣ ಅದನ್ನ ಹೇಳಕ್ಕೆ ಉಚ್ಚಾರಣೆ ಮಾಡಕ್ ಬರುತ್ತಾ ಇಲ್ಲ. ರಾಜು ಆನಂದ್ ಸ್ವಾಮಿ ಮತ್ತು ಅವ್ರ ತಂದೆ ಮೈಸೂರು ಆನಂದ್ ಸ್ವಾಮಿ ಅವರು 4 ತಂತಿ, ಅದು ಒಂದು ಹಾಡು. ಅದರಲ್ಲೂ ನಿಮಗೆ ನಾನೊಂದು ಸ್ವಾರಸ್ಯ ಹೇಳಬೇಕು ಅಂದ್ರೆ 4 ತಂತಿಯಲ್ಲಿರುವ 4 ಭಾಗಗಳಿದೆ, ಅದರಲ್ಲಿ 4 ಚರಣಗಳಿದೆ. ಅದರಲ್ಲಿ 3 ಮಾತ್ರ ಹಾಡುಗಾರರು ಹಾಡ್ತಾರೆ, ಇನ್ನೊಂದು ಹಾಡೋದಿಲ್ಲ. ಅದನ್ನ ಅದು ಕೂಡ ಗೊತ್ತಿಲ್ಲ ಜನಕ್ಕೆ. ಅಂದ್ರೆ ಅವರು ಪುಸ್ತಕನ ತೆಗೆದೇ ನೋಡಿಲ್ಲ. ಅವ್ರು ತೆಗೆದು ನೋಡುವಂತೆ ನಮ್ಮ ಸಾಹಿತ್ಯ ಲೋಕದ ದಿಗ್ಗಜರು ಅಂತಿರೋ, ವಿಮರ್ಶಕರು ಅಂತಿರೋ, ಅವರು ಅದನ್ನ ಮಾಡಿಲ್ಲ. ಅದಕ್ಕೆ ಕಾರಣಗಳು ಇದೆ ಆ್ಯಕ್ಚುಲಿ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಅಂದ್ಕೊಂಡ್ವಿ. ಅದು ದೇವರ ದಯದಿಂದ 1 ವರ್ಷ ಪೂರೈಸಿದೆ. ಬೇಂದ್ರೆ ರಥ ನಾವು ಸಾಹಿತ್ಯ ಪರಿಷತ್ತಲ್ಲಿ ಶುರು ಮಾಡಿದ್ವಿ. ಅದು ರಾಜಾಜಿನಗರದ ಕುಮಾರವ್ಯಾಸ ಮಂಟಪದಲ್ಲಿ ಆಯಿತು. ಈಗ ಬೇರೆ ಬೇರೆ ಬಡಾವಣೆಗಳಲ್ಲಾಯಿತು. ಕೊನೆಗೆ ದೊಡ್ಡಬಳ್ಳಾಪುರದಲ್ಲೂ ಒಂದು ಕಾರ್ಯಕ್ರಮ ಆಯಿತು. ಈಗ ಮೊನ್ನೆ ಅದು ಬಸವನಗುಡಿ ಕಾರ್ಯಕ್ರಮದೊಂದಿಗೆ ಅದು ಸಮಾಪ್ತಿಯಾಗಿದೆ. ಈಗ ನಾಡಿದ್ದು ಜನವರಿ 31 ಬೇಂದ್ರೆ ಅವರ ಜನ್ಮದಿನ. ಅವತ್ತು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅದರ ಒಂದು ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ. ಇದು ಅದರ ಒಟ್ಟು ಸ್ವರೂಪ. ಓಕೆ. ಇನ್ನು ಈ ದ.ರಾ ಬೇಂದ್ರೆಯವರ ಈ 4 ತಂತಿಯಲ್ಲೇ ಒಂದಷ್ಟು ಮುಖ್ಯಾಂಶಗಳು ಅಂತ ಹೇಳೋದಾದ್ರೆ ಯಾವ್ದ್ಯಾವ್ದನ್ನ ಇಲ್ಲಿ ಮೆನ್ಷನ್ ಮಾಡಬಹುದು? ಟೋಟಲ್ ಆಗಿ ದ.ರಾ ಬೇಂದ್ರೆಯವರ ಕೃತಿಯ ಒಂದಷ್ಟು ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದಾದ್ರೆ. ದ.ರಾ ಬೇಂದ್ರೆ ಅವರು ಸುಮಾರು 35ಕ್ಕಿಂತ ಹೆಚ್ಚು ಕವನ ಸಂಕಲನಗಳಲ್ಲಿ ಬರೆದ್ರು. ಅಷ್ಟೊಂದು ಪೊಯಿಟ್ರಿ ಕಲೆಕ್ಷನ್ ತಂದಿರೋರು ಕಡಿಮೆ. ಯಾಕೆಂದ್ರೆ ಎಲ್ರಿಗೂ ಅವರ ಒಂದು ಹದಿಹರೆಯದಲ್ಲಿ 1-2 ಕವನ ಸಂಕಲನ ಬರೆಯೋಷ್ಟು ಮೆಟೀರಿಯಲ್ ಎಲ್ರಿಗೂ ಇರುತ್ತೆ. ಪ್ರೀತಿ ಭಗ್ನ ಆಗಿರುತ್ತೆ, ಅಥವಾ ಗೆಳೆಯರು ಬಿಟ್ಟು ಹೋಗಿರ್ತಾರೆ, ಮನೇಲಿ ಏನೋ ಒಂದು ಪರಿಸ್ಥಿತಿ. ಇದನ್ನ ಇಟ್ಕೊಂಡು 1 ಪುಸ್ತಕ 2 ಪುಸ್ತಕ ಯಾರು ಬೇಕಾದ್ರೂ ಬರೀಬೋದು, ಅದು ಸಹಜ. ಆದ್ರೆ 35ಕ್ಕಿಂತ ಹೆಚ್ಚು ಕವನ ಸಂಕಲನವನ್ನು ಬರೆದಾಗ ಅವ್ರಿಗೆ ಅದೊಂದು ಕಾವ್ಯೋದ್ಯೋಗ ಆಗಿತ್ತು. ಆ ಕಾವ್ಯೋದ್ಯೋಗವನ್ನು ಬೇಂದ್ರೆ ಅವ್ರು ಹೇಗೆ ತಗೊಂಡ್ರು ಅಂದ್ರೆ, ನನ್ನ ಪ್ರಕಾರ ನಾನು ಅಧ್ಯಯನ ಮಾಡಿದಂತೆ ಅದರಲ್ಲಿ 2 ಹಂತ ಇದೆ. ಒಂದು ಪ್ರಾರಂಭದಿಂದ ಹಿಡಿದು 4 ತಂತಿ ತನಕದ್ದು. 4 ತಂತಿಯಿಂದ ಹಿಡಿದು ಮುಂದಕ್ಕೆ ಬರೆದಂಥ ಕವನ ಸಂಕಲನಗಳು ಕೆಲವೆಲ್ಲ ಮರಣೋತ್ತರವಾಗಿ ಬಂತು. ಅವರು ತೀರ್ಕೊಂಡ ಮೇಲೆ ಕೂಡ ಅದು ಬಂತು. ಉದಾಹರಣೆಗೆ ತಾಲೆಕ್ಕಣಕಿ ತಾಧೌತಿ ಅನ್ನೋದು, ಅದೆಲ್ಲ ಅವರು ತೀರ್ಕೊಂಡ ಮೇಲೆ ಬಂದಂಥ ಅವರ ಮಗ ಮತ್ತು ಉಳಿದವ್ರು ಸೇರ್ಕೊಂಡು ಕಲೆಕ್ಷನ್ ಮಾಡಿದರು. ಬೇಂದ್ರೆ ಅವ್ರಿಗೆ ಏನಿತ್ತು ಅಂದರೆ, 2000 ವರ್ಷಗಳ ಕನ್ನಡ ಸಾಹಿತ್ಯದ ಒಟ್ಟು ಚರಿತ್ರೆ ಇದೆಯಲ್ಲ, ಅದ್ರ ಜೊತೆಗೆ ಅವರು ಒಂದು ಸಂವಾದ ಮಾಡ್ತಾ ಬಂದಿದ್ದಾರೆ. ಅಂದರೆ ಶಾಸನಗಳ ಜೊತೆಗೆ, ಹಳೆಗನ್ನಡದ ಕವಿಗಳ ಜೊತೆಗೆ, ಆಮೇಲೆ ವಚನಕಾರರು, ದಾಸರು, ಆಮೇಲೆ ಮಾಡರ್ನ್ ಪೊಯಿಟ್ಸು, ಈ ಥರ ಇನ್ನು ಬೇರೆ ಬೇರೆ ಷಟ್ಪದಿ ಕವಿಗಳು ಎಲ್ಲರಿಂದ ಅವ್ರು ಹೀರ್ಕೊಂಡಿದ್ದಾರೆ. ಸರ್ವಜ್ಞನಿಂದ, ಲಕ್ಷ್ಮೀಶನಿಂದ, ಕುಮಾರವ್ಯಾಸನಿಂದ, ಪಂಪನಿಂದ, ಅಲ್ಲಮನಿಂದ ಎಲ್ಲ ಹೀರ್ಕೊಂಡಿದ್ದಾರೆ. ಹೀರ್ಕೊಂಡಿದ್ದನ್ನೆಲ್ಲ ತಮ್ಮದೇ ಆದ ಒಂದು ಧಾತುನಲ್ಲಿ, ತಮ್ಮದೇ ಆದ ಮಾತುನಲ್ಲಿ ಅದನ್ನು ಈಗಾಗಲೇ ಬರೆದುಬಿಟ್ಟಿದ್ದಾರೆ. ಅದು ಅದುವರೆಗಿನ ಪ್ರಯಾಣ. ಈಗ ನೀವು ಒಂದು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಯಾರೇ ಒಬ್ಬರು ಅದುವರೆಗೂ ಏನೇನು ಅವ್ರ ಅಚೀವ್ಮೆಂಟ್ ಅಂತ ಒಂದು CV ಬರೀತಾರೆ. ಸಿಂಪಲ್ ಆಗಿರೋ ಒಂದು ಆಡಿಯನ್ಸ್ಗೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಡ್ತಾರೆ. CV-ನಲ್ಲಿ ನಾನು ಇಂತಿಂಥ ಕಡೆ ಇದು ಓದ್ದೆ, ಇಂತಿಂಥ ಕಡೆ ಕೆಲಸ ಮಾಡಿದೆ ಅಂತ ಇನ್ನೊಂದು ಹೊಸದಕ್ಕೆ ಹಾಕ್ತಾರೆ. ಹಾಗೆ ಬೇಂದ್ರೆ ಅವರ ಕಾವ್ಯೋದ್ಯೋಗದ, ಕಾವ್ಯ ಯಾತ್ರೆಯ ಒಂದು ರೆಸ್ಯೂಮೆ ಇದು ಈ 4 ತಂತಿ. ಅಂದರೆ ಇದುವರೆಗೂ ನಾನು ಪಂಪನ್ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ, ಸರ್ವಜ್ಞನ ಜೊತೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ಅವರು ದಾಖಲೆ ಅಂದರೆ ಅದೊಂದು ಏನು ಹೇಳ್ಬೋದು, ಒಂದು ಒಣ ದಾಖಲೆ ಅಲ್ಲ. ಇಟ್ಸ್ ನಾಟ್ ಎ ಡ್ರೈ ಡಾಕ್ಯುಮೆಂಟ್. ಅದೊಂದು ರಸವತ್ತಾದ ಒಂದು ಕವಿತೆ. ಈಗ ಸ್ನೇಹದ ಬಗ್ಗೆ ನನ್ನ ರೆಸ್ಪಾನ್ಸ್ ಏನು ಅಂದರೆ, ಇದರಲ್ಲಿ 44 ಕವನಗಳಿದೆ ಈ ಪುಸ್ತಕದಲ್ಲಿ, ಕವನ ಸಂಕಲನದಲ್ಲಿ. 44ರಲ್ಲಿ 2 ಕವನಗಳು
ಅವರ ಸ್ನೇಹಿತರಾಗಿದ್ದ ದೇವುಡು ನರಸಿಂಹಶಾಸ್ತ್ರಿ, ಕನ್ನಡದ ಒಳ್ಳೆಯ ನಾವೆಲಿಸ್ಟು, ಮತ್ತು ಗೋವಿಂದ ಪೈ, ಕನ್ನಡದ ಮೊದಲ ರಾಷ್ಟ್ರಕವಿ, ಎರಡನೇವರು ಕುವೆಂಪು, ಮೂರನೇವರು ಶಿವರುದ್ರಪ್ಪನವರು, ಅವ್ರ ಬಗ್ಗೆ ಬರೆದಿದ್ದಾರೆ. ಈಗ ಗೋವಿಂದ ಪೈಗಳು ತೀರ್ಕೊಂಡ್ಬಿಡ್ತಾರೆ. ಒಬ್ಬ ಗೆಳೆಯ ತೀರ್ಕೊಂಡಾಗ ಹೇಗೆ ಬರೆಯೋದು ಕವನನ? ಅವ್ರು ಬರೀತಾರೆ ಅದರಲ್ಲಿ. ಸೊ ಅವರು ಹೇಳ್ಬೇಕಾದ್ರೆ ಅವ್ರು ಹೊಟ್ಟೋಗಿದ್ದಾರೆ, ಅವ್ರ ಹೆಸರಲ್ಲೇ ಪೈ ಅಂತಿದೆ. ಪೈ ಅಂದ್ರೆ ಪೈಸಾ ಅಂತಲೂ ಆಗತ್ತಲ್ವಾ, ಹಾಗಾಗಿ ಪೈಗೆ ಪೈ ಲೆಕ್ಕ ಸಿಕ್ಕಿತಾ, ಗೋವಿಂದ ಸಿಕ್ಕಿದನೆ, ಆ ಥರ ಒಂದು ಪನ್ ಮಾಡ್ತಾರೆ. ಇದನ್ನ ಸಾನೆಟ್ ಅಲ್ಲಿ ಬರೆದಿದ್ದಾರೆ. ಸಾನೆಟ್ 14 ಸಾಲಿನ ಕವನಕ್ಕೆ ಸಾನೆಟ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ತುಂಬ ಒಳ್ಳೆ ಸಾನೆಟ್ಗಳನ್ನು ಅವ್ರು ಬರೆದಿದ್ದಾರೆ. ಅದೇ ಥರ ದೇವುಡು ನರಸಿಂಹಶಾಸ್ತ್ರಿಗಳು ಡಯಾಬಿಟಿಕ್ ಆಗಿ ಇದಾಗಿ ಅವ್ನು ಕಾಲ್ ಕಟ್ಟಾಗಿತ್ತು, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ದರು. ಅವರು ಮಹಾಬ್ರಾಹ್ಮಣ, ಮಹಾದರ್ಶನ, ಮಹಾಕ್ಷತ್ರಿಯ, ಆಮೇಲೆ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ನಾಟಕಗಳು, ಸಾಹಿತ್ಯನೆಲ್ಲ ಬರೆದಿದ್ದಾರೆ ಅವರು. ಆಮೇಲೆ ಇದನ್ನ ಯೋಗ ವಾಸಿಷ್ಠ ಅಂತ, ಯೋಗಕ್ಕೆ ಸಂಬಂಧಪಟ್ಟ ಭಾಳ ದೊಡ್ಡ ಗ್ರಂಥ, ಅದನ್ನು ಅನುವಾದ ಮಾಡಿದ್ದಾರೆ ಅವರು ದೇವುಡು ಅವರು. ದೇವುಡು ಅವ್ರು ಹೊಟ್ಟೋದ್ರು, ತೀರ್ಕೊಂಡ್ಬಿಟ್ರು. ದೇವುಡು ಅಂದರೆ ತೆಲುಗುನಲ್ಲಿ ದೇವರು ಅಂತ. ದೇವುಡು ಏನು ದೇವುಡು ಅಂದರೆ ಏನು ದೇವರು ಅಂತ ಅರ್ಥ. ಅದನ್ನ ಇಟ್ಕೊಂಡು ಬೇಂದ್ರೆ ಇದರಲ್ಲಿ ಬರೀತಾರೆ ನಾಲ್ಕು ತಂತಿಲಿ. ಬಾಲನಂಥ ದೇವುಡು, ಉನ್ಮತ್ತನಂಥ ದೇವುಡು, ಜಡಪಿಶಾಚಿ ದೇವುಡು, ಹುಚ್ಚು ಮರಳು ದೇವುಡು, ಕುಂಟುಗಾಲಿನಿಂದ ವೈಕುಂಠಕ್ಕೆ ಹೊರಟ ದೇವುಡು, ಕುರುಡುಗಣ್ಣಿನಿಂದ ಕೈಲಾಸವ ಕಂಡ ದೇವುಡು. ಆಮೇಲೆ ಮುಂದಕ್ಕೆ ಏನಕೇನ ಸತ್ವವು, ಮೇನಕಾ ಪತಿತ್ವವು, ಅಂದರೆ ಅವರ ಕಾದಂಬರಿಗಳಲ್ಲಿ ಬರುವ ಪಾತ್ರಗಳಿದೆಯಲ್ಲ, ನಹುಷಾ, ಮೇನಕೆ ಅಥವಾ ಮತ್ತೊಂದು ಇವಳು ಸ್ತ್ರೀ, ಆ ಎಲ್ಲ ಕಥೆಗಳನ್ನು ಅವರು ಹೇಳಿ 14 ಸಾಲಲ್ಲಿ ದೇವುಡು ಅವರ ಒಳಜೀವನವನ್ನು, ಒಳತಿರುಳು, ಹೊರಗಿಂದಲ್ಲ, ಅವ್ರು ನೋಡಕ್ಕೆ ಹೆಂಗೆ ಕಾಣಿಸ್ತಿರು, ಹೊರಗಿಂದಲ್ಲ, ಒಳಗಡೆ ಒಂದು ನಮಗೊಂದು ಸತ್ವ ಇರುತ್ತಲ್ವ, ಒಂದು ಚೈತನ್ಯ ಇರುತ್ತಲ್ವ, ಆ ಚೈತನ್ಯವನ್ನು ಅದರಲ್ಲಿ ಅವರು ಪ್ರಕಟಪಡಿಸ್ತಾರೆ. ಆಮೇಲೆ ಗೆಳೆಯ ತೀರ್ಕೊಂಡಿದ್ದಾನೆ ಅಂತ ದುಃಖ ಇದೆ ಅವರಿಗೆ, ಅದನ್ನು ಹೆಂಗೆ ವ್ಯಕ್ತಪಡಿಸ್ತಾರೆ ಅಂದರೆ ಹಾಡಿ ಹೊಗಳ್ತಿಲ್ಲ, ಎಲ್ಲ ಕೆಲಸ ಅರ್ಧಮರ್ಧ ಬರಬೇಕು ದೇವುಡು, ಎಲ್ಲ ಅರ್ಧಮರ್ಧ ಬಿಟ್ಟು ಹೋಗ್ಬಿಟ್ಟಿದ್ದೀರ ನೀವು, ಕನ್ನಡ ಸಂಸ್ಕೃತಿ ನಿಮಗೋಸ್ಕರ ಕಾಯ್ತಾ ಇದೆ, ಬರಬೇಕು ನೀವು ಅಂತ ಅವರು ವಾಪಸ್ ಅವ್ರನ್ನ ಕರೆಯೋ ಅಂತ ಒಂದು ಇದನ್ನ ಹೇಳ್ತಾರೆ. ಇದು ಒಂದು ಮೌಲ್ಯ. ಅದರಲ್ಲಿ ಏನಿದೆ ಅಂದರೆ ಒಂದು ಗೆಳೆತನ ಅನ್ನೋ ಮೌಲ್ಯದ ಬಗ್ಗೆ 2 ಕವನ ಇದೆ. ಎರಡನೇದು ಅವ್ರು ಕೆಲವು ಮಹಾಪುರುಷರನ್ನ ಅವರು ಒಂದು ಜೀವನದಲ್ಲಿ ಇಟ್ಕೊಂಡಿದ್ರು ತಮ್ಮ ಗುರುಸ್ಥಾನದಲ್ಲಿ. ಅದರಲ್ಲಿ ಒಬ್ರು ಅರವಿಂದರು, ಯೋಗಿ ಅರವಿಂದರು, ಇನ್ನೊಬ್ರು ಶ್ರೀಮಾತೆಯವರು, ಮತ್ತು ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು ಬಗ್ಗೆ ಮೋಸ್ಟ್ಲಿ ಕನ್ನಡದಲ್ಲಿ ಅತ್ಯಂತ ದೀರ್ಘ ಕವನವನ್ನು ಬರೆದಿರೋದು ಇವರೇನೆ. ಕುವೆಂಪು ಅವ್ರಿಗೆ ಬಹಳ ಇಷ್ಟ. ಕುವೆಂಪು ಅವ್ರು ದೊಡ್ಡ ಗ್ರಂಥನೇ ಬರೆದಿದ್ದಾರೆ, ಅನೇಕ ಕಡೆ ಮಾಡ್ತಾರೆ, ಅವರ ಉಲ್ಲೇಖ ಮಾಡ್ತಾರೆ. ಆದರೆ ಬೇಂದ್ರೆ ಅವರು ವಿವೇಕಾನಂದರ ಬಗ್ಗೆ ಬರೆದಿದ್ದಾರೆ ಎಂದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಮತ್ತು ಅದಿರೋದು 4 ತಂತಿ ಪುಸ್ತಕದಲ್ಲಿ, ಕವನ ಸಂಕಲನದಲ್ಲಿ. ವಿವೇಕಾನಂದ ಶಿಖರ ಪ್ರಗಾಥ ಅಂತ ಓಡ್ ಅಂತಾರೆ ಇಂಗ್ಲಿಷ್ನಲ್ಲಿ. ಓಡ್ ಅನ್ನೋದು ಒಂದು ರಚನೆ, ಒಂದು ಬರವಣಿಗೆ ಶೈಲಿ, ಓಡ್ ಅಂತ. ಅದು ಶೈಲಿ ಬೇರೆ ಬೇರೆಯವರೆಲ್ಲ ಬರೆದಿದ್ದಾರೆ ಇಂಗ್ಲಿಷ್ನಲ್ಲಿ. ಆ ಶೈಲಿನಲ್ಲಿ ಅವರು ಇಡೀ ವಿವೇಕಾನಂದರ ಜೀವನವನ್ನ ತೋರಿಸ್ತಾರೆ. ಅಂದ್ರೆ ಪರಮಹಂಸರು ಮತ್ತು ಶಾರದಾ ಮಾತೆಯವರು ಶಿವ ಮತ್ತು ಪಾರ್ವತಿ ಆದರೆ, ಶಿವನ ದೇವಸ್ಥಾನದಲ್ಲಿ ಒಂದು ನಂದಿ ಇರುತ್ತೆ ಅಲ್ವಾ, ಒಂದು ಎತ್ತಿರುತ್ತೆ. ಆ ನಂದಿಯ ಕೆಲಸವನ್ನ ವಿವೇಕಾನಂದರು ಮಾಡಿದ್ರು. ನಂದಿ, ಆನಂದಿ, ಪನ್ ಮಾಡ್ತಾರೆ. ಅದನ್ನ ಮಾಡ್ಕೊಂಡು ಇಡೀ ವಿವೇಕಾನಂದರ ಒಂದು ಜೀವನವನ್ನ ಅವರು ಕಟ್ಕೊಡ್ತಾರೆ. ಕಟ್ಕೊಡುವಾಗ ಅದು ವಿವೇಕಾನಂದರ ಜೀವನದ ಕಥೆ ಅಲ್ಲ, ಅಲ್ಲಿ ಹುಟ್ಟಿದ್ರು, ಇಲ್ಲಿ ಬೆಳೆದ್ರು, ಇಂಥ ಸಾಧನೆ ಮಾಡಿದ್ರು, ಅದಲ್ಲ. ವಿವೇಕಾನಂದರು ಯುಗಗಳಲ್ಲೂ ಹುಟ್ಟಿದ್ದಾರೆ, ಅವರ ಗುರುಗಳಾದ ಪರಮಹಂಸರು ಯುಗಗಳಲ್ಲಿ ಹುಟ್ಟಿದ್ದಾರೆ. ಆ ಗುರು ಶಿಷ್ಯರ ಸಂಬಂಧ ಅನ್ನೋದು ಹೇಗೆ ಯುಗಗಳಿಂದ, ಅಂದರೆ ನಮ್ದು 4 ಯುಗಗಳ ಕಲ್ಪನೆ ಇದೆ ಅಲ್ವಾ ನಮ್ಮ ಪುರಾಣಗಳಲ್ಲಿ, ಅದನ್ನು ತರ್ತಾರೆ. ಒಂದು 3 ಪೇಜಿನ ಕವನದಲ್ಲಿ ತರ್ತಾರೆ. ಅಲ್ಲಿ ತರುವಾಗ ಅವರು ಬೇಂದ್ರೆ ಅವ್ರದ್ದು 2 ಪಾಯಿಂಟ್. 3ನೇದು ಅವ್ರದ್ದು ಹೇಳಬೇಕಾದ್ದು, ಈ ಪುಸ್ತಕದ ವಿಶೇಷತೆ ಏನು ಅಂದರೆ, ನೀವು ಕೇಳಿದ್ದಕ್ಕೆ, ಅದನ್ನು ಅವರು ಸಾಮ ಛಂದಸ್ಸು ಅಂತ ಕರೀತಾರೆ. ಸಾಮ ಅನ್ನೋದು ನೀವು ಕೇಳಿರ್ತೀರ, ಹಾಡಿಗೆ ಸಂಬಂಧಪಟ್ಟಿದ್ದು ಸಾಮ ಅಲ್ವಾ. ಸಾಮ ಅನ್ನೋದು ವೇದಗಳಲ್ಲಿ ಸಾಮವೇದ ಅಂತಿದೆ, ಅದನ್ನು ಹಾಡಿನ ಥರ ಹೇಳ್ತಾರೆ, ರಾಗಬದ್ಧವಾಗಿ ಒಂದು ಮ್ಯೂಸಿಕ್ ಥರನೇ ಅದನ್ನು ಹೇಳ್ತಾರೆ ಅಲ್ವಾ. ಇವರು ಈ ಕವನಗಳನ್ನೆಲ್ಲ ಒಂದು ರೀತಿ ಮೋಸ್ಟ್ಲಿ ಹಾಡ್ಕೊಂಡು ಬರ್ದಿದ್ದಾರೆ. ಹಾಡೋದು ಅಂದರೆ ತಬಲಾ, ಪಕ್ವಾದ್ಯ ಆ ಥರ ಹಾಡೋದಲ್ಲ, ಒಂಥರ ಗುನುಕ್ಕೊಂಡು ಒಂದು ಹಾಡಿನ ಧಾಟಿನಲ್ಲಿ ಅವರು ಬರೆದಿದ್ದಾರೆ. ಹಾಗಾಗಿ ಹಿಂದಿನ ಕವನಗಳಲ್ಲಿ ಬೇಂದ್ರೆ ಅವರದು ಗೇಯ ಪ್ರಧಾನವಾಗಿತ್ತು, ಅಂದರೆ ಮ್ಯೂಸಿಕ್ಯಾಲಿಟಿ ಜಾಸ್ತಿ ಇತ್ತು, ಸಂಗೀತದ ಇತ್ತು. ಈಗ ಏಲಾವನ ಲವಲೀವನ ಲವಂಗ ಬನಗಳಲ್ಲಿ, ರಾಗಲತಾಂದೋಲಿತ ವನವಾಸಿಯ ಬನಗಳಲ್ಲಿ, ಏಲಾಂದೋಲಿತ ಲೀಲಾ ಬನಗಳಲ್ಲಿ, ಏಲಾಪದ ಸರಣಿ ಅಂತೆಲ್ಲ ಏಲಾಗೀತ ಅಂತ ಬರೀತಾರೆ. ಅಥವಾ ಸಖಿ ನಮ್ಮ ಸಖ್ಯಾದ ಆಖ್ಯಾನ ಕಟುಮಧುರ ವ್ಯಾಖ್ಯಾನದೊಡಗೂಡೆ ಬಣ್ಣಿಸಲೆ ಅಂತ ಸಖಿ ಗೀತದಲ್ಲಿ ಅವರ
ಇವ್ರ ಬಗ್ಗೆ ಬರೀತಾರೆ, ಅವರ ಪತ್ನಿ ಬಗ್ಗೆ. ಅಲ್ಲಿ ಇರುವುದೇ ಬೇರೆ ಥರ. ಅಥವಾ ಅವತಾರವೆಂಬೆ ಎಂದಾರೆ ತಾಯಿ ಈ ಅಧಃಪಾತವನ್ನೇ ಅಂತ ಇಳಿದು ಬಾ ತಾಯಿ ಇಳಿದು ಬಾ ಕವನದಲ್ಲಿ ಮುಂಚೆ ಗಂಗಾವತರಣದಲ್ಲಿ ಬರೆದಿದ್ದಾರೆ. ಅಲ್ಲಿ ಕಾಣಿಸುವ ಬೇಂದ್ರೆ ನಿಮಗೆ ಗೇಯತೆಯನ್ನು, ಅಂದರೆ ಮ್ಯೂಸಿಕ್ಯಾಲಿಟಿ ಅಂತಿರಲ್ಲ, ಸಂಗೀತ ಅಥವಾ ಹಾಡಿನ ಲಯಕ್ಕೆ ಹತ್ರ ಬರುವ ಬೇಂದ್ರೆ. ಇಲ್ಲಿ ಅವರೊಂದು ಶಿಫ್ಟ್ ತಗೊತಾ ಇದ್ದಾರೆ. ನೀವು ಹೆಂಗೆ ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಟರ್ನ್ ಹೊಡಿತಾರಲ್ಲ, ಏನು ಅಂದ್ರೆ ಗೇಯದಿಂದ ಅವರು ಮಂತ್ರದ ಕಡೆಗೆ ಬರ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಯಾಕೆ ಅವ್ರನ್ನ ಮಿಸ್ ಮಾಡ್ಕೊಳ್ತು ಅಂದ್ರೆ ಈ ಕಾರಣಕ್ಕೋಸ್ಕರ. ಇದುವರೆಗೂ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ರು, ಎಲ್ರಿಗೂ ಇಷ್ಟ ಆಗ್ತಿತ್ತು, ಓದ್ತಿದ್ರು, ಮೇಸ್ಟ್ರುಗಳು ಮೇಡಮ್ಗಳು ಪಾಠ ಮಾಡ್ತಿದ್ರು, ವಿಮರ್ಶಕರು ಬರೀತಿದ್ರು. ಇಲ್ಲವ್ರು ಏನ್ ಶುರು ಮಾಡ್ಬಿಟ್ರು, ಅದು ಏನೋ ಅನ್ನುತ್ತಿತ್ತು, ಡೂ ಅನ್ನುತ್ತಿತ್ತು, ಹಿಂಗ್ ಪದ್ಯ ಬರೆದ್ರೆ ಏನು ಡೂ ಅಂದ್ರೆ ಏನು, ಒಂದ್ ಕವನದ ಹೆಸರು ಡೂ ಅಂತ. ಈ ಪುಸ್ತಕದಲ್ಲಿ ಡೂ ಅಂದ್ರೆ ಈ ತರದ್ದು ಚೇಂಜ್ ಯಾಕಾಯ್ತು ಅಂತ ಹೇಳ್ತೀವಿ. ಇನ್ನೊಂದು ನೋ ಅಂತ, ನೋ ಅಂತ ಒಂದು ಪದ್ಯ. ಆತನೋ ಈತನೋ ಅಪ್ಪನೋ ಅಮ್ಮನೋ ಅಪ್ಪುವನೋ ತಪ್ಪುವನೋ, ಅದ್ರ ಹಿಂದೆ ನೋ ಅನ್ನೋ ಲೆಟರ್ ಬರುತ್ತಲ್ಲ, ಅದನ್ನ ಇಟ್ಕೊಂಡು ನೋ ಅನ್ನೋದ್ರ ಹಿಂದೆ ಹೋದ್ರು ಅವರು. ಯಾಕೆ ಅಂದ್ರೆ ನೋ ಅನ್ನೋದು ಒಂದು ಎನ್ವೋ ನೋ ಆಗ್ಬೋದು, ಬೇಡ ನೀವೇನೋ ಹೇಳ್ತೀರಾ ಕಾಫಿ ಕುಡಿ, ನೋ ಬೇಡ ಕಾಫಿ ಬೇಡ. ಇನ್ನೊಂದು ಎಲ್ಲರೂ ವಾಕಿಂಗ್ ಹೋಗೋಣ ಯಾರು ಹೇಳ್ತಾರೆ ಫ್ರೆಂಡ್ಸ್, ನೋ ನೋ ನಾನು ಬರಲ್ಲ, ಅದು ನೋ ಒಂದು. ಇನ್ನೊಂದು ಐ ನೋ ಅಂತ ಹೇಳ್ತೀವಿ, KNOW ನೋ, ನಂಗೆ ಗೊತ್ತಿದೆ ಅಲ್ವಾ. ನಾವು ಈ ನಿರಾಕರಣೆಯ ನೋ ಇಂದ ಇದ್ರೆ ನಮ್ಗೆ ಯಾವಾಗ್ಲೂ ನೋವು ತಪ್ಪಿದ್ದಲ್ಲ. ನಮ್ಗೆ ಯಾರು ಜನ ಬೇಡ, ಸ್ನೇಹಿತರು ಬೇಡ, ಯಾವುದು ಬೇಡ, ಏನು ಬೇಡ ಅಂದಾಗ ಮನುಷ್ಯ ಒಂಟಿಯಾಗಿ ತಾನೇ ನೋವನ್ನ ಅನುಭವಿಸ್ತಾನೆ. ಅದು ಆ ನೋಯಿಂದ ಈ ನೋವು ಬರುತ್ತೆ, ಅದರಲ್ಲೇ ಬರುತ್ತೆ. ನೋ ಎದೆ ಇಲ್ಲ ಎಲ್ಲಮ್ಮ ಅಂತ ಬರುತ್ತೆ. ಇನ್ನೊಂದು ನೋ ಇದೆ, ಅದು ಯಾವುದು ನೋ, ತಿಳ್ಕೊಳ್ಳೋ ಅಂತ ನೋ. ತಿಳ್ಕೊಳ್ತಾ ಹೋದಾಗ ವಿಷಯಗಳನ್ನ ಅಥವಾ ಪ್ರಪಂಚವನ್ನ ಅಥವಾ ನಮ್ಮ ಆತ್ಮಜ್ಞಾನವನ್ನ ಆನಂದ ಉಂಟಾಗತ್ತೆ. ಅಂದ್ರೆ ನಾವು ಎನ್ನುವ ನೋಯಿಂದ KNOW ನೋಗ್ ಹೋಗ್ಬೇಕು ಅನ್ನುವ ಒಂದು ಮೆಸೇಜಿಂಗು ಆ ಪದ್ಯದಲ್ಲಿ ಕೊಡ್ತಾರೆ. ಅದೇ ಥರ ಡೂ ಅನ್ನೋದ್ರಲ್ಲೂ ಇನ್ನೊಂದು ರೀತಿಯ ಅರ್ಥವನ್ನ ಕೊಡ್ತಾರೆ. ಅಂದ್ರೆ ಬೇಂದ್ರೆ ಅವರಲ್ಲಿ ಯಾಕೆ ಈ ಶಿಫ್ಟ್ ಆಯ್ತು ಅಂದ್ರೆ, ನಿಧಾನಕ್ಕೆ ಅವರಿಗೆ ಗೇಯತೆ ಸಾಲದು ಅಂತ ಅನ್ನಿಸ್ತು. ಈಗ ಒಂದ್ ಲೆವೆಲ್ಗೆ ಕೆಲವು ಕವಿಗಳು ಬರಿತಾ ಇರ್ತಾರೆ, ಅವರು ಮುಂಚೆ ಹೆಂಗ್ ಬರೀತಿರ್ತಾರೋ 20ನೇ ಪುಸ್ತಕದಲ್ಲೂ ಹಾಗೆ ಬರೀತಿರ್ತಾರೆ, ವಸ್ತುಗಳು ಮಾತ್ರ ಚೇಂಜ್ ಆಗತ್ತೆ. ಅಲ್ಲಿ ಬೆಟ್ಟದ ಬಗ್ಗೆ ಬರೀಬಹುದು, ಇಲ್ಲಿ ಶೈಲಿ ಬದಲಾಗಿರೋದು, ಒಳ ಜೀವನ ವ್ಯತ್ಯಾಸ ಆಗಿರುತ್ತೆ ಅವ್ರದ್ದು, ಆದ್ರೆ ಅದನ್ನ ಬರೆಯಲ್ಲ ಅವರು. ಬೇಂದ್ರೆ ಹಂಗ್ ಮಾಡ್ಲಿಲ್ಲ. ಮತ್ತೆ ಅವ್ರ ಕಾಲದಲ್ಲಿ ಇನ್ನೊಂದು ಕಾರಣ, ಗೋಪಾಲ್ ಕೃಷ್ಣ ಅಡಿಗರು, ಗೋಕಾಕ್ರು, ಉಳಿದವರೆಲ್ಲ ನವ್ಯ ಸಾಹಿತ್ಯ ಬಂದಿದೆ. ನಿಮ್ಗೆ ಗೊತ್ತೇ ಇರುತ್ತೆ, ಕನ್ನಡ ಸಾಹಿತ್ಯದ ನೀವು ವಿದ್ಯಾರ್ಥಿ ಆಗಿದ್ರಿಂದ ನವ್ಯ ಸಾಹಿತ್ಯ ಇರುತ್ತೆ. ನವ್ಯ ಸಾಹಿತ್ಯದಲ್ಲಿ ಏನಂದ್ರೆ ಪಾಶ್ಚಾತ್ಯರ ಕವಿತೆಗಳ ರೀತಿಯಲ್ಲಿ ನಮ್ಮ ಕವಿತೆ ಇರಬೇಕು ಅಂತ ಅಡಿಗರ ಗೊಂದಲಪುರ, ಭೂಮಿಗೀತ ಆಗಲಿ, ರಾಮಚಂದ್ರ ಶರ್ಮರ ಹೆಸರುಗತ್ತೆ ಅಥವಾ ಬೇರೆ ಕವನಗಳಾಗಲಿ, ಕೆ ರಾಮಾನುಜನ್ ಅವರ ಹೊಕ್ಕುಳಲ್ಲಿ ಹೂವಿಲ್ಲ, ಈ ಥರದ ಕವನಗಳಾಗಲಿ, ಗೋಕಾಕರ ಸಮುದ್ರದಾಚೆಯಿಂದ ಸಮುದ್ರದೀಚೆಯಿಂದ, ಇದೆಲ್ಲ ಬಂದ್ಬಿಟ್ಟಿತ್ತು. ಅದೇನಾಗಿತ್ತು, ಮುಕ್ತ ಛಂದಸ್ಸಲ್ಲಿತ್ತು, ಛಂದೋಬದ್ಧವಾಗಿರಲಿಲ್ಲ. ಮುಕ್ತ ಛಂದಸ್ನಲ್ಲಿತ್ತು, ಒಂದು ಸ್ವಲ್ಪ ಲಯ ಇತ್ತು ಅಥವಾ ಲಯ ಇರಲಿಲ್ಲ. ಅವರು ಅಂದ್ರೆ ಈ ನವ್ಯ ಕವಿಗಳು, ಅಡಿಗರು ಇತ್ಯಾದಿಗಳು ನವೋದಯ ಕವಿಗಳನ್ನ ಲೇವಡಿ ಮಾಡಕ್ ಶುರು ಮಾಡಿದ್ರು. ಕಾವ್ಯದೊಳಗಿನ ಪೊಲಿಟಿಕ್ಸ್ ಇಂದ ಹೇಳ್ತಿರೋದು ನಾವು, ಇದು ಹೊರಗಿನ ರಾಜಕೀಯ ಅಲ್ಲ. ಅವ್ರೇನ್ ಸುಮ್ಮನೆ ಹಳೆ ಕಾಲದ್ದೆಲ್ಲ ಬರ್ಕೊಂಡಿರ್ತಾರೆ. ಅದನ್ನೇ ಅಡಿಗರು ಹೇಳಿರೋದು, ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲೆಯೊಳಗೆ ಕರಣಗಣದಿ ರಿಂಗಣ ಇಷ್ಟೇ ಸಾಕಿಂದಿದ್ದೆ ಎಲ್ಲೋ ಇಂದು ಏನಿದು ಬೇಸರ. ನವೋದಯದವ್ರ ಬಗ್ಗೆ ಹೇಳ್ತಿರೋದು ಇದು ಇಷ್ಟೇನಾ ಜೀವನ ಅಂದ್ರೆ, ಹೂವು ಹಾಸಿಗೆ ಚಂದ್ರ ಚಂದ್ರ ಅಂದ್ರೆ ಆಲ್ ರೊಮ್ಯಾಂಟಿಕ್ ಗುಡ್ಡಿ ಥಿಂಗ್ಸ್ ಇಷ್ಟನ್ನೇ ಬರ್ಕೊಂಡಿರ್ತಾರೆ ಅಂತ. ಹೌದಾ ಮಕ್ಕಳ, ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಶಕ್ತಿ ಏನಿದೆ ನಿಜವಾದ ಕವಿಗಳದ್ದು ಅಂತ ಹೇಳಿ ಹೊರಮೈನಲ್ಲಿ ನವ್ಯ ಅಂದ್ರೆ ಬರವಣಿಗೆ ಹೊರ ಸ್ಟ್ರಕ್ಚರ್ನಲ್ಲಿ ನವ್ಯದಂತೆ, ಒಳಗಡೆನಲ್ಲಿ ಇವರಿಗೆ ಮುಟ್ಟಕ್ಕಾಗದೇ ಇರುವ ಆಧುನಿಕ ಕವಿಗಳಿಗೆ ಅಂದ್ರೆ ಅವರ ಸಮಕಾಲೀನ ಆಧುನಿಕ ತರುಣ ಕವಿಗಳಿಗೆ ಮುಟ್ಟಕ್ಕಾಗದೇ ಇರುವಂತಹ ಒಂದು ದಿವ್ಯತೆ ಅಂದ್ರೆ ಆಧ್ಯಾತ್ಮಿಕತೆ, ಅದನ್ನ ಅವ್ರು ಇಟ್ಕೊಂಡ್ರು. ನಮ್ಮ ದೇಶಕ್ಕೆ ಆಧ್ಯಾತ್ಮಿಕತೆ ಅಥವಾ ನಮ್ಮ ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮಿಕತೆ ಬಂದಿರೋದು ವೇದಗಳಿಂದ. ಅತ್ಯಂತ ಪ್ರಾಚೀನ ದಾಖಲೆ ಋಗ್ವೇದ. ಬೇಂದ್ರೆ ಅವರು ಋಗ್ವೇದದಲ್ಲಿ ಅತ್ಯಂತ ಪರಿಣತರು, ಒಳ್ಳೆ ಎಲ್ಲಿ ಬೇಕಾದ್ರೂ ಈ ಜೋಡಿಬಹುದು ಅಷ್ಟುವರೆಗೆ ವೇದಗಳು ಬರ್ತಾ ಇತ್ತು. ಆ ಒಂದು ಸ್ವರೂಪ ಅವರಲ್ಲಿ ಎದ್ದು ಬಂತು. ಈಗ ಯಾರನ್ನಾರು ನಮ್ಮನ್ನು ಇರಿಟೇಟ್ ಮಾಡಿದಾಗ ನಮ್ಮ ಒಳಗಡೆ ಇರೋ ಟ್ಯಾಲೆಂಟು ಕೆಲವು ಸತಿ ಜಾಸ್ತಿ ಆಚೆ ಬಂದ್ಬಿಡುತ್ತೆ. ಬೇಂದ್ರೆ ವಾಸ್ ಇರಿಟೇಟೆಡ್ ಬೈ ನವ್ಯ ಪೊಯಿಟ್ಸ್. ಇರಿಟೇಷನ್ ಇಂದ ಇವರು, ನೀವು ಈ ತರ ಪದ್ಯ ಬರಿತಾ ಇದ್ದೀರಾ,
ಮಲೆಘಟ್ಟ ಸೋಪಾನ ಪಟ್ಟಿಯಲ್ಲಿ ಉರುಳು, ಕೆಳಕ್ಕೆ ಮೂರೇ ಉರುಳು, ಕಡಲ ಕುದಿತದ ಎಣ್ಣೆ ಕೊಪ್ಪರಿಗೆಗೆ, ಈ ಥರ ಅಡಿಗರು ಬರೀತಿದ್ರು. ನೀವು ಆ ಥರ ಬರೀತೀರಾ, ನಾನು ಡೂ ಅಂತ ಪದ್ಯ ಬರೀತೀನಿ, ನೋ ಅಂತ ಪದ್ಯ ಬರೀತೀನಿ. ಈ ಥರದ ಕವನಗಳನ್ನು ಅವರು ಒಂಥರ ನವ್ಯರಿಗೆ ಒಂದು ಟಾಂಗ್ ಅಂತಾರಲ್ಲ, ಒಂಥರ ಅವ್ರಿಗೆ ಟಾಂಗ್ ಕೊಡೋ ಥರ, ಅವ್ರಿಗೊಂದು ಉತ್ತರ ಕೊಡೋ ಥರ, ಲೇವಡಿ ಮಾಡೋರಿಗೆ ಒಂದು ಮರು ಲೇವಡಿ ಮಾಡುವ ರೀತಿನಲ್ಲೂ ಮಾಡಿದ್ರು. ಆದರೆ ನವ್ಯರಲ್ಲಿ ಇದ್ದಿದ್ದು ಬರೀ ತಮ್ಮನ್ನು ತಾವೇ ಕೆತ್ಕೊಳ್ಳೋದು, ಸೋ ಸೆಲ್ಫ್ ಸೆಂಟರ್ಡ್, ಒಬ್ಸೆಸ್ಡ್ ಅಂತಾರಲ್ಲ, ತಮ್ಮ ಬಗ್ಗೆನೇ ಆತ್ಮರತಿ ಅಂತ ಹೇಳ್ತಾರೆ ಕನ್ನಡದ, ತನ್ನ ಬಗ್ಗೆನೇ ಮಾತಾಡ್ಕೊಳ್ಳೋದು ಮರುತ್ತುವೆ. ತಾನು ತನ್ನ ಮನಸ್ಸು, ತನ್ನ ಬುದ್ಧಿ, ತನ್ನ ದೇಹ, ತನ್ನ ಒಳಗಡೆ ಆಗ್ತಿರೋ ಭಾವನೆಗಳು ಬಿಟ್ಟರೆ ಪ್ರಪಂಚವೇ ಇಲ್ಲ ಅನ್ನೋ ಥರ ಅವರು ಒಂಥರ ಸೈಕಲಾಜಿಕಲ್ ಒಳಗಡೆ ಮುಳುಗಿ ಹೋಗ್ಬಿಟ್ಟಿದ್ರು ಮನೋಪ್ರಪಂಚದಲ್ಲಿ ನವ್ಯರು. ಇವ್ರೇನ್ ಮಾಡಿದ್ರು, ಅದರಿಂದ ಆಚೆ ತಂದು ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ ಮದುವೆ ಆಗಿದೆ, ಇಷ್ಟಪಟ್ಟು, ಆದರೆ ಮಗು ಹುಟ್ಬಿಡ್ತು. ಮಗು ಹುಟ್ಟಿದ ಮೇಲೆ ಮಗುನ ಸಾಕಕ್ಕೆ ಯೋಗ್ಯತೆ ಇಲ್ಲ ಈ ಇಬ್ರು ಪ್ರೇಮಿಗಳಿಗೆ, ಬೇಂದ್ರೆ ಕವನದಲ್ಲಿ ನಾನು ಹೇಳ್ತಿರೋದು. ಆ ಮಗುನ ಒಂದು ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಎಲ್ಲೋ ರಸ್ತೆ ಬದಿ ತಿಪ್ಪೆನಲ್ಲಿ ಇಟ್ಟೋದ್ರು. ಆ ಮಗು ಬಗ್ಗೆ ಕಣ್ ಪಾಪೆ ಅಂತ ಕವನ ಬರೀತಾರೆ. ಯಾರು ಬರೆದಿದ್ರು? ನವಿದವ್ರು ಬರೆದಿರ್ಲಿಲ್ಲ, ನವೋದಯದವರು ಬರೆದಿರ್ಲಿಲ್ಲ ಈ ತರ ಕವನ. ಮಗು ಅಂದ್ರೆ ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ, ಬಾಲಕೃಷ್ಣನ್ ಅಂತ ಇದೆ, ಹಂಗ್ ಬರೀತಿದ್ರು ಗುಡಿ ಗುಡಿ ಥಿಂಗ್ಸ್. ಪ್ರೇಮವನ್ನು ಹೇಳಿ ಪ್ರೇಮಕ್ಕೆ ಜವಾಬ್ದಾರಿ ಇಲ್ಲದೆ ಹೋದ್ರೆ, ಗಂಡು ಹೆಣ್ಣಿನ ಪ್ರೇಮ ಪ್ರಣಯಕ್ಕೆ, ಅವರೇ ಪ್ರಣಯದ ಬಗ್ಗೆ ಬರ್ದಿಯಾರಲ್ಲ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, ಎಲ್ಲ ಅದ್ಭುತವಾದ ಬರ್ದಿದ್ದಾರೆ. ಅನಂತ ಪ್ರಣಯ ಅಂತಲೇ ಪದ್ಯದ ಹೆಸರು. ಆದ್ರೆ ಪ್ರಣಯಕ್ಕೊಂದು ದೈವಿತತ್ವ ಬೇಕಲ್ಲ, ಒಂದು ಡಿವಿನಿಟಿ ಇಲ್ಲದೆ ಹೋದ್ರೆ ಪ್ರೇಮ ಅದು ಕಾಮ ಆಗುತ್ತೆ. ಅದು ಅವ್ರಿಗೇನೋ ಒಂದಿತ್ತು, ಅವರು ಒಂದು ತೀಟೆ ತೀರಿಸ್ಕೊಂಡ್ರು, ಆ ಮಗುನ ಬಿಸಾಕಿದ್ರು, ಹೋದ್ರು. ಆ ಮಗುನ ಯಾರು ನೋಡ್ಕೋಬೇಕು? ಆ ಮಗು ಮೇಲ್ಗಡೆ ಕಣ್ ಮೇಲ್ ಮಾಡ್ತಿದೆ, ಅಂದ್ರೆ ನಮ್ಮಲ್ಲಿ ಕಣ್ ಮೇಲ್ ಮಾಡೋದು ಅಂದ್ರೆ ಧ್ಯಾನ ಮಾಡೋದು ಅಂತಲೂ ಆಗ್ಬೋದು, ಇನ್ನೊಂದು ಪ್ರಾಣ ಹೋಗ್ತಾ ಇದೆ ಮಾಡ್ತಿದೆ. ಕೊನೆಗೆ ಈ ಮಗುವಿನ ಕಷ್ಟ ನೋಡೋಕ್ಕಾಗದೆ ಆ ಒಂದು ದೇವರು ಆ ಮಗುನ ಕರ್ಸ್ಕೊಂಡ್ಬಿಟ್ಟ, ಆ ಮಗು ಸತ್ತೋಯ್ತು ಪಾಪ ರಸ್ತೆ ಬದಿಲಿ ಅಂತ ಕಣ್ ಪಾಪೆ ಅನ್ನೋ ಪದ್ಯದಲ್ಲಿ ಆ ಮಗುನ ಒಂದು ಇವರು ಸುಖಪಟ್ಟು ಬಿಸಾಕ್ ಹೋದಂಥ ಮಗು ಹೇಗಾಯಿತು ಅನ್ನೋದನ್ನು ಅವರು ಕೊಡ್ತಾರೆ. ಈ ಥರದ ಥೀಮ್ಗಳನ್ನೆಲ್ಲ ಅವ್ರು ಇಟ್ಕೊಂಡು ಮೋಸ್ಟ್ಲಿ 10-15 ವರ್ಷ ವರ್ಕ್ ಮಾಡಿದ್ದಾರೆ. ಅದು ಯಾವ್ಯಾವುದೋ ದೊಡ್ಡ ಲೈಬ್ರರಿ, ಬೇಂದ್ರೆಯವ್ರದ್ದು 30,000ಕ್ಕಿಂತ ಹೆಚ್ಚು ಪುಸ್ತಕ ಇದ್ದಂಥ ಲೈಬ್ರರಿ. ಅವ್ರು ಓದ್ತಾ ಇದ್ದಿದ್ದೆಲ್ಲ ಕೆಮಿಸ್ಟ್ರಿ, ಫಿಸಿಕ್ಸು, ನಕ್ಷತ್ರ ವಿಜ್ಞಾನ, ಪ್ರಾಣಿಗಳ ಬಗ್ಗೆ, ಆಮೇಲೆ ಯೋಗದಲ್ಲಿ ಬರುವ ವಿಷಯಗಳ ಬಗ್ಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೆಮಿಸ್ಟ್ರಿನಲ್ಲಿ ಈ ಎಲಿಮೆಂಟ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ಮೂಲ ವಸ್ತುಗಳು, ಹೈಡ್ರೋಜನ್ನು, ಹೀಲಿಯಮ್ಮು, ಆಕ್ಸಿಜನ್ನು, ಅವುಗಳ ಬಗ್ಗೆ ಒಂದು ಟೇಬಲ್ ಇರುತ್ತೆ, ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ರು ಅವರು. ಆಮೇಲೆ ಅವ್ರಿಗೆ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಗಣಿತ ಅಂದರೆ ತುಂಬ ಇಷ್ಟ ಬೇಂದ್ರೆಗೆ. ಗಣಿತದ ಬಗ್ಗೆ ಮೋಸ್ಟ್ಲಿ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಇದ್ದಂಥ ಅತಿ ದೊಡ್ಡ ವಿಜ್ಞಾನಿಗಳಲ್ಲಿ ಬೇಂದ್ರೆ ಒಬ್ಬರು. ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳ್ತಿದ್ದಾರೆ. ಇದಕ್ಕೆ ಏನು ದಾಖಲೆ ಅಂದರೆ, ಸುದರ್ಶನ್ ಅಂತ ದೊಡ್ಡ ವಿಜ್ಞಾನಿಗಳು ಬಾಂಬೆ ಅಟಾಮಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದ್ರು, ಬಾರ್ಕ್ ಅಂತ ಕರೀತಾರೆ ಅದಕ್ಕೆ. ಅವರು ಅವಾಗವಾಗ ಬಂದು ಬೇಂದ್ರೆ ಅವ್ರ ಜೊತೆ ಇದ್ದು ವಾಸ ಮಾಡಿ ಬೇಂದ್ರೆ ಅವ್ರದಿಂದ ಅವ್ರು ಕಲ್ತ್ಕೊಂಡು ಹೋಗ್ತಾ ಇದ್ರು. ಇದನ್ನು ಸುದರ್ಶನ್ ಅವ್ರು ಬರ್ದಿದ್ದಾರೆ. ಈ ಬೇಂದ್ರೆ ಈ ವಿಜ್ಞಾನಿಗಳ ಜೊತೆ ಏನು ಇಂಟ್ರಾಕ್ಷನ್ ಆಗುತ್ತೋ ಅದನ್ನು ಕವನದ ರೂಪದಲ್ಲಿ ಬರ್ಕೊಳ್ಳೋದು, ಅದನ್ನ ಯಾವುದೋ ಒಂದು ಪುಸ್ತಕದಲ್ಲಿ ಹಾಕ್ಬಿಡೋದು. ಆಮೇಲೆ ಅದೆಲ್ಲ ಅವ್ರಿಗೆ ಕಲೆಕ್ಟ್ ಮಾಡಬೇಕು ಅಂತ ಅನಿಸಿ ಅದನ್ನು ಕಲೆಕ್ಟ್ ಮಾಡಿ ಈ ಕವನವನ್ನು ಬರೀತಾರೆ. ಅಂದರೆ ಇದರಲ್ಲಿ ಯುಗಾದಿ ಬಗ್ಗೆನೂ 2 ಕವನ ಇದೆ. ಒಂದು ಕವನ ಬೆಳಗ್ಗೆ ಬರೆದ್ರು, ಒಂದು ಕವನ ಮಧ್ಯಾಹ್ನ ಬರೆದ್ರು, ಅಂಥದ್ದು ಇದೆ. ಆಮೇಲೆ ಗೆಳೆತನದ ಬಗ್ಗೆ ಇದೆ, ಗಂಡು ಹೆಣ್ಣಿನ ಪ್ರೀತಿಯ ಬಗ್ಗೆನೂ ಇದೆ, ಪ್ರೀತಿ ವಿಫಲವಾದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಇದೆ, ಗುರುಗಳ ಬಗ್ಗೆನೂ ಇದೆ. ಆಮೇಲೆ ಇಂಗ್ಲೀಷ್ನ ಅಥವಾ ಕನ್ನಡದ ಪದ ತಗೊಂಡು ಆ ತತ್ವದ ಹುಡುಕಾಟ, ಅಂದರೆ ಡೂ ಅಂತ ಹೇಳಿದೆ ನಿಮಗೆ, ನೋ ಅಂತ ಹೇಳಿದೆ, ಈ ರೀತಿಯ ಕವನಗಳನ್ನು ಅವರು ಬರೀತಾರೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಕವನ ಅದರಲ್ಲಿರೋದು, ವಾಟ್ ವಾಸ್ ಬೇಂದ್ರೆಸ್ ರೆಸ್ಪಾನ್ಸ್ ಟು ಡೆಮೋಕ್ರಸಿ. ದೇಮವ್ವ ಅಂತ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತಾರೆ. ಒಂದೊಂದು ಎಲ್ಲಮ್ಮ, ಮಲ್ಲವ್ವ ಅಂತೆಲ್ಲ ಊರಿನ ದೇವತೆಗಳು, ಗ್ರಾಮ ದೇವತೆಗಳಿರುತ್ತಲ್ಲ, ಒಂದು ದೇವತೆ ದೇಮವ್ವ. ಈ ಡೆಮಾಕ್ರಸಿ ಅನ್ನೋದಕ್ಕೆ ಒಂದು ದೇವತೆ ಸ್ವರೂಪ ಕೊಡಬೇಕಲ್ಲ, ಅದು ಹೆಣ್ಣುದೇವಿ. ದೇಮವ್ವನ ಮೆರವಣಿಗೆ ಅಂತ, ಅಂದರೆ ಊರಲ್ಲಿ ಮೆರವಣಿಗೆ ಬಂದಾಗ ಎಲ್ಲ ಹಾದಿ ಬೀದಿ, ಎಲ್ಲ ರಸ್ತೆಗಳು, ಎಲ್ಲ ಕೇರಿಗಳಲ್ಲೂ ಬಂದು ಕೊನೆಗೆ ಮತ್ತೆ ದೇವಸ್ಥಾನಕ್ಕೆ ಹೋಗುತ್ತೆ, ಒಂದು ಪಲ್ಲಕ್ಕಿನಲ್ಲಿ ಹೊತ್ಕೊಂಡ್ಬರ್ತಾರೆ. ಆ ಥರ ಒಂದು ಡೆಮಾಕ್ರಸಿಯ ದೇವಿ ಎಲ್ಲ ಜಾತಿಗಳು, ಎಲ್ಲ ಜನಜಾತಿಗಳು ಇರುವ ಊರು ಕೇರಿಗಳಲ್ಲಿ ಬಂದು ಹೋದರೆ ಯಾರು ಹಲಿಗೆ ಬಡಿತಾ ಇದ್ರು, ಯಾರು ಡೊಳ್ಳು ಬಡಿತಾ ಇದ್ರು, ಯಾರು ಏನು ಬಡಿತಾ ಇದ್ರು ಅನ್ನೋದರ ಒಂದು ಚಿತ್ರಣವನ್ನು ಅವರು ಒಂದು ಜಾನಪದ ಶೈಲಿಯ ಕವನದಲ್ಲಿ ಕೊಡ್ತಾರೆ. ಈ ಕಡೆ ವೈದಿಕ ಶೈಲಿಯ ಸಾಮಛಂದಸ್ನಲ್ಲೂ ಕವನ ಬರೀತಾರೆ, ನವ್ಯರಿಗೂ ಉತ್ತರ ಕೊಡುವ ರೀತಿ ಇಂಗ್ಲೀಷ್ನ ಪದಗಳನ್ನು ತಗೊಂಡು ಮಾಡ್ತಾರೆ, ಡೆಮಾಕ್ರಸಿ ಬಗ್ಗೆನೂ ಬರೀತಾರೆ. ಈ ವೈವಿಧ್ಯತೆ ಅದರಲ್ಲಿ
ತುಂಬ ಇದೆ. ಬಟ್ ಇದಕ್ಕೆ ಅವರು ಒಂದು ಸ್ಟ್ರಕ್ಚರ್ ಇಟ್ಕೊಂಡಿದ್ದಾರೆ. 44 ಕವನ ಬರೆದಿರೋದು. ಯಾಕೆಂದರೆ ಅಲ್ಲಿ 4 ಅನ್ನೋದನ್ನ ಅವರು 4 ನಂಬರ್ ಅಂತ ಹೇಳಿದೆ ಅಲ್ವಾ, 4 ಅನ್ನೋದನ್ನ ತುಂಬ ಇಂಪಾರ್ಟೆಂಟ್ ಆಗಿ ಅವರು ಇಟ್ಕೊಳ್ತಾರೆ. ಓಕೆ, ನೀವೀಗ ಹೇಳಿದ್ರಿ ಬರವಣಿಗೆಯಲ್ಲಿ ಒಂದು ಹಂತಕ್ಕೆ ಚೇಂಜ್ ಆಗೋಯ್ತು ಅವರದ್ದು ನಿರ್ಧಾರ ಅಂತ. ಸೊ ವೈಯಕ್ತಿಕವಾಗಿ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ? ಅಂದ್ರೆ ಆ ಅಗತ್ಯ ಬೇಕಾಗಿತ್ತಾ ಅಥವಾ ಬೇಡವಾಗಿತ್ತಾ ಅಂತಾನ? ಇಲ್ಲ, ಅದು ಏನಾಗುತ್ತೆ ಗೊತ್ತಾ, ಕವಿ ಜೀವ ಎಷ್ಟು ಹಳೇದೋ ಅದರ ಸಂಸ್ಕಾರಗಳು ಅಷ್ಟು ಹಳೇದಾಗಿರುತ್ತೆ. ಈಗ ಅವರ ಜೀವ ಅಂದರೆ ನಾನು ಯಾವ ಅರ್ಥದಲ್ಲಿ ಹೇಳ್ತಿದ್ದೀನಿ ಅಂದರೆ ಕರ್ಮ ಸಿದ್ಧಾಂತದಲ್ಲಿ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ನಾವು ಯಾರು, ನೀವಾಗಲಿ ನಾವೇ ಆಗಲಿ ಯಾರು ಇವತ್ತು ಹುಟ್ಟಿದವರಲ್ಲ. ನಾವು ಅನೇಕ ಜನ್ಮಗಳಲ್ಲಿ ಹುಟ್ಟಿರ್ತೀವಿ. ಈಗ ನೀವು ಬಂದು ನೀವು ಭೇಟಿ ಮಾಡಿರ್ತೀರಾ, ಏನೋ ನಾವು ಒಂದು ಸಂದರ್ಶನ ಮಾಡ್ತಿದ್ದೀವಿ ಅಂದರೆ ನಮ್ಗೆ ಅನೇಕ ಸತಿ ಭೇಟಿಯಾಗಿರುತ್ತೆ. ನಮ್ಗೆ ನೆನಪಿರಲ್ಲ ಅಷ್ಟೇ. ಸ್ವಪ್ನದಲ್ಲಾಗಿರ್ಬೋದು, ಹಿಂದಿನ ಜನ್ಮದಲ್ಲಾಗಿರ್ಬೋದು, ಆ ಥರದ್ದು. ಅದೇ ಥೀಮ್ ಮೇಲೆ 100 ಸಿನಿಮಾಗಳು ಬಂದಿದೆ. ನಮ್ಮ ಕನ್ನಡದಲ್ಲೂ ಬಂದಿದೆ, ಬೇರೆ ಭಾಷೆಗಳಲ್ಲೂ ಬಂದಿದೆ. ಬೇಂದ್ರೆ ಅವರು ಏನು ಹೇಳ್ತಿದ್ರು ಅಂದರೆ, ಹಿಂದಿನ ಜನ್ಮದಲ್ಲಿ ನಾನೇ ಕಾಳಿದಾಸ ಇದ್ದೆ ಅಂತ. ಯಾಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ನಾನೇ ಕಾಳಿದಾಸ. ಏನನ್ನ ಕಾಳಿದಾಸನಾಗಿ ನಾನು ಮುಗ್ಸೋಕ್ಕಾಗಲಿಲ್ವೋ, ಬರೆಯೋಕ್ಕಾಗಲಿಲ್ವೋ ಆ ಕಾಲದಲ್ಲಿ, ಇವಾಗ ನಾನು ಅದನ್ನು ಬರಿತಾ ಇದ್ದೀನಿ ಅನ್ನೋದು ಅವ್ರ ನಂಬಿಕೆ. ಈ ಥರ ಒಂದು ವಿಚಿತ್ರ ಅಂತ ಅನಿಸ್ಬೋದು ಜನಕ್ಕೆ. ಆ ರೀತಿಯ ನಂಬಿಕೆ ಅವ್ರಿಗೆ ಇತ್ತು. ಹಾಗಾಗಿ ಒಂದು ರೆಗ್ಯುಲರ್ ಆಗಿ ಜಗತ್ತು ಯಾವ್ದನ್ನ ಭಾವಗೀತೆ ಅಂತ ಒಪ್ಕೊಳ್ಳುತ್ತೋ ಆ ಕ್ಷೇತ್ರದಲ್ಲಿ ನಾನು ಏನೇನು ಮಾಡಬೇಕೋ ಎಲ್ಲನೂ ಸಾಕಷ್ಟು ಮಾಡಿದ್ದೀನಿ. 100 ಪದ್ಯಗಳನ್ನು ಬರೆದೀನಿ, 10 ಪದ್ಯಗಳನ್ನು ಜನ ಹಾಡಿದ್ದಾರೆ, ಟೆಕ್ಸ್ಟ್ ಬುಕ್ ಆಗಿದೆ, ಎಲ್ಲ ಆಗಿದೆ, ಆಯಿತು. ಇದನ್ನೇ ಮಾಡ್ಕೊಂಡು ಕೂರಕ್ಕಾಗಲ್ಲ. ನಿಮ್ಗೊಂದು ಹೊಸದು ಬೇಕು ಅಲ್ವಾ? ಏನು ಏನು ಜೇನು ಜೇನು ಎನೆ ಗುಂಗುಂಗಾನ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಅಂತ ಅವರು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅದರಲ್ಲೇ ಹೇಳಿದರು. ಅಲ್ಲಿ ಏನು ಹೇಳಿದ್ದಾರೆ, ಟು ಆನ್ಸರ್ ಟು ಯುವರ್ ಪಾಯಿಂಟ್, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಅಂದರೆ ಓಂಕಾರ ಒಂದು ಎತ್ತರದಲ್ಲಿದೆ, ಓಂಕಾರಕ್ಕಿಂತ ನನ್ನ ಒಂದು ಹಾಡು ಅಥವಾ ರಚನೆ ಒಂಚೂರು ಎಲ್ಲ ಒಂಚೂರು ಕಡಿಮೆ ಇದೆ, ಒಂದು ಗುಲ್ಗಂಜಿ ತೂಕದಷ್ಟು ಕಡಿಮೆ ಇದೆ ಅಂತ ಆ ದುಂಬಿ ಮೂಲಕ ಇವರೇ ಹೇಳ್ತಾ ಇರೋದು ಅಲ್ಲಿ ಇತ್ತು. ಹಾಗಾಗಿ ಅವ್ರಿಗೆ ಒಂದು ಹೊಸತನ ಬೇಕಿತ್ತು. ಅಂದರೆ ನಾರಾಯಣಾಚಾರ್ಯ ಹೇಳುವಂತೆ, ಅವ್ರ ಬಗ್ಗೆ ತುಂಬ ಒಳ್ಳೆಯ ವಿಮರ್ಶಕರು, ಒಂದು ಗಿಡದಲ್ಲಿ ಮೊದಲನೇ ದಿನ ಬಿಟ್ಟ ಹೂವಿಗೂ ಅದೇ ಗಿಡದ ಅಂತಿಮ ದಿನ, ಆ ಗಿಡ ಸತ್ತೋಗುತ್ತೆ ಅಂತ ಅನ್ಕೋಣ, ಅದರ ಅಂತಿಮ ದಿನದಲ್ಲಿ ಬಿಟ್ಟ ಹೂವಿಗೂ ಆ ಹೂವಿನ ಪರಿಮಳದಲ್ಲಿ ವ್ಯತ್ಯಾಸ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಎಷ್ಟು ಗೂಢವಾದ ಪ್ರಶ್ನೆ, ಅಬ್ಸರ್ವ್ ಮಾಡಿರಲ್ಲ. ಅಲ್ಲಿಗ ಹೂವು ವಿಕಾಸ ಆಯ್ತೋ ಇಲ್ವೋ? ಒಂದು 10 ವರ್ಷ ಇತ್ತು ಒಂದು ಹೂವಿನ ಗಿಡ, 10 ವರ್ಷ ಇರೋಲ್ಲ, 5 ವರ್ಷ ಒಂದು ಹೂವಿನ ಗಿಡ ಇತ್ತು ಅಂತ ಅನ್ಕೋಣ. ಹೂವಿನ ಗಿಡದಲ್ಲಿ 5 ವರ್ಷ ಬಿಟ್ಟಿರುವಂಥ ಹೂವಿನ ಪರಿಮಳ ಆಗಲಿ, ಅದು ಸ್ಟ್ರಕ್ಚರ್ ಆಗಲಿ, ಅದರ ಮೃದುತ್ವ ಆಗಲಿ ಒಂದೇ ಥರ ಇರುತ್ತಾ? ಅದಕ್ಕೂ ಮೂಡ್ ಚೇಂಜ್ ಆಗ್ಬೇಕಲ್ಲ. ಹೂವು ನೆನಪಲ್ಲಿ ಇರದಷ್ಟು ಕೊನೆಯ ಹೂವಷ್ಟು ನೆನಪಲ್ಲಿ ಉಳಿಯೋದಿಲ್ಲ. ಅದಕ್ಕೆ ಬೇಂದ್ರೆ ಅವರು ತಮ್ಮನ್ನು ತಾವೇ ಮತ್ತೆ ಕಂಡುಕೊಂಡು ಇದುವರೆಗೂ ಅವರು ಮಾಡಿದ ಯಾತ್ರೆ ಇದೆ ಅಲ್ವಾ, ಆ ಯಾತ್ರೆಯ ಒಂದು ಅವಾಗಲೇ ಹೇಳಿದ್ನಲ್ಲ ಸಾರಾಂಶ, CV ರೆಸ್ಯೂಮೆ ಥರ ಇದನ್ನು ಬರೆದು ಮುಂದಕ್ಕೆ ನಂದು ಉದ್ಭವ ಭೂತದ ಭಾವ ಉದ್ಭವ ಜಾವ ಮೊಲೆಯೂಡಿಸುವಳು ಪ್ರತಿಭೆನವ ಅಂತ ಬರೀತಾರೆ. ಈ ಪ್ರತಿಭೆ ಅನ್ನೋ ತಾಯಿ ಅವಳು ಹಾಲು ಉಣಿಸ್ತಾಳೆ. ಭೂತದ ಭಾವ ಅಂದರೆ ನನ್ನಲ್ಲಿ ಭೂತ ಹಿಂದಿನ ಕಾಲದ್ದೆಲ್ಲ ಇದೆ, ಆದರೆ ಅದನ್ನು ಮಾತ್ರ ಬರೀತಿಲ್ಲ ನಾನು, ಅಂದರೆ ನೆನಪಿನಿಂದ ಬರೀತಿಲ್ಲ. ಉದ್ಭವ ಜಾವ, ಜಾವ ಅಂದರೆ ನಾವು ಬೆಳಗಿನ ಜಾವ ಅಂದರೆ ಒಂದು ಜಾವ ಅಂತ ಹೇಳ್ತೀವಲ್ವಾ, ಒಂದು ಗಳಿಗೆ, ಉದ್ಭವ ಜಾವ. ಈಗ ನನಗೇನಾಗ್ತಾ ಇದೆ, ಕಾವ್ಯ ಅನ್ನೋದು ನನ್ನ ಮಿದುಳನ್ನು ದಾಟಿ ಒಂದು ಎತ್ತರದಿಂದ ಬರ್ತಾ ಇದೆ. ಅಂದರೆ ನನ್ನ ತಲೆ ಮೇಲೆ ಒಂದು ಫ್ಯಾನ್ ಇರೋ ಥರ. ಇದನ್ನು ನಾವು ಯೋಗದ ಭಾಷೆಯಲ್ಲಿ ಸಹಸ್ರಾರ ಅಂತ ಕರಿತೀವಿ. ನಮ್ಮ ಹೊಕ್ಕಳಿಗಿನ ಕೆಳಗಿರೋ ಭಾಗಕ್ಕೆ ನಾವು ಮೂಲಾಧಾರ ಅಂತ ಕರಿತೀವಿ ಯೋಗದಲ್ಲಿ. ನಮ್ಮ ಇದು ಆಜ್ಞಾಚಕ್ರ, ಹಣೆ ಮಧ್ಯೆ ಇರೋದು. ಇದಕ್ಕಿಂತ ಮೇಲ್ಗಡೆ ಇಲ್ಲೊಂದು ಮುಟ್ಟಿದ್ರೆ ಒಂದು ಸಣ್ಣದೊಂದು ತೂತ ಇದಿರುತ್ತೆ, ಹಳ್ಳ ಇರುತ್ತೆ. ಮಕ್ಕಳು ಹುಟ್ಟಿದಾಗ ಅದನ್ನೆಲ್ಲ ತಟ್ಟಿ ಸರಿ ಮಾಡ್ತಾರೆ ಎಣ್ಣೆ ನೀರು ಹಾಕಿ. ಅದು ನಮ್ಮ ಸಹಸ್ರಾರ. ಈ ಕಾವ್ಯ, ಇಲ್ಲಿಂದ ಮುಂದೆ ಬಂದ ಕಾವ್ಯ ಎಲ್ಲ ಅವ್ರದ್ದು ಸಹಸ್ರಾರ ಕಾವ್ಯ. ಅದಕ್ಕಿಂತ ಮುಂಚೆ ಬರ್ತಾ ಇದ್ದಿದ್ದು ಹೃದಯದಿಂದ. ಒಬ್ಬ ಕವಿ ಹೃದಯದಿಂದ ಹಾಡ್ತಿದ್ದ, ಬರೀತಿದ್ದ. ಅಲ್ಲಿಂದ ಅವ್ರು ತುಂಬ ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾರೆ ಸಾಧನೆ ಮಾಡಿಕೊಂಡು. ಇದನ್ನ ನಮ್ಮಲ್ಲಿ ಯಾರು ಗುರ್ತಿಸಕ್ಕಾಗಿರ್ಲಿಲ್ಲ. ಇದಕ್ಕೆ ಅವ್ರು ಹೇಳ್ತಾರೆ ಉದ್ಭವ ಜಾವ, ನನ್ನಲ್ಲಿ ಉದ್ಭವ ಪೊಯೆಟ್ರಿ ಬರ್ತಾ ಇದೆ. ಇದನ್ನ ಅವ್ರ ಮಗ ವಾಮನ್ ಬೇಂದ್ರೆ ಅವರು ಬರೆದಿದ್ದಾರೆ. ಬೇಂದ್ರೆ ಅವರ 4 ತಂತಿ ಒಂದು ಉದ್ಭವ ಕಾವ್ಯ ಅಂತ. ಉದ್ಭವ ಕಾವ್ಯ ಅಂದ್ರೆ ತನ್ನಷ್ಟಕ್ಕೆ ತಾನೇ ಅದು ಬಂದ್ಬಿಡ್ತು ಅಂತ. ಎಲ್ಲಿಂದ ಬಂತು ಅಂದ್ರೆ ಇವರು ಪ್ರಯತ್ನ ಮಾಡಿ ಕವನ ಅಂತ ಬರಿತಾ ಇಲ್ಲ, ಅದು ಏನೋ ಒಳಗಡೆ ಇರೋವಂಥದ್ದು ಹೊರಗೆ ಬರಕ್ಕೆ ಶುರುವಾಯಿತು. ಅದು ಮುಂಚಿನ ಥರ ಬರ್ತಿಲ್ಲ. ಪಾಯಿಂಟ್ ಅದು. ಅಂದರೆ ಮುಂಚೆ ಬರೆದಿರುವ ಪ್ರಕೃತಿ ಪದ್ಯ, ದೇವರ ಪದ್ಯ, ಇನ್ನೊಂದು ಪದ್ಯ ಆ ರೀತಿಯಾಗಿ ಬರ್ತಾ ಇಲ್ಲ. ಅಂದರೆ ಯಾವುದನ್ನು ನಮ್ಮ ಕಲ್ಚರು ಒಂದು ವೇದಗಳನ್ನು ಮರೆತಿತ್ತೋ ಅದೇ ಒಂದು ಮರಳಿ ಕಾವ್ಯ ರೂಪದಲ್ಲಿ
ಬಂತು. ಹಂಗಂತ ವೇದದ ಮಂತ್ರನ ಅವ್ರು ಟ್ರಾನ್ಸ್ಲೇಟ್ ಮಾಡ್ತಿಲ್ಲ, ಇವರ ಅನುಭವವನ್ನ ಅಲ್ಲಿ ಸೇರಿಸ್ಕೊಂಡು. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲವರು ಅಭಿಪ್ರಾಯ ಕೆಲವು ವಿಮರ್ಶಕರು ಹೇಳೋ ಪ್ರಕಾರ ಅಲ್ಲಮ ಪ್ರಭು ಅವರ ವಚನಗಳು ಪ್ರಭಾವ ಬೀರಿದ್ರಿಂದ ಈ 4 ತಂತಿ ಅನ್ನೋದು ಕ್ರಿಯೇಟ್ ಆಗಿರಬಹುದು ಅಂತ. ಲೈಕ್ ನಾನು ಎಂಬುದು ಪ್ರಮಾಣ, ನೀನು ಎಂಬುದು ಪ್ರಮಾಣ, ಸ್ವಯಂ ಎಂಬುದು ಪ್ರಮಾಣ, ಪರಂ ಎಂಬುದು ಪ್ರಮಾಣ, ಗುಹೇಶ್ವರನೆಂಬುದು ಅಪ್ರಮಾಣ ಅಂತ. ಅದೇ 4 ತಂತಿಯಲ್ಲಿ ನಾನು, ನೀನು, ಆನು, ತಾನು ಅನ್ನೋ ರೀತಿಯಲ್ಲಿ ಬರ್ಕೊಳ್ತಾ ಹೋಗ್ತಾರೆ ಅನ್ನೋದು ಇದು ಸತ್ಯ ಅಂತ ಪರಿಗಣಿಸಬಹುದು. ನೀವು ಈ ಕವನ ಹೇಳಿದ್ರಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ ಹೇಳ್ಬೇಕು. ಯಾಕೆಂದ್ರೆ ನಮ್ಮಲ್ಲಿ ಟಿವಿ ಮಾಧ್ಯಮದಲ್ಲಿರೋರಿಗೆ ಸಾಹಿತ್ಯದ್ದು ಇವಾಗ ಎಷ್ಟು ಕಡಿಮೆ ಆಗಿದೆ ಅನುಭವ ಅನ್ನೋದು ನಿಮಗೆ ಗೊತ್ತಿದೆ. ನಾನೆಂಬುದು ಪ್ರಮಾಣ ಅಂತ ಅದು ಬಹಳ ಪ್ರಸಿದ್ಧವಾದ ಪದ್ಯ. ಬೇಂದ್ರೆ ಅವರಿಗೆ ಅದಂತೂ ಪ್ರಭಾವ ಇತ್ತು. ನೀವು ಹೇಳಿದಂತೆ ಅಲ್ಲಮನ ಪ್ರಭಾವ ತುಂಬ ಇತ್ತು ಅವ್ರಿಗೆ. ಅಲ್ಲಮನ ಬಗ್ಗೆನೇ ಅವ್ರು ಹಿಂದೆ ಒಂದು ಪದ್ಯ ಬರೆದಿದ್ದಾರೆ, ಲಿಂಗ ಲೀಲಾ ವಿಲಾಸದಲ್ಲಿ ನಟಿಸದ ಮೂರ್ತಿ ಅಂತ ಕರೀತಾರೆ. ಅಲ್ಲಮ ಅವ್ರಿಗೆ ಬಹಳ ಇಷ್ಟ. ಜೊತೆಗೆ ಈ 4 ತಾನೆ ಅಲ್ಲಿ ನಾನು ನೀನು ಅಂತ ನೀವು ಹೇಳಿದಂಥ ಒಂದು ವಚನದಲ್ಲಿ 4 ಬರುತ್ತಲ್ವಾ, ಆ 4 ಅನ್ನುವ ಕಲ್ಪನೆ ನಮಗೆ ವೇದಗಳಲ್ಲಿ, ಉದಾಹರಣೆಗೆ ಮಾಂಡುಕ್ಯ ಉಪನಿಷತ್ನಲ್ಲಿ ನಮಗೆ ಆತ್ಮ ಚತುಷ್ಪಾತ್ ಅಂತ ಒಂದು ಮಾತು ಬರುತ್ತೆ. ಅಂದರೆ ಆತ್ಮ ಅಂತ ಇದೆ ಅಲ್ವಾ, ಅದು 4 ಕಾಲಿನಿಂದ ಕೂಡಿದೆ. ಏನು 4 ಕಾಲಿನ ಕೂಡೋದು? ಆತ್ಮಕ್ಕೆ ಹೆಂಗೆ 4 ಕಾಲಿರುತ್ತೆ? ಒಂದು ಹಸುಗೋ ಕುದುರೆಗೋ ಆನೆಗೋ 4 ಕಾಲಿದೆ ಅಂದರೆ ಓಕೆ. ಅಥವಾ ಚಿಕ್ಕ ಮಕ್ಕಳು 4 ಕಾಲ ಮೇಲೆ ತೆವಳ್ತಿರ್ತಾರೆ, ಅಂಬೆಗಾಲು, ಓಕೆ. ಯಾವುದು ಅಂದರೆ ನಾವು ದಿನ ಅದನ್ನು ಅನುಭವಿಸ್ತಾ ಇದ್ದೀವಿ 4 ಕಾಲನ್ನು. ಈಗ ನನ್ನೊಳಗಡೆ ಒಂದು ಆತ್ಮ ಇದೆ, ನಿಮ್ಮಲ್ಲಿ ಆತ್ಮ ಇದೆ ಅಲ್ವಾ. ಈಗ ಎದ್ದಿದ್ದೀವಿ, ಇದು ಜಾಗೃತ್. ಈಗ ನಾವು 4 ತಂತಿ ಬಗ್ಗೆ ಹೇಳ್ತಿರೋದು ನನಗೆ. ಜಾಗೃತ್ ಸ್ಥಿತಿ, ಎದ್ದಿರೋ ಸ್ಥಿತಿ, ಅವೇಕನ್ ಸ್ಟೇಟ್. ಇನ್ನೊಂದು ಯಾವುದು? ನಿದ್ದೆ ಮಾಡ್ತೀವಿ, ಸ್ವಪ್ನ. ಅಂದರೆ ಸ್ವಪ್ನ ಅಂದರೆ ಕನಸು. ಕನಸು ಬೀಳುತ್ತೆ. ಕೆಲವ್ರು ಹೇಳ್ತಾರೆ ನಂಗೆ ಕನಸು ಬೀಳಲ್ಲ ಅಂತ. ಕನಸು ಬಿದ್ದಿರುತ್ತೆ, ಅವ್ರಿಗೆ ನೆನಪಿರಲ್ಲ, ಅಥವಾ ಬಿದ್ದಂಗೆ ಅನ್ಸುತ್ತೆ, ಮಸ್ಕಾಯಿರುತ್ತೆ. ಇನ್ನೊಂದು ಸ್ಟೇಟ್ ಇದೆ, ಅದ್ಯಾವುದು ಅಂದರೆ ಕನಸು ಬಿತ್ತು ಅಂತಲೂ ನೆನಪಿಲ್ದಂಗೆ ಒಳ್ಳೆ ಮಜಾ ನಿದ್ದೆ, ಮಲ್ಕೊಂಡೆ ಸಖತ್ ನಿದ್ದೆ ಬಂದ್ಬಿಡ್ತಪ್ಪ ಅಂತ ಹೇಳ್ತೀವಿ, ಗಾಢ ನಿದ್ದೆ. ಅದಕ್ಕೆ ಸುಷುಪ್ತಿ ಅಂತ ಕರೀತಾರೆ ಯೋಗದಲ್ಲಿ. ಸುಷುಪ್ತಿ, ಜಾಗೃತ್, ಸ್ವಪ್ನ, ಸುಷುಪ್ತಿ. ಈ 3 ಅಂದರೆ ಇನ್ನೊಂದಿದೆ, ಅದು ತುರೀಯ ಅಂತ ಕರೀತಾರೆ. ಅದು ನಮ್ಮ ನಿಜವಾದ ಮನೆ, ನಮ್ಮೆಲ್ಲರ ನಿಜವಾದ ನೆಲೆ. ಅದನ್ನು ನಾವು ಮುಟ್ಟಿ ವಾಪಸ್ ಬರ್ತಿರ್ತೀವಿ ದಿನ. ಅವಾಗ ಎದ್ದಾಗ ನಮಗೆ ರಿಲ್ಯಾಕ್ಸ್ ಅಂತ ಒಂದು ಭಾವನೆ. ಯಾವತ್ತಲ್ಲಿ ಮುಟ್ಟಿರಲ್ಲ ಅವತ್ತು ಎಷ್ಟೇ 10 ಗಂಟೆ ನಿದ್ದೆ ಮಾಡಿದ್ರು, ಯಾಕೋ ನಿದ್ದೆ ಮಾಡಿದೆ ಆದರೂ ಮೈಕೈ ನೋವು, ಒಂಥರ ಸಮಾಧಾನ ಇಲ್ಲ, ಒಂಥರ ಕಿರಿಕಿರಿ, ಎಲ್ಲರ ಮೇಲೂ ಭಯಣ ಅನ್ಸುತ್ತೆ. ಯಾಕೆ ಅಂದರೆ ನಾವು ಜಾಗೃತ ಸ್ವಪ್ನದಿಂದ ಸುಷುಪ್ತಿಗೆ ಹೋಗಿ ವಾಪಸ್ ಬಂದಿರ್ತೀವಿ, ತುರಿಯಕ್ಕೆ ಹೋಗಿರಲ್ಲ. ಈ 4 ಇಟ್ಕೊಂಡವರು ನಾನು ನೀನು ಆನು ತಾನು ಅಂತ ಬರೆದಿರೋದು ಅದ್ರ ಬಗ್ಗೆ. ಈ 4 ಸ್ಥಿತಿಯ ಬಗ್ಗೆ ಕವನಗಳು ಇರಲಿಲ್ಲ. ಮತ್ತು ಅದು ಇನ್ನೊಂದು ಸುಲಭವಾಗಿ ಅಥವಾ ಇನ್ನೂ ಸರಳವಾಗಿ ಹೇಳಬೇಕಾದ್ರೆ, ನಾವು ಮಾತಾಡ್ಬೇಕಾದ್ರೆ, ಈಗ ನಾನು ಮಾತಾಡ್ಬೇಕಾದ್ರೆ ನಾನು ಅಂತೀನಿ ನಾನು ಹಾಸನದಿಂದ ಬಂದಿದ್ದು ಅಂತ ಹೇಳ್ತೀವಿ. ಇವಾಗ ನೀವು ನಿಮ್ಮದು ಒಂದು ಊರ ಹೆಸರು ಹೇಳ್ತೀನಿ, ನಾನು ಇನ್ನು. ನಾವು ಮಾತಾಡುವಾಗ ನಮ್ಮ ಬಗ್ಗೆ ನಾನು ಅಂತ ಕರ್ಕೊಳ್ತೀವಿ ಅಲ್ವಾ. ನಾನು ನನ್ನನ್ನು ಕುರಿತು ಮಾತನಾಡುವಾಗ ನಾನು ಅಂತಲೂ, ನಾನು ನಿಮ್ಮನ್ನು ಕುರಿತು ಮಾತಾಡುವಾಗ ನೀನು ಅಂದರೆ ನೀನು ಇರ್ಬೋದು, ನೀವು ಇರ್ಬೋದು, ನೀನು ಅಂತಲೂ ಕರಿತೀವಿ. ನಾನು ಯಾವತ್ತೂ ನಿಮ್ಮನ್ನ ನಾನು ಅಂತ ಕರೆಯಲ್ಲ. ನೀವು ಯಾವತ್ತೂ ನಿಮ್ಮನ್ನ ನಾನು ಅಂತ ಕರ್ಕೊಳ್ತೀರ ಹೊರತು ನೀನು ಅಂತ ಕರ್ಕೊಳ್ಳ. ಅಂದ್ರೆ ನಮ್ಗೆಲ್ಲರಿಗೂ ಬಹಳ ಪ್ರಿಯವಾದ ಯಾವುದು? ನಾನು. ಒಂದು ಉಪೇಂದ್ರನ ಒಂದು ಸಿನಿಮಾನೇ ಇದೆ, ನನ್ನ ಹೆಸರೇನು ನಾನು ಅಂತಾನೆ ಉಪೇಂದ್ರ ಅವ್ರದ್ದೊಂದು ಸಿನಿಮಾದಲ್ಲಿದೆ, ಯಾವುದೋ ಒಂದು ಸಿನಿಮಾ. ನಾನು ಅನ್ನುವ ನೆಲೆಯಲ್ಲೇ ಇದ್ರೆ ನಾನು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಆ ಕಡೆ ಇರೋರು ಕೂಡ ತಮ್ಮನ್ನ ನಾನು ಅಂತ, ಅಂದ್ರೆ ತಮ್ಮನ್ನ ನಾನು ಅಂತ ಕರ್ಕೊಂಡು ಎದುರುಗಡೆ ಇರೋರನ್ನ ನೀನು ಅಂತ ಕರೆದ್ರೆ ಆ ನಾನು ಮತ್ತು ನೀನು ಯಾವತ್ತೂ ಒಟ್ಟಿಗೆ ಆಗೋಕ್ಕಾಗಲ್ಲ. ಅದು ಗಂಡ ಹೆಂಡತಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕಲೀಗ್ಸ್ ಇರ್ಬೋದು, ಯಾರೇ ಆದ್ರೂ ಅವರವರ ಈಗೋ, ಅವರವರ ಅಹಂಕಾರದ ಮಟ್ಟದಲ್ಲಿ ಅವ್ರು ನಿಂತು ಅಲ್ಲಿ ನಾನೇ, ಇಲ್ಲಿ ನೀನೇ ಅಂತಾನು ಒಂದು ಸಿನಿಮಾ ಮಾಡಿದ್ವಿ, ನಿಂತ್ಕೊಂಡು ಅವಾಗ ಅವರಿಬ್ಬರು ಸೇರ್ಕೊಳ್ಳೋಕ್ಕಾಗಲ್ಲ, ಅಂದರೆ ಸಾಮರಸ್ಯ ಆಗಲ್ಲ. ನಾವಿಬ್ಬರು ಬಂದಿರೋದು ಎಲ್ಲಿಂದ? ಅಂದರೆ ನಾನು ಮತ್ತು ಇನ್ನೊಂದು ಮನುಷ್ಯ, ಇನ್ನೊಂದು ವ್ಯಕ್ತಿ ಎಲ್ಲಿಂದ ಬಂದಿದ್ದೀವಿ? ತಾಯಿ ಹೊಟ್ಟೆಯಿಂದ ಅನ್ನೋದು ಒಂದಾಯಿತು. ಅದಕ್ಕಿಂತ ಮೀರಿ ಎಲ್ಲಿಂದ ಬಂದಿದ್ದೀವಿ ಅಂದರೆ ಒಂದು ಮೂಲ, ನಮ್ಮನ್ನು ಬಂಧಿಸಿರುವ ಒಂದು ಮೂಲ, ಒಂದು ಯಾವುದೋ ಬೇರಿದೆ. ಅದು ನಾನು ನೀನು ಬಿಟ್ಟರೆ ಆನು. ನಾವೆಲ್ಲರೂ ಆನುವಿಂದ ಬಂದಿರೋದು. ಅದು ಬೆಳಕಿನ ಗರ್ಭದಿಂದ ಬಂದಿದ್ದೀವಿ ಅಲ್ವಾ, ಅಥವಾ ದೇವರಿಂದ ನಾವು ಬಂದಿದ್ದೀವಿ, ಅಥವಾ ಪ್ರಕೃತಿಯಿಂದ ಬಂದಿದ್ದೀವಿ, ಏನು ಬೇಕಾದ್ರೂ ಹೇಳ್ಕೊಳ್ಬೋದು. ದೇವ್ರು ನಂಬಲ್ಲ ಅಂದ್ರೆ ಹೇಳೋ ಪ್ರಕೃತಿಯಿಂದ ಬಂದಿದ್ದೀವಿ ಅನ್ಬೋದು. ಯಾವುದರಿಂದ ಬಂದಿದ್ದೀವಿ? ನಾವಾಗೆ ಉದ್ಭವ ಅಂತೂ ಆಗಿಲ್ಲ. ನಾನು ನೀನು ಅನ್ನೋ ಲೆವೆಲ್ ಬಿಟ್ಟು ಆನು ಅನ್ನೋ ಲೆವೆಲಿಗೆ ನಾವು ಹೋದ್ರೆ ಆಗ ಈ ಆನು ಅನ್ನೋ 3ನೇ ಐಟಮ್ ಇದೆ ಅಲ್ವಾ, ಇದು ಎಲ್ಲಿಂದ ಬಂದಿದೆ ಅಂದ್ರೆ ಇವರು ಒಳಕ್ ಹೋಗ್ತಾ ಇದ್ದಾರೆ. ನಾನು ಅನ್ನೋದು ಬಹಿರಂಗ, ನೀನು ಅನ್ನೋದು ಇದ್ರಲ್ಲಿ ಪರವಾಗಿಲ್ಲ. ಯಾಕಂದ್ರೆ ನಾವು ಇನ್ನೊಬ್ಬರನ್ನ ಇನ್ವಾಲ್ವ್ ಮಾಡ್ಕೊಂಡಾಗ ನಮ್ಮ ವ್ಯಕ್ತಿತ್ವಕ್ಕೆ ಇನ್ನೊಂದು ಸ್ವಲ್ಪ ಡೆಪ್ತ್ ಬರುತ್ತೆ.
ನಾವಿಬ್ರು ಇಷ್ಟೇ ಅಲ್ಲ, ಇನ್ನೂ ಬಹಳ ದೊಡ್ಡದಿದೆಯಪ್ಪ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದೊಂದು ಬ್ರಹ್ಮಾಂಡ ಇದೆ ಅಥವಾ ಏನೋ ಒಂದು ರಹಸ್ಯ ಇದೆ, ಅದು ಆನು. ಸರಿ, ಅದಕ್ಕೂ ಮೂಲ ಯಾವುದು? ತಾನು. ಆ ತಾನು ಇದೆ ಅಲ್ವಾ, ಅದನ್ನ ಅವನು ಅಲ್ಲಮ ಪ್ರಭು ಅಪ್ರಮಾಣ ಅಂತ ಕರೀತಿರೋದು. ಗುಹೇಶ್ ನಿಮ್ಮ ಪದ್ಯಕ್ಕೆ ಲಿಂಕ್ ಗುಹೇಶ್ ಅದನ್ನು ನೀವು ಅಳಿಯಕ್ಕಾಗಲ್ಲ. ನಾನು ನೀನು ಆನು ತಾನುನಲ್ಲಿ ಇವರು ತಾನು ಅಂತ ಯಾವುದನ್ನು ಅಲ್ಲಮ ಪ್ರಭುಗಳು ಗುಹೇಶ್ವರ ಅಂತ ಕರೀತಾರೋ, ಬೇಂದ್ರೆ ಅವ್ರು ಹೇಳೋದು ನಾವೆಲ್ಲರೂ ಬಂದಿರೋದು ಮೂಲಾಧಾರದಿಂದ. ಸಂಗೀತದಲ್ಲಿ ಮಂದ್ರ ಅಂತ ಹೇಳ್ತಾರೆ, ಒಂದು ಬಹಳ ಆಳವಾಗಿ ಇರುವಂತಹ ಹಾಡು, ಅದು ಮೂಲಾಧಾರ. ಅದು ಮೂಲಾಧಾರದಿಂದ ಅದು ಬಂದಿರೋದ್ರಿಂದ ನಮ್ಮೆಲ್ಲರ ಮೂಲಾಧಾರ. ಮೂಲಾಧಾರದಿಂದ ನಾವು ಹಂತವಾಗಿ ಸಾಧನೆ ಮಾಡಿಕೊಂಡು ಈ ಜನ್ಮನೋ ಮುಂದಿನ ಜನ್ಮನೋ ಸಹಸ್ರಾರ ತನಕ ಹೋಗ್ಲೇಬೇಕು. ಅದನ್ನು ಒಂದು ಕವನದಲ್ಲಿ ಬರೀತಾರೆ, ಸಹಸ್ರೋತ್ಥಿತ ಅರವಿಂದ ಬಾಲೆ ಅಂತ ಒಂದು ಪದ್ಯದಲ್ಲಿ ಅದರಲ್ಲಿ ಇದೆ. ಈ ಮೂಲಾಧಾರಕ್ಕೆ ಯಾರು ದೇವರು? ಈ ಮೂಲಾಧಾರ ಅಂತ ಇದೆ ಅಲ್ವಾ ನಮ್ಮ ಬಾಡಿನಲ್ಲಿ, ಅಂದರೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ, ಅದು ಯೋಗ ಸಾಧನೆ ಮಾಡೋರಿಗೆ ಗೊತ್ತಾಗುತ್ತೆ. ಅದಕ್ಕೆ ಮೂಲಾಧಾರದ ದೇವರು ಗಣಪತಿ. ಹೀಗಾಗಿ ಆ ಕವನದಲ್ಲಿ ಸಲ್ಲಿಸಿದರು ಸೊಲ್ಲಿಸಿದರು ಓಂ ಓಂ ದಂತಿ ಗಣನಾಯಕ ಮೈಮಾಯಕ ಮೈಸಾಯಕ ಮಾಡಿ ಅಂತ ಆ ಪದ್ಯದ ಕೊನೆಯಲ್ಲಿ ಬರೋದು ಅಲ್ಲಿಗೆ. ಆಕ್ಚುಲಿ ಅಂದ್ರೆ ಓಂಕಾರಕ್ಕಿಂತಲೂ ಸ್ವಲ್ಪ ಕಡಿಮೆ ಇದೆ ನನ್ನ ಭಾವಗೀತೆ ಅಂತ ಹಿಂದೆ ಹೇಳ್ತಾ ಇದ್ದ ಕವಿ ಈಗ ಓಂಕಾರನ ಹಿಡಿದಿದ್ದಾರೆ. ಓಂಕಾರದ ಸಾಧನೆ ಆಗಿದೆ. ಓಂಕಾರ ಸಾಧನೆ ಆಗಿರುವುದರ ಒಂದು ಫಲವೇ 4 ತಂತಿ. ಅಲ್ಲಿ 4 ತಂತಿನಲ್ಲಿ ಮೊದಲ 3 ತಂತಿ ಎಲ್ಲ ಎಲ್ರಿಗೂ ಗೊತ್ತಾಗುತ್ತೆ. ಅದೇ ಒಂದು ಸಿಂಬಾಲಿಕ್ ಆಗಿ ಹೇಳೋದಾದ್ರೆ, ಸಾಂಕೇತಿಕವಾಗಿ 4ನೇ ತಂತಿ ಯಾವುದು ಅಂದ್ರೆ ನಮ್ಮೊಳಗೆ ಇರುವ, ನಾವು ಮರೆತಿರುವ ನಮ್ಮ ಮೂಲಾಧಾರ, ನಮ್ಮೆಲ್ಲರಿಗೂ ಆಧಾರ ಮೂಲಾಧಾರ. ಆ ಮೂಲಾಧಾರ ಯಾವುದು? ಗಣಪತಿ. ಓಕೆ, ಗಣಪತಿ ಯಾವುದ್ರ ಸಿಂಬಲ್ಲು? ಗಣಪತಿ ಓಂಕಾರದ ಸಿಂಬಲ್. ಯಾವತ್ತು ನಮ್ಮ ಕಲ್ಚರ್ನಲ್ಲಿ, ಭಾರತೀಯ ಸಂಸ್ಕೃತಿಗೆ ಗಣಪತಿ ಓಂಕಾರದ ಸಂಕೇತ. ಅಲ್ಲಿಗೆ ನಾವೆಲ್ಲರೂ ಬಂದಿರೋದು, ಇಡೀ ಪ್ರಪಂಚ ಬಂದಿರೋದು ಓಂಕಾರದಿಂದನೇ. ಇದೆಲ್ಲ ಕೃಷ್ಣನು ಹೇಳ್ತಾ ಇರೋದನ್ನ, ನಾನು ಓಂಕಾರದ ಸ್ವರೂಪ ಅಂತ ಗೀತೆನಲ್ಲಿ ಹೇಳ್ತಾನೆ ಕೃಷ್ಣ. ನಾವು ಏನೇ ಒಂದು ಹೇಳಬೇಕಾದ್ರೆ ಮೊದಲು ಓಂ ಅಂತ ಹೇಳ್ತೀವಿ ಅಲ್ವಾ, ಓಂ ನಮಃ ಶಿವಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ. ಓಮಿಂದ ಫಸ್ಟ್ ಓಂ ಹೇಳ್ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ತೀವಿ ನಾವು ಅಲ್ವಾ. ಓಮಿನ ಒಂದು ಹುಡುಕಾಟ. 4 ತಂತಿ ಆ ಕವನದ ರಹಸ್ಯ ಏನು ಅಂದ್ರೆ, ಇದು ಓಂಕಾರವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ನಮ್ಮ ಕಾಲದ ಒಬ್ಬ ಮಹಾಕವಿ ಪಟ್ಟಿರುವಂಥ ಪ್ರಯತ್ನ. ಅಂದ್ರೆ ಇಲ್ಲಿ ಆಧ್ಯಾತ್ಮ ಅಂತಾನೆ ಇದನ್ನ ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಬಹುದಾ? ಆಧ್ಯಾತ್ಮ ಅಂತ ಹೇಳಿದ್ರೆ ನಾವು ಮನುಷ್ಯರ ಲೆವೆಲಲ್ಲಿ ನೋಡುವಾಗ ಆಧ್ಯಾತ್ಮ ಅನ್ಸುತ್ತೆ. ಅಂದ್ರೆ ನಮ್ಗೇನು ಅನ್ಸುತ್ತೆ, ಮನುಷ್ಯನಾಗಿ ನಾವು ಅಧ್ಯಾತ್ಮವನ್ನ ಅಥವಾ ದೇವರನ್ನು ಹುಡುಕ್ತಾ ಇದೀವಿ ಅನ್ಸುತ್ತೆ. ಬಟ್ ವಿವೇಕಾನಂದರು ಬೇರೆ ತರ ಹೇಳ್ತಾರೆ, ವಿ ಆರ್ ಗಾಡ್ಸ್ ಇನ್ ಸರ್ಚ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ. ನಾವೆಲ್ಲ ದೇವರುಗಳು ಒಂದು ಹೊಕ್ಕು ವಾಸ ಮಾಡಕ್ಕೆ ಒಂದು ಮನುಷ್ಯರ ಶರೀರವನ್ನು ಹುಡುಕೊಳ್ತಾ ಇದೀವಿ ಅಂತ. ಅಂದ್ರೆ ಮೂಲತಃ ನಾವು ಮನುಷ್ಯರು ಅನ್ನೋದು ಆಧುನಿಕ ದೃಷ್ಟಿಕೋನ. ಮಾಡರ್ನಿಟಿ ನಮ್ಗೆ ಹೇಳ್ಕೊಡೋದು ಮಾನವತಾವಾದನ ಅಲ್ವಾ, ಮಾನವತಾವಾದ. ಆಧ್ಯಾತ್ಮ ಚಿಂತನೆ ಜಗತ್ತಿನಾದ್ಯಂತ ಇರುವಂತಹ ಮತ್ತು ಇರುವಂತಹ ಆಧ್ಯಾತ್ಮಿಕ ಚಿಂತನೆ ಹೇಳೋದು ನೀನು ಮನುಷ್ಯನೇ ಅಲ್ಲ ಅಂತ. ನಾವು ಹೇಳ್ತೀವಿ ಸಿಟ್ಟು ಬಂದ್ರೆ ನಾವು ಮನುಷ್ಯರೇ ಅಲ್ಲ ಅಂತೀವಿ. ಹಾಗಾದ್ರೆ ಏನು ನಾವೆಲ್ಲರೂ ಕೂಡ ಮೈಮರೆತಿರುವ ದೇವತೆಗಳು. ನಮ್ಮೊಳಗಡೆ ಒಂದು ದೈವತ್ವ ಇದೆ, ಅದು ಮರೆತು ಬಿಟ್ಟಿದ್ದೀವಿ. ಆ ದೈವತ್ವದ ಜಾಗರೂಕರಣೆ ಆಗಬೇಕಾದ್ರೆ ಯೋಗ ಸಾಧನೆ ಆಗಬೇಕು. ಯೋಗ ಸಾಧನೆ ಎಲ್ಲಿಂದ ಶುರು ಮಾಡಬೇಕು? ಮೂಲಾಧಾರದಿಂದ ಶುರು ಮಾಡಬೇಕು. ಏನು ಮಾಡಬೇಕು? ಓಂಕಾರದ ಉಪಾಸನೆ ಮಾಡಬೇಕು. ಇದನ್ನ ಜನಕ್ಕೆ ತಿಳಿಯಪಡಿಸುವ ಕೆಲಸವನ್ನು ಬೇಂದ್ರೆಯವರು ಮಾಡ್ತಾರೆ. ಇದನ್ನು ಅಧ್ಯಾತ್ಮ ಅಂದರೆ ಅಧ್ಯಾತ್ಮ, ಮಾನವೀಯತೆ ಅಥವಾ ಲೌಕಿಕ ಅಂದರೆ ಲೌಕಿಕ. ಯಾಕೆಂದರೆ ಅವೆರಡರ ನಡುವೆ ಆ್ಯಕ್ಚುಲಿ ಏನು ವ್ಯತ್ಯಾಸ ಇರೋದಿಲ್ಲ. ದ.ರಾ ಬೇಂದ್ರೆಯವರ ವೈಯಕ್ತಿಕ ಬದುಕಿನ ಬಗ್ಗೆ ಒಂದಷ್ಟು ಮಂದಿಗೆ ಕುತೂಹಲ ಇದ್ದೇ ಇದೆ. ಯಾಕೆಂದರೆ ಬಡತನ ಆಗಿರ್ಬೋದು, ನೀವು ಆವಾಗಲೇ ಮಾತನಾಡ್ತಾ ಹೇಳಿದ್ರಿ, ಅವರೇನು ಅಷ್ಟೊಂದು ದುಡಿಮೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ, ಹೆಚ್ಚು ಬರೀತಾ ಹೋಗ್ತಾ ಇದ್ರು ಅಂತ. ಇಂಥ ಟೈಮ್ನಲ್ಲಿ ಅವರೇ ಬರೆದಿದ್ದಂಥ ಒಂದು ಕವನ ನೆನಪಾಗುತ್ತೆ. ಅವರ ಹೆಂಡತಿಗೆ ಬರೆದಿದ್ದಂಥ ಒಂದು ಸಾಲುಗಳು, ಅವರು ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದಾರೆ ನನ್ನ, ತಿರುಗಿ ನಾ ಹಿಂಗ ನೋಡಲೆ ನಿನ್ನ ಅಂತ. ಸೊ ಅಂಥ ಒಂದು ಸ್ಥಿತಿಯನ್ನ, ಅಂದ್ರೆ ನೀವು ಹೇಳಿದ್ರಿ ಸ್ನೇಹಿತ ತೀರ್ಕೊಂಡಾಗ್ಲೂ ಕೂಡ ಒಂದು ಕವನ ಬರೆದ್ರು ಅಂತ, ಪತ್ನಿಯ ಮೇಲೂ ಕೂಡ ಸಾಕಷ್ಟು ಬರೆದಿದ್ದಾರೆ. ಸೊ ಅಂಥ ಒಂದು ಸನ್ನಿವೇಶಗಳು, ಅವರ ಬದುಕು, ಬಡತನ, ಈ ವಿಚಾರವಾಗಿ ಹೇಳೋದಾದ್ರೆ ನೋಡಿ, ಬೇಂದ್ರೆ ಅವ್ರು ಹೇಳೋದೇನಂದ್ರೆ, ಅವರೇ ಹೇಳೋದು ಬೆಂದರೆ ಬೇಂದ್ರೆ ಅಂತ. ಬೆಂದರೆ ಬೇಂದ್ರೆ ಅಂದ್ರೆ ಚೆನ್ನಾಗಿ ಬೇಯ್ಬೇಕು ನೀವು, ಅಕ್ಕಿ ಆಗ್ಲಿ ಗೋಧಿ ಆಗ್ಲಿ ಯಾವುದೇ ಅಡಿಗೆ ಪದಾರ್ಥ ಬೆಂದ್ರೆ ತಿಂದ್ರೆ ಹೊಟ್ಟೆಗದು ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಹೊಟ್ಟೆಗೆ ತೊಂದರೆ. ಬದುಕಲ್ಲಿ ಅವ್ರು ತುಂಬಾ ಬೆಂದಿದ್ರು. ಯಾಕೆಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ತಂದೆಯವ್ರನ್ನ ಕಳ್ಕೊಂಡ್ರು. ಆಮೇಲೆ ತಾಯಿಯವರು, ಅಜ್ಜಿಯವರು ಇದ್ರು, ತಾಯಿಯವರು ಹೋದ್ರು. ಆಮೇಲೆ ಅವ್ರ ಅಜ್ಜಿ ಒಂದು ಮೆಸ್ ನಡೆಸ್ತಾ ಇದ್ರು, ಬಡತನ ಮೆಸ್ನಲ್ಲಿ ಇವರು ಅಜ್ಜಿಗೆ ಸಹಾಯ ಮಾಡ್ತಿದ್ರು.
ತುಂಬ ಸ್ವಾಭಿಮಾನಿ ಜೀವನ. ಆಮೇಲೆ ಒಂದು ಸರ್ತಿ ಅವ್ರ ಮನೆ ಊರಿನಲ್ಲಿ ಅಂದರೆ ಧಾರವಾಡದಲ್ಲಿ ದತ್ತಾತ್ರೇಯನ ದೇವಸ್ಥಾನಕ್ಕೆ ಹೋದಾಗ ಪಕ್ಕದಲ್ಲಿ ಒಂದು ಕೆರೆಯಲ್ಲಿ ಅವ್ರು ಮುಳುಗಿ ಸತ್ತೋಗೋ ಸಂದರ್ಭ ಬಂದಿತ್ತು. ಆಗ ತಾಯಿ ಅವ್ರು ಜುಟ್ಟಿಡಿದು ಎಳೆದಾಗ ಅವರು ಬದುಕಿದ್ರು. ಹಾಗಾಗಿ ಅವ್ರಿಗೆ ತಾಯಿ ಅನ್ನೋದು ಒಂದು ದೊಡ್ಡ ತತ್ವ ಆಯಿತು. ಬರೀ ತಮ್ಮ ತಾಯಿ ಅಂತಲ್ಲ, ಅದು ತಮ್ಮ ತಾಯಿ, ಧಾರವಾಡ ತಾಯಿ, ಕನ್ನಡ ಮಾತೆ, ಭಾರತ ಮಾತೆ ಮತ್ತು ವಿಶ್ವಮಾತೆ. ಅದನ್ನೇ ಅವರು ವಿಶ್ವಮಾತೆಯ ಪರಾಗ ಅಂತ ಭಾಳ ಪ್ರಸಿದ್ಧವಾದ ಕವನದಲ್ಲಿ ನನಗೆ 5 ಜನ ತಾಯಿಯಂದರು ಅನ್ನೋ ಮಾತನ್ನು ಅವರು ಈ 5 ಮಗ ನಾನು ಅಂತಲೇ ಒಂದು ಕವನ ಹೇಳ್ತಾರೆ. ಈ ತಾಯಿ ತತ್ವವನ್ನು ಕೊನೆಯ ತನಕ ಅವರು ಇಟ್ಕೊಂಡ್ರು. ಒಂದು ಕವನದಲ್ಲಿ ಅವ್ರು ಹೇಳ್ತಾರೆ, ನಿಲ್ಲಿರವ್ವ ನಿಲ್ಲಿರಿ, ಕೃಪಾದೃಷ್ಟಿ ಚೆಲ್ಲಿರಿ ಅಂತ ಅವರು ಹೇಳ್ತಾರೆ. ಈ ಬಡತನ ಅವ್ರಿಗೆ ಏನು ಮಾಡ್ತು ಅಂತ ಹೇಳಿದ್ರೆ, ಮಾಮೂಲಿ ಅರ್ಥದಲ್ಲಿ ತಗೊಳ್ಳೋದಾದರೆ, ಅಂದರೆ ನಾವು ಲೌಕಿಕ ಅರ್ಥದಲ್ಲಿ ತಗೊಳ್ಳೋದಾದ್ರೆ ಒಬ್ಬ ಕವಿ ಭಾಳ ಕಷ್ಟಪಟ್ಬಿಟ್ಟ, ಆ ದೇಶದ ಕವಿ ಕಷ್ಟಪಟ್ಟಿದ್ದ, ಈ ದೇಶದ ಕವಿ ಅಂತೆಲ್ಲ ನಾವು ಹೇಳ್ಬೋದು. ಯಾವುದೂ ಕೂಡ ಈ ಜಗತ್ತಿನಲ್ಲಿ ಆಕಸ್ಮಿಕ ಅಲ್ವೇ ಅಲ್ಲ. ನಮ್ಮ ಹಿಂದಿನ ಜನ್ಮಗಳ ಪಾಪ ಪುಣ್ಯಗಳ ಕಾರಣಕ್ಕೆ, ನನಗೂ ಒಂದು 50 ವರ್ಷ ಆಗಿದ್ದರಿಂದ ಈಗ ಹೇಳೋದಕ್ಕೆ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಜೀವನ ಇಷ್ಟು ವರ್ಷ ನೋಡಿದಾಗ ಯಾವುದು ಆಕಸ್ಮಿಕ ಆಗಿರಲ್ಲ. ನಮಗೆ ಸುಮ್ಮನೆ ಇದು ಆಕಸ್ಮಿಕ ಅಂತ ಅನಿಸ್ಬೋದು, ಅದು ಆಕಸ್ಮಿಕ. ಇಲ್ಲಾಂದರೆ ಕನ್ನಡದ ಪರಿಸರ ಕಡಿಮೆ ಇರುವ ಧಾರವಾಡದಲ್ಲಿ ಹುಟ್ಟಿದ ಮನುಷ್ಯ, ಮರಾಠಿ ಮನೆ ಮಾತಾಗಿರೋ ಮನುಷ್ಯ, ಕನ್ನಡದ ಕಡೆಗೆ ಅವರು ಯಾಕೆ ಪ್ರೀತಿ ತೋರಿಸಿದ್ರು, ಒಲವು? ಮರಾಠಿಲಿ ಬರ್ಕೊಂಡು ಇನ್ನೂ ಹೆಚ್ಚು ಹೆಸರು ಮಾಡ್ಕೋಬೋದಾಗಿತ್ತು, ಮಾಡಲಿಲ್ಲ. ಅಥವಾ ಉಳಿದ ಕವಿಗಳಂತೆ ಸುಮ್ಮನೆ ಕವನ ಬರ್ಕೊಂಡು ಒಳ್ಳೊಳ್ಳೆ ಕವನ ಬರೆದು ಪ್ರಶಸ್ತಿ ತೊಗೊಂಡಿರೋದು ಬಿಟ್ಟು ನರಬಲಿ ಅಂತ ಕವನ ಬರೆದ್ರು. ನರಬಲಿ ಕವನ ಅದು ಬ್ರಿಟಿಷರ ವಿರುದ್ಧ ಬರೆದಂಥ ಕವನ. ಇದಕ್ಕೆ ಹುಂಬರು ಎಂಬರು ಯುದ್ಧ ಅಂತ ಬರುತ್ತೆ. ಆ ರೀತಿಯ ಸಂದರ್ಭ ಬಂದಿದ್ದರಿಂದ ಅವ್ರಿಗೆ ಬ್ರಿಟಿಷ್ನವರು ರಾಜ್ಯದಿಂದ ಗಡೀಪಾರು ಮಾಡಿದ್ರು. ಅವ್ರನ್ನ ಜೈಲಲ್ಲಿ ಇಟ್ಟರು, ಬೇಂದ್ರೆನ ಜೈಲಿಗೆ ಹಾಕಿದ್ರು. ಯಾವ ಕವಿನ ಕನ್ನಡದಲ್ಲಿ ಜೈಲಿಗೆ ಹಾಕಿದ್ದಾರೆ? ಪ್ರಸಿದ್ಧ ಕವಿಗಳಲ್ಲಿ ಯಾರನ್ನೂ ಹಾಕಿಲ್ಲ ಕನ್ನಡದಲ್ಲಿ. ಆ ರೀತಿ ಅನುಭವಿಸಿದ್ರು. ಕೊನೆಗೆ ಇವರಿಗೆ ಈ ಜಿಲ್ಲೆನಲ್ಲಿ, ಈ ರಾಜ್ಯದಲ್ಲಿ ಉದ್ಯೋಗ ಕೊಡಬಾರ್ದು ಅಂತ ಗೌರ್ಮೆಂಟ್ ಆರ್ಡರ್ ಹೊರಡಿಸ್ತು. ಅಂದರೆ ಹಿ ವಾಸ್ ಎ ಡೇಂಜರಸ್ ಮ್ಯಾನ್ ಫಾರ್ ಬ್ರಿಟಿಷ್ ಎಂಪೈರ್. ಕೊನೆಗೆ ಅವ್ರಿಗೆ ಬೇರೆ ಊರಿನಲ್ಲಿ, ಸೊಲ್ಲಾಪುರದಲ್ಲಿ ಅವ್ರಿಗೆ ಕೆಲಸ ಸಿಕ್ತು. ಅಲ್ಲಿಯ DVS ಕಾಲೇಜು ಇದರೊಳಗಡೆ ಕೆಲಸ ಮಾಡ್ತಿದ್ರು. ಮತ್ತು ಒಂದು ಮಟ್ಟಕ್ಕೆ ಜೀವನ ಮಾಡ್ಕೊಂಡು ಹೋದರು. ಅವ್ರ ಚಿಕ್ಕಪ್ಪ ಅವ್ರಿಗೊಂದು ಮನೆ, ಇವಾಗ ಧಾರವಾಡದಲ್ಲಿರೋ ಮನೆ ಅವ್ರದ್ದಲ್ಲ ಅಂದರೆ ಅವ್ರದ್ದೇ, ಅವ್ರ ಚಿಕ್ಕಪ್ಪ ಅವ್ರಿಗೆ ಬಳುವಳಿಯಾಗಿ ಕೊಟ್ಟಿದ್ದು. ಅದೊಂದು ಅವ್ರಿಗೆ ಒಂದು ಒಳ್ಳೆ ಲಾಭ ಆಯಿತು. ಇಲ್ಲ ಅಂದಿದ್ರೆ ಅವ್ರು ಏನು ಮಾಡಬೇಕಾಗಿತ್ತು? ಮನೆ ಭರ್ತಿ ಮಕ್ಕಳು. ಮತ್ತು ಆ ಕಾಲದಲ್ಲಿ ಮಕ್ಕಳು ಹುಟ್ಟೋದು ಜಾಸ್ತಿ, ಸಾಯೋದು ಜಾಸ್ತಿ. ಬೇಕಾದಷ್ಟು ಮಕ್ಕಳುಗಳು, ಹೆಣ್ಮಗಳು, ಗಂಡು ಮಕ್ಕಳು ಎಲ್ಲ ತೀರ್ಕೊಂಡ್ರು. ಪ್ರತಿಯೊಂದು ಸಂದರ್ಭದಲ್ಲೂ ಅವರು ಕವನಗಳನ್ನು ಅವರು ಬರೆದರು. ಅವ್ರ ಹೆಂಡ್ತಿನೂ ಅಷ್ಟೇ, ಅವರ ಜೊತೆಯಲ್ಲಿ ಯಾವಾಗಲೂ ಅವರು ನಿಂತ್ಕೊಂಡವರು. ತುಂಬ ಜನ ತಮಾಷೆಗೆ ಹೇಳ್ತಾರೆ, ಬೇಂದ್ರೆ ಅಷ್ಟೊಂದು ಶೃಂಗಾರದ ಸುಂದರವಾದ ಪದ್ಯಗಳನ್ನು ಬರೀತಾರೆ, ಅವ್ರ ಹೆಂಡ್ತಿ ನೋಡೋಕ್ಕೆ ಸುಂದರವಾಗಿರಲಿಲ್ಲ, ಹೀಗೆಲ್ಲ ಹೇಳ್ದವರಿದ್ದಾರೆ. ಕವಿಗೆ ಕಾಣಿಸುವುದು ಹೊರಗಿನ ಸೌಂದರ್ಯ ಅಲ್ಲ. ಯಾಕೆಂದ್ರೆ ಈ ಹೊರಗಿನ ಭಾಷೆಯ ಸೌಂದರ್ಯ, ಚರ್ಮದ ಸೌಂದರ್ಯ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಒಂದಷ್ಟು ವರ್ಷ ಆದ್ಮೇಲೆ ಹೋಗ್ಲೇಬೇಕದು, ಪ್ರಕೃತಿ ಧರ್ಮ ಅದು. ರವಿ ಕಾಣದನ್ನ ಕವಿ ಕಂಡ. ಅವಾಗ ಅವರ ಹೆಂಡತಿನಲ್ಲೇ ಅವರಿಗೆ ಜಗತ್ತಿನ ಎಲ್ಲ ವಿಶ್ವಸುಂದರಿಯರು ಕಾಣಿಸಿದ್ರು. ಇದಕ್ಕೆ ಬೇಂದ್ರೆ ಕವನಗಳೇ ಸಾಕ್ಷಿ. ಆ್ಯಕ್ಚುಲಿ ಅವರ ಪತ್ನಿಯನ್ನೇ ಆಧಾರವಾಗಿ ಇಟ್ಕೊಂಡು, ಅಂದರೆ ಅವರನ್ನ ಮುಂದೆ ಮನಸ್ಸಿನಲ್ಲಿ ಇಟ್ಕೊಂಡು 10 ಕವನಗಳನ್ನು ಅವರು ಬರೀತಾರೆ. ಟೊಂಕದ ಮೇಲೆ ಕೈ ಇಟ್ಕೊಂಡು ಬಿಂಕದಾಕಿ ಅಂತ ಒಂದು ಕವನ ಇದೆ. ಅಥವಾ ನಾರಿ ನಿನ್ನ ಮಾರಿ ಮೇಲ ನಗೀನವೆಲ್ಲ ಆಡುತ್ತಿತ್ತ ಆ ಕವನ ಇದೆ. ಅಂಥ ಕವನಗಳನ್ನು ಯಾಕೆ ಬರೀತಾರೆ ಅಂದರೆ, ಕವಿಗೆ ಒಂದು ಒಳಜೀವನ ಅಂತಿರುತ್ತೆ. ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳಲ್ಲ. ಅಂದರೆ ಹೊರಗಡೆದು ಏನೋ ನಡೀತಿರುತ್ತೆ, ಮಾರ್ಕೆಟ್ಗೆ ಹೋಗೋದು, ತರಕಾರಿ ತಂದರು, ಮನೇಲಿದ್ದರು, ಸಾಲ ಸೋಲ, ಇದೆಲ್ಲ ಹೊರಗಿಂದು. ಒಳಗಡೆ ಒಂದು ಪ್ರವಾಹ ಇರುತ್ತೆ. ತುಂಬ ಜನಕ್ಕೆ ಅದು ಇರಲ್ಲ. ತುಂಬ ಜನಕ್ಕೊಂದು ಇನ್ನರ್ ಲೈಫ್ ಅಂತ ಇರಲ್ಲ, ಒಳಜೀವನ ಅಂತ ಇರಲ್ಲ. ಅವ್ರು ಹೆಂಗಿರ್ತಾರೋ ಸೊಸೈಟಿಲಿ, ಮನೆಗೆ ಬಂದಮೇಲೆ ಊಟ ಮಾಡಿ ಮಲ್ಕೊಂತಾರಷ್ಟೇ. ಕವಿ ಹಂಗೆ ಆಗಲ್ಲ. ಅದಕ್ಕೆ ಬೇಂದ್ರೆ ಹೇಳೋದು, ಕದ್ದು ಉತ್ತುತ್ತೆ ತಿಂದರೂ ಮೈಗತ್ತತ್ತೆ, ಚಾಪೆ ಮೇಲೆ ಮಲಗಿದ್ರು ಕನಸು ಬೀಳುತ್ತೆ. ಅದಕ್ಕೆ ದೊಡ್ಡ ಪಲ್ಲಂಗ ಹಾಸಿಗೆ ಮೇಲೆ ಮಲಗಬೇಕಾಗಿಲ್ಲ. ನಿಮಗೆ ಕನಸು ಬೀಳೋ ಕ್ವಾಲಿಫಿಕೇಶನ್ ಏನು ಅಂದರೆ, ಕನಸು ಬೀಳಕ್ಕೆ ಆ ಮನಸ್ಸಿಗೆ ಏನೋ ಒಂದಾಗಿರಬೇಕು ಅಲ್ವಾ? ಈ ರೀತಿ ಅವರು ಅವರ ಕಾವ್ಯಯಾತ್ರೆಯನ್ನು ಅವರು ನಡೆಸ್ಕೊಂಡು ಹೋದರು. ಹೀಗಾಗಿ ಬೇರೆಯವರಾಗಿದ್ದರೆ ಬಡತನವನ್ನು ಒಂದು ರೀತಿ ದುಃಖಿಸ್ಕೊಂಡು ಅದನ್ನೇ ಮೈಮೇಲೆ ಎಳ್ಕೊಂಡು ಇರ್ತಿದ್ರು. ಅವ್ರದ್ದು ಈ ಕವನ ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ, ಕುಣಿಯೋಣು ಬಾರ ಕವನ. ಕುಣಿಯೋಣು ಬಾರ ಕುಣಿಯೋಣು ಬಾರ, ಆಕಾಗಿ ಸಾಕಾಗಿ ಬಡತನ ಸಾಕಾಗಿ, ಇದ್ದದ್ದು ಮರೆಯೋಣ ಇಲ್ಲದ್ದು ತೆರೆಯೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾಗಿ ಕೊರಗೋಣ, ಕುಣಿಯೋಣು ಬಾರ ಹಾಂಗೊಮ್ಮಿ ಹೀಂಗೊಮ್ಮಿ ಕುಣಿಯೋಣು ಬಾರ, ತಕ ಧಿಮಿ 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 ಕುಣಿಯೋಣು ಬಾರ ಅಂತವ್ರು ಹೇಳಬೇಕಾದ್ರೆ, ಅವರು ಎಷ್ಟು ಚೆನ್ನಾಗಿ ಈ ಜೀವನ ಕೊಟ್ಟಂತಹ ವಿಷವನ್ನು ಅವರು ಅಮೃತವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಬದುಕಿದ್ರು. ಇಲ್ಲಾಂದರೆ ಬೇರೆಯವರಾಗಿದ್ದರೆ
ಭಾಳ ಬೇಗ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ರು ಅವರಂಥ ಪರಿಸ್ಥಿತಿ ಇದ್ದಿದ್ರೆ. ಹೌದು. ಅವರೇ ಹೇಳ್ತಾರೆ, ಕಾವ್ಯವೆಂದರೆ ಅಮೃತಕ್ಕೆ ಹಾರುವ ಗರುಡ. ಬೇಂದ್ರೆ ಅವರ ಕವಿತೆಗಳದ್ದು ಒಂದು ತೂಕ ಆದರೆ ತುಂಬ ಜನ ನಮ್ಮ ಕನ್ನಡ ಓದುಗರಿಗೆ ಗೊತ್ತೇ ಇಲ್ಲ ಪಾಪ. ಈಗ ಸಾಹಿತ್ಯದ ವಿರಾಟ್ ಸ್ವರೂಪ ಅಂತ ಇದೆ, ಅದು ದೊಡ್ಡದೊಂದು 600-700 ಇನ್ನೂ ಹೆಚ್ಚಿನ ಪುಟಗಳ ಪುಸ್ತಕ. ಈಗ ಅದು ಮರುಮುದ್ರಣ ಆಗಿಲ್ಲ. ಅದರಲ್ಲಿ ಬೇಂದ್ರೆಯವರ ಹಲವಾರು ಲೇಖನಗಳಿದೆ. ಅದರಲ್ಲಿ ಒಂದು ಕಡೆ ಹೇಳ್ತಾರೆ, ಕಾವ್ಯವೆಂದರೆ ಅಮೃತಕ್ಕೆ ಹಾರುವ ಗರುಡ. ಅಂದರೆ ಅವರು ಕಾವ್ಯವನ್ನು ಯಾವ ರೀತಿ ಅವರು ಆದರ್ಶವಾಗಿ ಇಟ್ಕೊಂಡಿದ್ದಾರೆ, ಏನೋ ಸುಮ್ಮನೆ ಕವನ ಬರೀತಾ ಇದ್ದೀನಿ ಅಂತಲ್ಲ, ಒಂದು ಅಮೃತವನ್ನು ಪಡೆಯೋದಕ್ಕೆ, ಅಂದರೆ ಸಾವನ್ನು ಗೆಲ್ಲುವುದಕ್ಕೆ ಒಂದು ಸಾಧನ ಕವನ ಅಂತ ಅವ್ರಿಗೆ ಇತ್ತು. ಅದಕ್ಕೆ ಅವ್ರದ್ದೇ ಭಾಳ ಪ್ರಸಿದ್ಧವಾದ ಮಾತಿದೆ, ನಾನು ಸಾವು ಹೆದರಲ್ಲ, ಯಾಕೆಂದ್ರೆ ನಾನು ಇರುವಾಗ ಅದು ಬರಲ್ಲ, ನಾನು ಸತ್ತ ಮೇಲೆ ಅದಕ್ಕೆ ಹೆದರೋಗೋದಿಲ್ಲ ನಾನು. ಈ ಥರ ಅವರು ಸಾವನ್ನು ನೋಡಿದ್ರಿಂದ ಅವ್ರಿಗದು ಭಯ ಆಗಲಿಲ್ಲ. ಮತ್ತು ಬಡತನವನ್ನು ಅವರು ಸಂಭ್ರಮಿಸಲೂ ಇಲ್ಲ, ಮುಚ್ಚಿಟ್ಕೊಳ್ಳೂ ಇಲ್ಲ. ಅಂದರೆ ಏನೋ ಭಾಳ ಸಂಕೋಚ ಥರನೂ ಏನೂ ಮಾಡಲಿಲ್ಲ. ಆದರೆ ಸಹಜವಾಗಿ ಅವರು ಅದನ್ನು, ಅವ್ರಿಗೆ ಒಂದು ಗುರು ತತ್ವದಲ್ಲಿ ತುಂಬ ನಂಬಿಕೆ ಇತ್ತು. ಅವ್ರಿಗೆ ಹಲವಾರು ಜನ ಗುರುಗಳು, 20 ಜನ ಗುರುಗಳು ಇರ್ಬೋದು ಅವ್ರಿಗೆ. ಅರವಿಂದ್ರ ಇರ್ಬೋದು, ಸಾಯಿಬಾಬಾ ಇರ್ಬೋದು, ಬ್ರಹ್ಮಚೈತನ್ಯ ಗೋಂದಾವಲೆ ಮಹಾರಾಜರು ಇರ್ಬೋದು, ಅಕ್ಕಲ್ಕೋಟೆ ಮಹಾರಾಜರು ಇರ್ಬೋದು. ಅನೇಕರನ್ನ ಅವ್ರು ಗುರುಗಳು ತಗೊಂಡಿದ್ರಿಂದ ಅವರ ಅನೇಕ ಕಷ್ಟಗಳನ್ನು ಸ್ವಪ್ನದಲ್ಲಿ ಬಂದು ಗುರುಗಳು ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾ ಇದ್ರು ಅಂತ ಅವ್ರು ನಂಬಿದರು. ಆ ರೀತಿಯಾಗಿ ಅವ್ರ ಜೀವನವನ್ನು ಅವರು ನಡೆಸ್ಕೊಂಡು ಹೋದರು. ಅಂದರೆ ಈ ಸ್ನೇಹಿತರ ಒಂದು ಗುಂಪು, ಮಾಸ್ತಿ ಮತ್ತು ಈ ಥರ ಸ್ನೇಹಿತರು ಮತ್ತು ಗುರುತತ್ವ ಮತ್ತು ಅವರ ಪತ್ನಿ, ಈ ಅಂಶಗಳು ಅವ್ರನ್ನ ಕಾಪಾಡ್ತು ಆ್ಯಕ್ಚುಲಿ ಬೇಂದ್ರೆ ಅವ್ರನ್ನ. ಓಕೆ. ಆಮೇಲೆ ಈಗ ಬೇಂದ್ರೆಯವರ ಕವನಗಳು ಅಂತ ಬಂದಾಗ ಪದಗಳು ನೋಡಿ ಚೆನ್ನಾಗಿದೆ ಅಂತ ಅನಿಸಿದ್ರು ಕೂಡ ಅದರ ಒಳ ಅರ್ಥ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅಂದರೆ ಬೇಂದ್ರೆಯವರ ಕವನಗಳು ಅಷ್ಟೊಂದು ಈಸಿಯಾಗಿ ಅರ್ಥ ಆಗೋದಿಲ್ಲ ಅನ್ನೋದಕ್ಕೆ ಏನೆಲ್ಲ ಕಾರಣಗಳನ್ನ ಕೊಡಬಹುದು? ಅರ್ಥ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕಾಗಿ ಬರಬಹುದು? ಇದು ಕಷ್ಟದ ಪ್ರಶ್ನೆ. ಯಾಕೆ ಅಂದರೆ ಈಗಿನ ನಮ್ಮ ಕಾಲೇಜು ಶಿಕ್ಷಣ ಅಥವಾ ಶಾಲಾ ಶಿಕ್ಷಣದಲ್ಲಿ ಏನಾಗಿದೆ ಅಂದರೆ, ಕವಿತೆ, ಕವನ ಅಥವಾ ಕಾವ್ಯ ಅನ್ನೋದು ಒಂದು ಬೀದಿ ವಸ್ತು. ಅಂದರೆ ಒಂದು ಸಿನಿಮಾ ಹಾಡು ಹೆಂಗೆ ಇಷ್ಟ ಆಗುತ್ತೋ, ಅರ್ಥ ಆಗುತ್ತೋ, ಸಿನಿಮಾದ್ದು ಕೆಲವು ಹಾಡು ನಿಜವಾಗ್ಲೂ ತುಂಬ ಡೀಪ್ ಆಗಿರೋ, ಘನವಾಗಿರೋ ಹಾಡುಗಳಿದೆ, ಅದೇ ರೀತಿ ಇದು ಅರ್ಥ ಆಗಿಬಿಡ್ಬೇಕು ಅಂತ. ಅದನ್ನು ನಾವು ಕ್ಲಾಸಿಕಲ್ ಮ್ಯೂಸಿಕ್ಗೆ ನಿರೀಕ್ಷೆ ಮಾಡಲ್ಲ, ಅದನ್ನು ನಾವು ಡ್ಯಾನ್ಸಿಗೆ ನಿರೀಕ್ಷೆ ಮಾಡಲ್ಲ, ಒಂದು ಒಳ್ಳೆ ಶಿಲ್ಪಕಲೆಗೆ ನಾವು ನಿರೀಕ್ಷೆ ಮಾಡಲ್ಲ. ನಾವೇನು ಹೇಳ್ತೀವಿ, ಇದನ್ನು 10 ವರ್ಷ ಸಾಧನೆ ಮಾಡಬೇಕು, ಒಬ್ಬ ಗುರುಗಳ ಹತ್ರ ಹೋಗಿ ಸಂಗೀತ ಕಲಿಬೇಕು, ಇಲ್ಲಾಂದ್ರೆ ಸಂಗೀತ ಸುಮ್ಮನೆ ಬರಲ್ಲ, ಗಾನ ವಿದ್ಯಾ ಬಡಿ ಕಠಿಣ ಹೇ ಅಂತಲೇ ಒಂದು ಭಾಳ ಫೇಮಸ್ಸು ಹಾಡಿದೆ ಅಂತ. ಅದ್ರ ಬಗ್ಗೆ ಎಷ್ಟೆಷ್ಟೋ ಸಿನಿಮಾಗಳೇ ಬಂದ್ಬಿಟ್ಟಿದೆ. ಸಿನಿಮಾ ಸಂಗೀತ ಎಷ್ಟು ಕಷ್ಟ ಅಂದರೆ, ಸಂಗೀತ ಸಾಧನೆ ಎಷ್ಟು ಕಷ್ಟ ಅಂತ. ಸಾಹಿತ್ಯ ಅಥವಾ ಪರ್ಟಿಕ್ಯುಲರ್ಲಿ ನೀವು ಕೇಳಿದಂಥ ಕವನ, ಕವಿತೆ, ಇದೊಂದು ಸಾಧನೆಯ ವಿಷಯ. ಕಾವ್ಯ ಸಾಧನೆ ಅಂತ ನಾವು ಕೇಳೋದೇ ಇಲ್ಲ. ಸಂಗೀತ ಸಾಧನೆ, ಮಂತ್ರ ಸಾಧನೆ, ಈಜು ಹೊಡೆಯೋದು ಅಂದರೆ ಅದೊಂದು ಸಾಧನೆ ಮಾಡಬೇಕು ಅಂತೀವಿ. ಹೈ ಜಂಪು, ಲಾಂಗ್ ಜಂಪು, ವಾಲಿಬಾಲು, ಫುಟ್ಬಾಲು ಸಾಧನೆ ಮಾಡಬೇಕಪ್ಪ. ದಿನ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಬೇಕು, ಮೈದಾನಕ್ಕೆ ಹೋಗಬೇಕು, ಸಂಗೀತ ಟೀಚರ್ ಹತ್ರ ಹೋಗಿ ಹೇಳಿಸ್ಕೋಬೇಕು. ಆಮೇಲೆ ಹಾಡಬೇಕಾದ್ರೆ ನನಗಿಷ್ಟ ಆದರೂ ಐಸ್ ಕ್ರೀಮ್ ತಿನ್ನಬಾರ್ದು, ಇದು ಲತಾ ಮಂಗೇಶ್ಕರ್ ಹೇಳಿದರು, ಅಥವಾ ಜಾಮೂನ್ ತಿನ್ನಬಾರ್ದು, ಗಂಟ್ಲು ಹಾಳಾಗ ಏನೇನು ಹಾಳಾಗುತ್ತೋ. ಅಂದರೆ ಅದಕ್ಕೆಲ್ಲ ಕೆಲವು ಪಥ್ಯಗಳಿದೆ, ಕೆಲವು ನಿಯಮಗಳಿದೆ ಅಂತೆಲ್ಲ ನಾವು ನಂಬಿರೋ ದೇಶ. ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈ ಕವನ ಓದಿದ ತಕ್ಷಣ ನಮ್ಗೆ ಅರ್ಥ ಆಗಬೇಕು ಅಂತ. ಅದೇ ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತಿಲ್ಲ, ಇದನ್ನು ಜನರಲೈಸ್ ಮಾಡಿ ಹೇಳ್ತಾ ಇರೋದು. ಕಾವ್ಯವೆನ್ನುವುದು ಆ ರೀತಿ ಓದಿದ ತಕ್ಷಣ ಅರ್ಥವಾಗುವುದಕ್ಕೆ ನಾವು ಪದ್ಯ ಅಂತ ಕರಿತೀವಿ, ಅದು ವರ್ಸ್ ಅಂತ ಕರಿತೀವಿ. ಸ್ವಲ್ಪ ಸಾಧನೆ ಮಾಡಿ ನಾವು ಕಷ್ಟಪಟ್ಟು ತಿಣುಕಿ ಅಥವಾ ಯಾರ ಹತ್ರನಾದ್ರು ಹೇಳಿಸ್ಕೊಂಡು ನಾವೇ ಮತ್ತೆ ಮನನ ಮಾಡಿಕೊಂಡಾಗ ನಮ್ಗೆ ಯಾವುದು ಹೊಳೆಯುತ್ತೋ ಅದು ಕಾವ್ಯ ಆಗುತ್ತೆ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ ಕಾವು ಬೆಳಕಾದಾಗ ಒಂದು ಕವನ ಅಂತ ನರಸಿಂಹಸ್ವಾಮಿ ಒಂದು ಕಡೆ ಹೇಳ್ತಾರೆ. ಹಾಗೆ ಕವನಗಳು ಅಂದರೆ ಬೇಂದ್ರೆ ಅವ್ರದಕ್ಕೆ ಬಂದರೆ ನೀವು ಕೇಳಿದಂತೆ, ನಾನು 1 ವರ್ಷ 4 ತಂತಿ ಬಗ್ಗೆ ಎಲ್ಲ ಕಡೆ ಮಾತಾಡಿ ಆ ಅನುಭವದಲ್ಲಿ ಹೇಳೋದಾದರೆ, ಗುರುಮುಖೇನ ಕಲಿದೆ ಹೋದರೆ, ಐ ಥಿಂಕ್ ನಾನೇ ಇದನ್ನು ಕನ್ನಡದಲ್ಲಿ ಮೊದಲು ಹೇಳ್ತಿರೋಣ ಅನ್ಸುತ್ತೆ, ಗುರುಮುಖೇನ ಬೇಂದ್ರೆ ಕಾವ್ಯವನ್ನು ಕಲೀರಿ. ಗುರುಮುಖೇನ ಅಂದರೆ ಯಾರೋ ಒಬ್ಬರನ್ನ ಗುರುವಾಗಿ ಇಟ್ಕೊಳ್ಳಿ, ಇಲ್ಲ ಬೇಂದ್ರೆ ಅವ್ರನ್ನೇ ಗುರುವಾಗಿ ಇಟ್ಕೊಳ್ಳಿ. ಅಥವಾ ನಿಮಗೆ ಯಾವುದೋ ಗಣಪತಿ ಬೇಕಾ, ದುರ್ಗಿ ಬೇಕಾ, ವೆಂಕಟೇಶ್ವರ ಸ್ವಾಮಿ ಬೇಕಾ, ರಾಘವೇಂದ್ರ ಸ್ವಾಮಿ ಬೇಕಾ, ಅವ್ರನ್ನೇ ಗುರುವಾಗಿ ಇಟ್ಕೊಳ್ಳಿ. ನಿಮಗೆ ಬೇಕಾಗಿರೋ ಒಂದು ಇಷ್ಟ ದೇವ ಅಂತಾರಲ್ಲ, ದೈವತೆ, ಅದಕ್ಕೆ ನೀವು ಶರಣಾಗತಿ ಹೊಂದಿ, ನನಗೆ ಈ ಕವನ ಅರ್ಥ ಆಗ್ತಿಲ್ವಲ್ಲ ಅಂತ ನಿಮಗೆ ಒಂದು ಹಿಂದಿಲಿ ತಡಪ್ಪನ ಅಂತಾರೆ, ನಿಮ್ಗೊಂಥರ ಕರಳು ಕಿವುಚಿದಂಗೆ ಅನ್ನಿಸ್ಬೇಕು. ಹಾಗೆ ಎಷ್ಟು ಜನಕ್ಕೆ ಅನಿಸುತ್ತೆ ಈ ಕವನ ನಂಗೆ ಅರ್ಥ ಆಗ್ತಿಲ್ಲ. ಅದೇ ಒಂದು ಸಿನಿಮಾದಲ್ಲಿ ಒಂದು ಯಾವುದೋ ಒಂದು ಸೀನ್ ಅರ್ಥ ಆಗದೆ ಇದ್ರೆ ಎಷ್ಟು ಸತಿ ನಾವು ರಿವೈಂಡ್ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ.
ಹೌದು. ಅಥವಾ ಕಾಂತಾರ ನೋಡಿದಾಗ ಕಟ್ಟಪ್ಪ ಪಾರ್ಟ್ 1 ಸಾರಿ ಬಾಹುಬಲಿನಲ್ಲಿ ಅವನು ಇವನು ಯಾಕೆ ಕೊಂದ ಇವನನ್ನ ಬಾಹುಬಲಿನ ಅಂತ ಜನ ಎಷ್ಟು ಕಾತರದಿಂದ 1.5 ವರ್ಷ 2 ವರ್ಷ ಕಾದ್ರು. ಆ ಕಾತರ ಬೇಂದ್ರೆ ಕವನಕ್ಕೆ ವಿಚಾರದಲ್ಲಿ ಕನ್ನಡಿಗರಿಗಿದೆಯಾ, ಕುವೆಂಪು ಕವನಕ್ಕಿದೆಯಾ? ಕನ್ನಡಿಗರಂತ ಅಯೋಗ್ಯರು ಯಾರೂ ಇಲ್ಲ ಈ ವಿಷಯದಲ್ಲಿ. ಇದನ್ನು ಟೆಲಿಕಾಸ್ಟ್ ಮಾಡ್ಬೋದೋ ನಂಗೆ ಗೊತ್ತಿಲ್ಲ, ಆದರೆ ಅನ್ನಿಸ್ತಿರೋದು ನನಗೆ. ಯಾಕೆ ಅಂದರೆ ಇವ್ರಿಗೆ ಟ್ಯಾಗೋರ್ನ ಹೊಗಳ್ತಾರೆ, ಪ್ರೇಮ್ಚಂದ್ ಹೊಗಳ್ತಾರೆ, ದಾಸ್ತೋವ್ಸ್ಕಿ ಹೊಗಳ್ತಾರೆ, ಟಾಲ್ಸ್ಟಾಯ್ನ್ ಹೊಗಳ್ತಾರೆ, ಇನ್ನು ಯಾವ್ಯಾವುದೋ ದೇಶದ ಕವಿಗಳನ್ನು ಹೊಗಳ್ತಾರೆ. ಇಲ್ಲೇ ಮನೆ ಹತ್ರ ಇರೋ ಬೇಂದ್ರೆ ಅವರ ಕವನ ಇವರಿಗೆ ಒಂದು ಬೇಡದ ವಸ್ತು ಅಥವಾ ಬಹಳ ಅಗ್ಗದ ವಸ್ತು. ಬೇಂದ್ರೆ ಅವ್ರನ್ನ ಓದಿದ್ವಿ, ಏನೂ ಅರ್ಥ ಆಗ್ತಿಲ್ಲ, ನಾಲ್ಕು ತುಂಬಾ ಕಷ್ಟ. ಅಂದ್ರೆ ಇದೇ ಅರ್ಥ ಆಗದೆ ಇರೋ ರೀಸನ್ಗೆನೆ ದರಾ ಬೇಂದ್ರೆ ಅವರು ಹೆಚ್ಚು ಸುದ್ದಿಗೆ ಬರಲ್ಲ ಅಂತ ಅನ್ಸುತ್ತಾ? ಇಲ್ಲ, ಇದು ಏನಾಗತ್ತೆ ಗೊತ್ತಾ, ಭುವನದ ಭಾಗ್ಯ ಅಂತ ಹೇಳ್ತಾರೆ. ಅಂದ್ರೆ ಕವನವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅರ್ಥವಾಗದೇ ಇರೋದು ಒಂದು ಪಾರ್ಟ್. ನಿಮ್ಗೆ ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು ಇದು. ಅರ್ಥ ಓದ್ತೀರಾ, ಅರ್ಥ ಆಗಲ್ಲ, ಅದು ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ? ಕವನ ಓದಿದ್ನಪ್ಪ 1 hour, ಏನೂ ಅರ್ಥ ಆಗ್ಲಿಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್, ಎಂಜಾಯ್ ಇಟ್. ಬೇಂದ್ರೆ ಅವರೇನೆ ಅವರ ಅರಳು ಮರಳುನಲ್ಲಿ ಮಹಾಪ್ರಸ್ಥಾನ ಅಂತ ಒಂದು ಕವನ ಬರೆದಿದ್ದಾರೆ. ಅದು ಯೋಗಿ ಅರವಿಂದ್ರು ಅವರ ಗುರುಗಳು, ಅವರು ತೀರ್ಕೊಂಡಾಗ ದೇಹ ಬಿಟ್ಟಾಗಿ ಬರೆದಿರೋದು. ತುಂಬ ಚೆನ್ನಾಗಿದೆ, ಅದ್ಭುತವಾದ ಕವನ. ಅದಕ್ಕೆ ಅವರು ಒಂದು ಟಿಪ್ಪಣಿ ಬರೆದಿದ್ದಾರೆ, ಕವನಕ್ಕೊಂದು ಟಿಪ್ಪಣಿ ಬೇಂದ್ರೆ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಈ ಕವನದಲ್ಲಿ ಅರ್ಥವಾಗದ ಸಾಲುಗಳನ್ನು ಅರ್ಥವಾಗುವ ಸಾಲುಗಳಿಂದ ಅರ್ಥ ಮಾಡಿಕೊಳ್ಳಬೇಕು ಅಂತ. ಇನ್ನೊಂದ್ಸಲ ಹೇಳಿ. ಈ ಕವನದಲ್ಲಿ ಅಂದ್ರೆ ಮಹಾಪ್ರಸ್ಥಾನ ಕವನದಲ್ಲಿ ಇರುವ ಅರ್ಥವಾಗದ ಸಾಲುಗಳನ್ನು ಅರ್ಥವಾಗುವ ಸಾಲುಗಳಿಂದ ಅರ್ಥ ಮಾಡಿಕೊಳ್ಳಬೇಕು ಅಂತ. 3 ಪೇಜ್ ಕವನ ಇದೆ, ಎಲ್ಲ ಅರ್ಥ ಆಗದೆ ಇರ್ಬೋದು, ಮಧ್ಯ ಒಂದು ಚೂರು ಅರ್ಥ ಆಗತ್ತಲ್ವಾ, ಅದನ್ನ ಇಟ್ಕೊಂಡು ಮಿಕ್ಕಿದ್ದ ತಿಳ್ಕೋಬೇಕು. ಒಂದು ಯಾವ್ದೋ ಮನೆ ಜಾಗ ಹುಡ್ಕೊಂಡು ಹೋಗ್ತೀರಾ, ಅವ್ರು ಇಲ್ಲಿ ತನಕ ಬಂದ್ಬಿಡಿ, ಮುಂದಕ್ಕೆ ಫೋನ್ ಮಾಡಿ ಇರ್ತಾರೆ, ನೆಟ್ವರ್ಕ್ ಹೋಗ್ಬಿಡುತ್ತೆ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಗೂಗಲ್ ಮ್ಯಾಪ್ ಹಾಕಿ ಏನೋ ಮಾಡಿ ಒಟ್ಟಲ್ಲಿ ತಲುಪ್ತಿರಲ್ಲ. ತಲುಪಬೇಕು ಅನ್ನುವ ಹಂಬಲ, ತಲುಪಬೇಕು ಅನ್ನುವ ಹಠ ನಿಮ್ಮಲ್ಲಿ ಇದ್ದಿದ್ರಿಂದ ಒಬ್ಬ ಪ್ರಯಾಣಿಕರಾಗಿ ಯಾತ್ರಿಕರಾಗಿ ನೀವು ತಲುಪ್ತೀರಾ. ಹಾಗೆ ಬೇಂದ್ರೆಯವರ ಕಾವ್ಯದಲ್ಲಿ ಆ ರೀತಿಯ ಕೆಲವು ಸೂಚನೆಗಳು, ಸಂಕೇತಗಳು 4 ತಂತಿಯಲ್ಲೂ ಇದೆ. ಈಗ ನಾನು ಮೂಲಾಧಾರ, ಗಣಪತಿ ಅಂತೆಲ್ಲ ಒಂಚೂರು ಹೇಳಿದಾಗ ಅದನ್ನ ಇಟ್ಕೊಂಡು ಹೋದ್ರೆ ನಿಮ್ಗೆ 4 ತಂತಿ ಅರ್ಥ ಆಗುತ್ತೆ. ಇನ್ನೊಂದ್ಸತಿ ಓದಿದ್ರೆ ಅರ್ಥ ಆಗುತ್ತೆ. ಅಥವಾ ಯಾರೋ ತಿಳಿದವ್ರ ಜೊತೆ ಕೂತ್ಕೊಂಡು ಹೇಳಿಸ್ಕೊಂಡ್ರೆ ಅಥವಾ ಸಂಭಾಷಣೆ ಮಾಡಿದ್ರೆ, ಸಂವಾದ ಮಾಡಿದ್ರೆ ಅರ್ಥವಾಗುತ್ತೆ. ಅಂದ್ರೆ ನಮ್ಗೊಂದು PUC ನಲ್ಲಿ ಫಿಸಿಕ್ಸ್ ಅರ್ಥ ಆಗಿಲ್ಲ ಅಂದ್ರೆ ಟ್ಯೂಷನ್ಗೆ ಕಳಿಸ್ತೀವಿ ಮಕ್ಕಳನ್ನ. ಬೇಂದ್ರೆ ಕವನಕ್ಕೆ ಟ್ಯೂಷನ್ಗೆ ಕಳಿಸಲ್ವಲ್ಲ, ಕುವೆಂಪು ಅವರ ರಾಮಾಯಣ ದರ್ಶನಂಗೆ ಟ್ಯೂಷನ್ಗೆ ಕಳಿಸಲ್ವಲ್ಲ ಜನನ್ನ. ಇದು ಕನ್ನಡಿಗರ ಸಾಂಸ್ಕೃತಿಕ ದುರವಸ್ಥೆ. ಇನ್ನು ಪಂಪನ್ ಬಗ್ಗೆ ಪಾಠ ಹೇಳಿಸ್ಕೊಳ್ಳೋದು, ರನ್ನನ್ ಬಗ್ಗೆ ಪಾಠ ಹೇಳಿಸ್ಕೊಳ್ಳೋದು ತುಂಬಾ ದೂರದ ಮಾತಾಯ್ತು. ಹೌದು. ಆಮೇಲೆ ಫ್ಯೂಚರ್ ಜನರೇಷನ್ ಅಂತ ಬಂದಾಗ ಈ ಬೇಂದ್ರೆ ಅವರ ಪರಿಕಲ್ಪನೆಗಳಾಗಿರ್ಬೋದು, ಅವರ ಕಾವ್ಯದಲ್ಲಿರುವಂಥ ಸಾರ ಆಗಿರ್ಬೋದು, ಅದು ಯಾವ ರೀತಿ ಆ್ಯಪ್ಟ್ ಅಂತ ಅನ್ನಿಸ್ಕೊಳ್ಳುತ್ತೆ? ಅಂದರೆ ಅವರ ಕವನಗಳಿಂದ ಏನೇನು ತಗೊಳ್ಬಹುದು, ಹೌದು ಕಲಿಯಬಹುದಾದಂಥ ವಿಚಾರಗಳು ಅಂತ ಬಂದಾಗ ಅದನ್ನು ಯಾವ ರೀತಿ ಪ್ರಸ್ತುತ ಅಂತ ಕನ್ಸಿಡರ್ ಮಾಡಬಹುದು? ನೋಡಿ, ಬೇಂದ್ರೆ ಕನ್ನಡದ ಒಂಥರ ತುಂಬ ಕೆಚ್ಚದೆಯ ಕವಿ. ಅಂದರೆ ಒಂಥರ ಅವ್ರದ್ದು ವೀರಭಕ್ತಿ ಅಂತ ಕರಿಬಹುದು. ಬರೀ ಮೃದುವಾದ ಒಂದು ವಾತ್ಸಲ್ಯ ರೀತಿ ಭಕ್ತಿನೂ ಇದೆ. ವೀರಭಕ್ತಿ ಅಂದರೆ ಜೀವನ ಎಷ್ಟು ಸರ್ತಿ ನನ್ನನ್ನು ಬಗ್ಸಕ್ ನೋಡುತ್ತೋ, ಅಂದರೆ ಸೋಲ್ಸಕ್ ನೋಡುತ್ತೋ, ನಾನು ಸೋಲೋದಿಲ್ಲ ಅನ್ನೋದು ಒಂದು ಹಠ ಛಲ ಅವರಲ್ಲಿ ಕೂತ್ಬಿಟ್ಟಿದೆ. ಉದಾಹರಣೆಗೆ ಅವ್ರದ್ದೇ ಒಂದು ಕವನದಲ್ಲಿ ಹೇಳೋದು, ನನ್ನ ಮಂಡಲದಲ್ಲಿ ನನ್ನ ಅಂಡಲೆದಾಟ, ಹೊರಗಿನದು ಕಾಟ ಮಾಟ ಅಂತ ಹೇಳ್ತಾರೆ. ಅಂದರೆ ನಾನೊಂದು ಮಂಡಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ನಾನು ಇದರೊಳಗೆ ಕೂತಿದ್ದೀನಿ ಮಂಡಲದಲ್ಲಿ, ಹೊರಗಿನ ಯಾವುದು ಬೇಡ ನನಗೆ. ಅಂದರೆ ನಂದೊಂದು ಸಾಧನೆ ಇದೆ, ನಾನು ಹೇಳೋದು ಹೊಸ ಜನ್ರೇಷನ್ಗೆ ಅದು ತುಂಬ ಉಪಯೋಗ. ಇವತ್ತಿನ ಆ್ಯಪ್ಸು, ಟ್ವಿಟರು, ಇನ್ನೊಂದು ಮತ್ತೊಂದು ಫೇಸ್ಬುಕ್ಕು, ಇನ್ನೊಂದು, ಅದ್ರ ನಡುವೆ ಜನ ಪೂರ್ತಿ ಚೆದರಿ ಚೆಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರು ಅಂತ ಅವರೇ ಅವ್ರನ್ನ ಹುಡುಗಿ ಹಿಡ್ಕೊಳಕ್ಕಾಗ್ತಿಲ್ಲ ಅಲ್ವಾ? ಒಂದು ನಿಶ್ಚಿತವಾದ ಗುರಿ. ಈಗ ಬೇಂದ್ರೆಗೆ ನಾನು ಕವನ ಬರೆಯೋದೆ, ಸುಮ್ಮನೆ ಇದನ್ನೊಂದು ಕಥೆಯ ಥರ ನಡೆದಿತ್ತು ಅಂತ ಹೇಳೋದಾದ್ರೆ, ಯಾರೋ ಬೇಂದ್ರೆ ಅವ್ರನ್ನ ಕೇಳಿದ್ರಂತೆ, ನಿಮ್ಮ ಗುರುಗಳು ಯಾರು? ಅನೇಕ ಹೆಸರು. ಇಲ್ಲ, ನಿಮ್ಮ ಪರಮ ಗುರುಗಳು ಯಾರು? ನಮ್ಮ ಪರಮ ಗುರುಗಳು ಯೋಗಿ ಅರವಿಂದ್ರು. ಯೋಗಿ ಅರವಿಂದ್ರು ಕವಿಗಳಲ್ವಾ? ಹೌದು ಕವಿಗಳು. ನೀವು ಕವಿಗಳಲ್ವಾ? ಹೌದು ಅಂತ ಬೇಂದ್ರೆ ಉತ್ತರ ಕೊಟ್ಟರು. ಅಲ್ಲಿಗೆ ಸುಮ್ಮನಾಗಬೇಕಾಗಿತ್ತು ಪ್ರಶ್ನೆ ಕೇಳಿದವರು. ನೀವು ದೊಡ್ಡ ಕವಿನೋ ಅರವಿಂದ್ರು ದೊಡ್ಡ ಕವಿನೋ ಅಂತ ಕೇಳಿದ್ರು. ಬೇಂದ್ರೆ ಅವರಿಗೆ ರೇಗತ್ಬಿಡ್ತು. ಕವನದ ವಿಷಯಕ್ಕೆ ಬಂದರೆ ಮಾತ್ರ ಯಾರೂ ಇಲ್ಲ, ನಾನೇ ಶ್ರೇಷ್ಠ ಕವಿ. ಈ ಒಂದು ಧಾರ್ಷ್ಟ್ಯ ಒಬ್ಬ ಒಳ್ಳೆ ಕವಿಗಿರುತ್ತೆ. ಈ ಆತ್ಮ ಪ್ರತ್ಯಯ, ಅದಕ್ಕೆ ಹಿಂದಿಲಿ ಕನ್ನಡದ ಆತ್ಮ ಪ್ರತ್ಯಯ, ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಓವರ್ ಅಂತ ಇದ್ರು ಅಷ್ಟಿರುತ್ತೆ ಅವ್ರಿಗೆ. ಅದು ಇವತ್ತಿನ ಜನಕ್ಕಿಲ್ಲ. ಬೇಂದ್ರೆ ಅವ್ರ ಕವನದಲ್ಲಿ ಕಲಿಬಹುದಾಗಿರೋದಿದೆ ಅಲ್ವಾ? ಎಷ್ಟೆಷ್ಟು ಕಷ್ಟಗಳು ಬಂದ್ರು, ಅಷ್ಟು ಮಕ್ಕಳು ತೀರ್ಕೊಂಡ್ರು, ಉದ್ಯೋಗ ಇಲ್ಲ, ಬಡತನ, ಅವರು ಕವನದಲ್ಲಿ ಮಾತ್ರ ಏನೂ ಆಗಲೇ ಇಲ್ವೇನೋ ಅನ್ನೋಷ್ಟು ಮೃದುವಾಗಿರುವ ಒಂದು ಸುಂದರವಾಗಿರುವಂಥ ಮಾತುಗಳನ್ನು ಅವರು ಬರೀತಿರ್ತಾರೆ.
ಅಲ್ವಾ. ಪಾತ್ರಗಿತ್ತಿ ಪಕ್ಕ ನೋಡಿದೇನು ಅಕ್ಕ ಅಂತ ಕವನ ಬರೀತಾರೆ. ರೇಷ್ಮೆ ಪಕ್ಕನಯ್ಯ ಮುಟ್ಟಲಾರೆ ಭಯ, ಎಷ್ಟು ಸಾಫ್ಟ್ ಆಗಿರೋ ಫೀಲಿಂಗ್ಸು ಬರುವಂಥ ರೀತಿ ಪದ್ಯಗಳನ್ನು ಬರೀತಾರೆ. ಅಂದರೆ ನಾವು ಹೊರಗಿನ ಜೀವನ ಅಲ್ಲದೆ ಇನ್ನೊಂದು ಜೀವನವನ್ನು ಬದುಕಬೇಕು. ಬೇಂದ್ರೆಯಿಂದ ಕಲಿಬೋದಾದದ್ದು. ನನ್ನ ಹೊರಗಿನ ಜೀವನ ಈ ಬಟ್ಟೆ ಬರೆ ವೇಷಭೂಷಣ ಏನು ಬೇಕಾದ್ರೂ ಇರಲಿ, ನನ್ನ ಆಯಸ್ಸು ವಯಸ್ಸು ಏನು ಬೇಕಾದ್ರೂ ಇರಲಿ, ಒಳಗಡೆ ಒಂದು ವಿಸ್ಮಯ, ಒಳಗಡೆ ಒಂದು ಭಕ್ತಿ, ಒಳಗಡೆ ಒಂದು ಪರಾಕ್ರಮ, ಅಂದರೆ ಜೀವನವನ್ನು ಎದುರಿಸುವ ಪರಾಕ್ರಮ ಇದೆ ಅಲ್ವಾ, ಅದು ಬೇಂದ್ರೆ ಅವರಿಂದ ಕಲಿಯುವಂಥದ್ದು. ಅವರೇ ಅದೇ ಕವನ ಹೇಳಿದ್ನಲ್ಲ, ನಕ್ಷೆ ನೋಡಿ ಇವಾಗ ಹೇಳಿದ್ನಲ್ಲ ಮಂಡಲ ಅಂತ, ಅದರಲ್ಲೇ ಇನ್ನೊಂದು ಸಾಲು ಹೇಳ್ತಾರೆ, ನಕ್ಷೆ ನೋಡಿ ತಡಕಾಡದಿರು ನಕ್ಷತ್ರ ಲೋಕವನ್ನು, ತೊಂಡು ಮೇಯವರಿಗೆ ದಾರಿ ಕೇಳದಿರು 10 ದುರ್ಗವನ್ನು. ಅಂದರೆ ನಕ್ಷೆ ನೋಡಿಕೊಂಡು ನೀನು ನಕ್ಷತ್ರ ಲೋಕ ಆಗಲ್ಲ. ನಕ್ಷೆ ಇರೋದು ಭೂಮಿ ಮೇಲಿಗೆ, ಮ್ಯಾಪ್ ಇರೋದು ಭೂಮಿಗೆ, ಆಕಾಶಕ್ಕಿಲ್ಲ. ಇಲ್ಲಿ ನೋಡ್ಕೊಂಡು ನೀನು ಆಕಾಶದ ಕಡೆ ಹೋಗೋಕ್ಕಾಗಲ್ಲ. ಆಮೇಲೆ ಬೆಟ್ಟಗುಡ್ಡದ ಕೆಳಗಡೆನಲ್ಲಿ ಈ ಹಸು ಕರುಗಳು ಎಲ್ಲ ಏನೋ ಒಂದಷ್ಟು ಹುಲ್ ಮೇಯ್ಕೊಂಡಿರುತ್ತೆ. ಅದನ್ನು ನೀನು ಬೆಟ್ಟದ ಮೇಲೆ ಏನಿದೆ ಅಂದರೆ ಅದಕ್ಕೆ ಗೊತ್ತಿಲ್ಲ. ಅದು ಯಾವತ್ತೂ ಶಿಖರಗಾಮಿ ಅಲ್ಲ. ಮನುಷ್ಯ ಎತ್ತೆತ್ತರಕ್ಕೆ ಹೋಗ್ತಿರ್ತಾನೆ ಯಾವತ್ತೂ, ಊರ್ಧ್ವಗಾಮಿ. ಮನುಷ್ಯನ ಡೆಫಿನೇಷನ್ನೇ ಊರ್ಧ್ವಗಾಮಿ, ಅಸೆಂಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಮನುಷ್ಯನ ಉದ್ದೇಶನೇ ಅಸೆಂಟ್ ಆಫ್ ಮ್ಯಾನ್, ಮೇಲ್ಮೇಲಿಗೆ ಹೋಗ್ತಾ ಇರಬೇಕು ನಾವು, ಮುಂದಕ್ಕೆಲ್ಲ. ಈಗ ಎಲ್ಲ ಸಮಾಜದಲ್ಲಿ ಅಪ್ಪ ಅಮ್ಮ ಗುರು ಹಿರಿಯರು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಬೇಂದ್ರೆ ಮುಂದೆ ಬಂದು ನಿಂತಿಲ್ಲ. ಮುಂದೆ ಬಂದ ಅಂದರೆ ಒಂದು ಕಾರ್ ಇದ್ದರೆ 2 ಕಾರ್ ತಗೋ, ಅರ್ಧ kg ಚಿನ್ನ ಇದ್ರೆ ಇವಾಗ ತುಂಬ ಚಿನ್ನ ಕಾಸ್ಟ್ಲಿ, ಜಾಸ್ತಿ ಮಾಡ್ಕೋ ಅಂತ. ಅದಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ದಕ್ಕಿಂತ ಮುಂದಿನ ಜನ್ಮದಲ್ಲಿ ಇನ್ನೂ ಊರ್ಧ್ವಮುಖವಾಗಿ ಇನ್ನೂ ಎತ್ತೆತ್ತರಕ್ಕೆ ನೀನು ಹೋಗಬೇಕು ಅನ್ನುವ ಒಂದು ಸಂದೇಶವನ್ನು ಅವರು ಈ ಪದ್ಯ ಇವಾಗ ಹೇಳದ್ನಲ್ಲ, ತೊಂಡು ಮೇಯವರಿಗೆ ದಾರಿ ಕೇಳದಿರು 10 ದುರ್ಗವನ್ನು ಅಂತ. ನಿನಗೆ ದೇವರು ಒಂದು 10ಕ್ಕೊಂದು ಬೆಟ್ಟ ಕೊಟ್ಟಿದ್ದಾನೆ, ಒಂದು ಪರ್ವತ ಕೊಟ್ಟಿದ್ದಾನೆ, ಕೋಟೆ ಕೊಟ್ಟಿದ್ದಾನೆ. ಅದನ್ನು ನೀನೇ ಹತ್ತಬೇಕು. ಹತ್ತಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಜನ್ಮ ಆಗುತ್ತೆ, ಮತ್ತೆ ಹತ್ತಬೇಕಾಗತ್ತೆ. ಇದನ್ನು ಅವರು ರಮಣರ ಮೂಲಕ, ಅಂದರೆ ರಮಣ ಮಹರ್ಷಿಗಳ ಮೂಲಕ, ಅರವಿಂದ್ರ ಮೂಲಕ, ಬೇರೆ ಬೇರೆ ಗುರುಗಳ ಮೂಲಕ ಅವರು ಕಂಡುಕೊಂಡಿದ್ದು ಇದನ್ನು. ಅಂದರೆ ಭಕ್ತಿನೂ ಇರಬೇಕು, ಜೊತೆಗೆ ಒಂದು ಪರಾಕ್ರಮ, ಅಂದರೆ ಒಂದು ಬಡಿದಾಡುವ, ಒಂದು ಸೆಣಸಾಟ ಮಾಡುವ ಒಂದು ಶಕ್ತಿನೂ ಇರಬೇಕು. ಇದು ಅವರ ಒಂದೊಂದು ಕವನಗಳಲ್ಲೂ ಕಾಣಿಸುತ್ತೆ. ಈಗ ಅವರ ಆದರ್ಶಗಳು ತುಂಬಾ ಅನೇಕ ವಿಚಾರಗಳಲ್ಲಿ ಅಳವಡಿಸ್ಕೊಳ್ಬಹುದಾಗತ್ತೆ. ಆದರೆ ಬೇಂದ್ರೆ ಅವರನ್ನ ನಾವು ಈಗ ಪ್ರಸ್ತುತ ಉಳಿಸ್ಕೊಳ್ಳೋದು ಹೇಗೆ, ಜನಮಾನಸಕ್ಕೆ ಮತ್ತೆ ಅದನ್ನ ಕೊಂಡೊಯ್ಯೋದಾದ್ರೂ ಹೇಗೆ ಅಂತ ನೋಡಿ. ಯಾವುದೇ ಕವಿ, ಬೇಂದ್ರನೇ ಆಗಲಿ, ಕಾಳಿದಾಸನೇ ಆಗಲಿ, ಅಥವಾ ಕುಮಾರವ್ಯಾಸನೇ ಆಗಲಿ, ಪಂಪನೇ ಆಗಲಿ, ಅವ್ರನ್ನ ಉಳಿಸ್ಕೊಳ್ಳೋದು ಏಕೈಕ ದಾರಿ ಅಂದರೆ ಅವ್ರನ್ನ ಓದೋದು, ಅವ್ರನ್ನ ಪ್ರೀತಿಯಿಂದ ಓದೋದು. ಈಗ ಸಂಗೀತವನ್ನು ಉಳಿಸ್ಕೊಳ್ಳೋಕೆ ದಾರಿ ಏನು ಅಂದರೆ ಸಂಗೀತ ಕಲಿಯೋದು, ಸಂಗೀತ ಹಾಡೋದು. ಹಾಡಕ್ಕೆ ಬರಲಿಲ್ಲ ಅಂದರೂ ಕೇಳಿಸ್ಕೊಳ್ಳೋದು, 4 ಜನಕ್ಕೆ ಕೇಳೋಕ್ಕೆ ಎಂಕರೇಜ್ಮೆಂಟ್ ಕೊಡುವಂಥದ್ದು ಅಲ್ವಾ, ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಅದೇ ಕೆಲಸವನ್ನು ನಾವು ಬೇಂದ್ರೆ ಅವರಿಗೆ ಮಾಡಬೇಕು. ಅಂದರೆ ಬೇಂದ್ರೆ ಅವರ ಕವನ ಸಂಕಲನಗಳನ್ನು ಮೊದಲು ನಾವು ಖರೀದಿ ಮಾಡಿ ಇಟ್ಕೊಳ್ಳೋದು, ಸಮಯಗಳು ಬಂದಾಗ ಅದನ್ನು ಓದೋದು, ಸಮಯ ಸಂದರ್ಭಗಳಲ್ಲಿ ನಾವು ಅದನ್ನು ಎಂಜಾಯ್ ಮಾಡೋದಲ್ಲದೆ ಬೇರೆಯವ್ರಿಗೂ ಅದನ್ನು ಓದಿ ಹೇಳೋದು, ಮತ್ತು ಅದನ್ನು ಒಂದು ರೀತಿ ಗುಣಮಟ್ಟದ ಚರ್ಚೆಯನ್ನು ಒಂದು ಸಣ್ಣ ಗುಂಪುಗಳಲ್ಲಾದರೂ ಮಾಡುವಂಥದ್ದು. ಬಹಳ 100 ಜನ ಇರಬೇಕಾಗಿಲ್ಲ, ಒಂದು ಸಣ್ಣದು 10 ಜನ 20 ಜನ ಯಾರ್ದೋ ಮನೆಯಲ್ಲೋ, ಅಪಾರ್ಟ್ಮೆಂಟಲ್ಲೋ, ಯಾರ್ದೋ ತೋಟದಲ್ಲೋ, ಇನ್ನೊಂದು ಎಲ್ಲಿ ಅವ್ರಿಗೆ ಅನುಕೂಲವೋ ಅಲ್ಲಿ ಸೇರಿಕೊಂಡು ಅವ್ರ ಕವನಗಳನ್ನು ಓದೋದು, ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅದನ್ನು ಎಂಜಾಯ್ ಮಾಡೋದು. ಈ ಕೆಲಸ ಮಾಡೋದ್ರಿಂದನೇ ಒಂದು ಸಾಹಿತ್ಯಕ್ಕೆ ನಾವು ನಿಜವಾದ ರೀತಿ ನಮ್ಮನ್ನು ಜೋಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ತಾವು ಎಷ್ಟು ಉಪನ್ಯಾಸಗಳಲ್ಲಿ ದರಾ ಬೇಂದ್ರೆ ಅವರ ವಿಚಾರವಾಗಿ, ಅವರ ಕವನ ಸಂಕಲನದ ವಿಚಾರವಾಗಿ ತುಂಬಾ ವಿಚಾರಗಳನ್ನ ಹೇಳ್ತಾ ಇರ್ತೀರಾ. ಒಂದಷ್ಟು ಅಂಶಗಳಂತೂ ಪ್ರಭಾವ ಬೀರಿದ್ದೇ ಇರುತ್ತೆ. ಸೊ ಅಂಥ ಒಂದು ಪ್ರಭಾವ ಬೀರಿದ ವಿಚಾರ ಅಂತ ಬಂದಾಗ ಯಾವುದು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಬೇಂದ್ರೆ ಅವರ ಪ್ರಭಾವ ನನ್ನ ಮೇಲೆ ಆಗಿರೋದು. ಬೇಂದ್ರೆ ಅವ್ರದ್ದು ಒಂದು ಅಂತಲ್ಲ, 2 ಅಂತಲ್ಲ, ಒಟ್ಟು ನನಗೆ ಬೇಂದ್ರೆ ಅವರಲ್ಲಿ ಕಂಡು ಬರುವಂತ ಹೊಸತನ ಇದೆ ಅಲ್ವಾ. ಅಂದ್ರೆ ಒಂದೊಂದ್ಸತಿ ಓದಿದ್ರೂ ಒಂದು ಹೊಸ ಅರ್ಥ ಕೊಡುತ್ತೆ. ಆಮೇಲೆ ಒಬ್ಬ ಮನುಷ್ಯ ಇಷ್ಟೊಂದು ಸಬ್ಜೆಕ್ಟ್ಗಳ ಮೇಲೆ ಕವನ ಬರೀಬಹುದಾ? ದೊಡ್ಡ ದೊಡ್ಡ ಕವಿಗಳು ಕನ್ನಡದಲ್ಲಿದ್ದಾರೆ, ನಾನು ಇಲ್ಲ ಅಂತ ಖಂಡಿತ ಹೇಳ್ತಿಲ್ಲ. ಅಂದರೆ ಆ ವೆರೈಟಿ ಇದೆಯಲ್ವಾ. ಒಬ್ಬ ಇಂಗ್ಲೀಷ್ನಲ್ಲಿ ಬೆನ್ ಜಾನ್ಸನ್ ಅಂತ ಒಬ್ಬ ವಿಮರ್ಶಕ, ಅವನು ಶೇಕ್ಸ್ಪಿಯರ್ ಬಗ್ಗೆ ಒಂದು ಹೇಳ್ತಾನೆ, ಹಿಯರ್ ಈಸ್ ಗಾಡ್ಸ್ ಪ್ಲೆಂಟಿ. ಇಲ್ಲಿ ದೇವರು ತುಂಬಿ ತುಂಬಿ ಕೊಟ್ಟಿದ್ದಾನೆ ಅಂತ ಹೇಳಿ, ಫಲ ಸಮೃದ್ಧವಾಗಿ ಕೊಟ್ಟಿದ್ದಾನೆ. ಹಾಗೆ ಕನ್ನಡದ ಒಂದು ಸಮೃದ್ಧವಾದ ಕಾವ್ಯವೃಕ್ಷ ಬೇಂದ್ರೆ. ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಬೇಕಾದರೂ ಬೇಂದ್ರೆ ಅವ್ರನ್ನ ಓದಿದರೆ ನಿಮ್ಗೊಂದು ಸ್ಫೂರ್ತಿ ಬರುತ್ತೆ, ನಿಮ್ಗೊಂದು ಹೊಸ ಇದು ಬರುತ್ತೆ. ಈ ಉದಾಹರಣೆಗೆ ಪವನದಂತೆ ಪಾವನ ಅಂತ ಇರ್ಬೋದು, ಅಥವಾ ಜೀವನವೆಲ್ಲ ಪಾವನ ಅನ್ನೋದವ್ರ ಮಾತು. ಅಂದರೆ ಯಾವುದೂ ಚಿಕ್ಕದಿಲ್ಲ, ಯಾವುದೂ ದೊಡ್ಡದಿಲ್ಲ, ಎಲ್ಲದೂ ಸೇಕ್ರೆಡ್. ಸೇಕ್ರೆಡ್ ಅಂದರೆ ಕೇವಲ ದೇವ್ರ ಮನೆ, ದೇವರ ಪೂಜೆ ಮಾಡುವಾಗ ಮಾಡುವಂಥ ಒಂದಷ್ಟು ರಿಚುವಲ್ಸು ಅಷ್ಟು ಮಾತ್ರ ಪವಿತ್ರವಾದ್ದಲ್ಲ.
ನನ್ನ ಕನ್ನಡಕನ ಹೆಂಗೆ ಇಟ್ಕೊಂಡಿರ್ತೀನಿ ಅನ್ನೋದು ಪವಿತ್ರವೇ. ಹ್ಮ್ ನನ್ನ ಮೊಬೈಲ್ನ ನಾನು ಹೇಗೆ ಬಳಸ್ತೀನಿ ಅನ್ನೋದು ಪವಿತ್ರವೇ ಅಲ್ವಾ. ನಾನು ಯಾರ್ದೋ ಕರೆ ಸ್ವೀಕರಿಸಿ ಅವ್ರ ಜೊತೆ ಹೇಗೆ ಮಾತನಾಡ್ತೀನಿ ಅಥವಾ ಮಾತನಾಡಲ್ಲ ಅನ್ನೋದು ಎಲ್ಲವೂ ಕೂಡ ಜೀವನವೆಲ್ಲವೂ ಪವಿತ್ರವಾದ್ದೇ. ಇದನ್ನು ಅವ್ರು ಕಲ್ತ್ಕೊಂಡಿದ್ದು ಅವರ ಗುರುಗಳಾದ ಅರವಿಂದ್ರಿಂದ. ಅರವಿಂದರು ಕೂಡ ನಮ್ಮ ಕನ್ನಡಿಗರು ಹೆಚ್ಚು ಇನ್ನೂ ಅಭ್ಯಾಸ ಮಾಡಬೇಕಾದಂಥ ಒಬ್ಬ ಮಹಾಪುರುಷ. ನಮಗೆ ಗಾಂಧಿ ಗೊತ್ತು ಅಥವಾ ಇನ್ನೊಬ್ರು ಗೊತ್ತು, ಅರವಿಂದರು ಅಷ್ಟು ಗೊತ್ತಿಲ್ಲ. ಅರವಿಂದರು ಯಾಕೆ ಹೇಳಿದೆ ಅಂದರೆ ಅವರೊಂದು ಮಾತು ಹೇಳ್ತಾರೆ, ಆಲ್ ಲೈಫ್ ಈಸ್ ಯೋಗ ಅಂತ. ಜೀವನವೆಲ್ಲವೂ ಯೋಗ. ನೀವೊಂದು ಸಂದರ್ಶನ ಮಾಡಿ, ಸಂಭಾಷಣೆ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ, ಏನೇ ಕೆಲಸ ಮಾಡಿ, ಕೃಷಿ ಮಾಡಿ, ವ್ಯಾಪಾರ ಮಾಡಿ, ಪ್ರತಿಯೊಂದು ಕೆಲಸವೂ ಯೋಗ. ಯೋಗ ಅಂದರೆ ಕೇವಲ 1 ಗಂಟೆ ಮಾಡುವ ಧ್ಯಾನ, ಮೆಡಿಟೇಷನ್ನು, ಅದು ಮಾತ್ರ ಯೋಗ ಅಲ್ಲ. ಹಾಗಾಗಿ ಬೇಂದ್ರೆಯವರಲ್ಲಿ ನಾವು ಕಲಿಯುವಂಥದ್ದು ಏನು ಅಂದರೆ, ನನಗೆ ಅನಿಸಿದ್ದು ಅಂದರೆ ಇದೆಲ್ಲವೂ ಕೂಡ ಯೋಗದ್ದೇ ಒಂದು ಭಾಗ ಇದು ಅಂತ ತಗೊಂಡ್ರೆ, ಮತ್ತು ಈ ಎಲ್ಲ ಅನುಭವಗಳು ನಮ್ಗೆ ಯಾಕೆ ಬರ್ತಾ ಇದೆ ಅಂದರೆ, ಕಷ್ಟವೇ ಇರಲಿ, ಸುಖವೇ ಇರಲಿ, ಇನ್ನೊಂದಿರಲಿ, ನಮ್ಮನ್ನು ಅದು ಪಾಕ ಮಾಡೋಕ್ಕೆ ಬರ್ತಾ ಇದೆ, ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಬರ್ತಾ ಇದೆ. ಅರವಿಂದ್ರದ್ದೇ ಒಂದು ಮಾತಿದೆ, ಪೇಯ್ನ್ ಈಸ್ ದಿ ಹ್ಯಾಮರ್ ಆಫ್ ಗಾಡ್. ಸಾವಿತ್ರಿನಲ್ಲಿ ಅವ್ರು ಹೇಳೋದು, ಲೈಫ್ ಡಿವೈನಲ್ಲಿ ಹೇಳೋ ಮಾತು ಸಾವಿತ್ರಿಲಿ, ಪೇಯ್ನ್ ಈಸ್ ದಿ ಹ್ಯಾಮರ್ ಆಫ್ ಗಾಡ್. ಅಂದರೆ ನೋವು ಅನ್ನೋದು ಏನು ಅಂದರೆ, ದೇವರು ನಮಗೆ ಕೊಡುವ ಒಂದು ಸುತ್ತಿಗೆ ಪೆಟ್ಟು. ಕೊಟ್ಟು ಬಡದ್ ನಮ್ಮನ್ನು ಎಚ್ಚೆತ್ಕೊಂಡು ಸರಿ ಮಾಡ್ತಾ ಇರ್ತಾನೆ, ಒಂದು ಶೇಪ್ ಕೊಡ್ತಾ ಇರ್ತಾರೆ ಅಂತ. ಹಾಗಾಗಿ ಜೀವನದಲ್ಲಿ ನಮಗೆ ಬರುವಂಥ ನೋವನ್ನು ನಾವು ತಗೊಳ್ಬೇಕಾಗಿರೋದು ಗೋಳಾಟದ ದೃಷ್ಟಿಯಿಂದಲ್ಲ. ಇದು ನನಗೆ ಯಾಕೆ ಬರ್ತಾ ಇದೆ ಅಂದರೆ, ಐ ಡಿಸರ್ವ್ ಇಟ್, ಅದು ಬರಲಿ, ಅದು ಬಂದ ಮೇಲೆ ಅದನ್ನು ಫೇಸ್ ಮಾಡಿ ನಾನು ಮುಂದಕ್ಕೂ ನಾನು ಜಯಿಸ್ಕೊಂಡು ಹೋಗುವ ಶಕ್ತಿ ನನಗೆ ಕೊಡಲಿ ಅನ್ನುವುದನ್ನು ಬೇಂದ್ರೆಯವರ ಪ್ರತಿಯೊಂದು ಸಾಲುಗಳಲ್ಲೂ ಕಾಣುತ್ತೆ. ಈ ಉದಾಹರಣೆಗೆ ಅವರು ಕೊನೆಯಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಒಬ್ರು ನರ್ಸ್ ಇರ್ತಾರೆ, ಏನು ಅವ್ರ ಹೆಸರು ಅಂದರೆ ಸಾವಿತ್ರಿ ಅಂತ ಹೇಳ್ತಾರೆ. ಆಕೆ ಬಾಂಬೆ ಹರ್ಕಿಶನ್ ಆಸ್ಪತ್ರೆಯಲ್ಲಿ ಇರ್ತಾರೆ. ಸರಿ ಇದೆ ಬಿಡು, ಅದಕ್ಕೆ ನಾನು ಬಂದಿರೋದಿಲ್ಲಿ ಅಂತ. ಅಂದ್ರೆ ಸಾವಿತ್ರಿ ಅಂದ್ರೆ ಒಂದು ಸಾವಿತ್ರಿ, ಸಾವು ಇದೆ. ಇನ್ನೊಂದು ಸಾವಿತ್ರಿ ಅನ್ನೋದು ಪುರಾಣಗಳಲ್ಲಿ ಬರುವ ಒಬ್ಬ ದೊಡ್ಡ ಇವಳು ಧೀರ ಮಹಿಳೆ. ಅವಳು ಗಂಡ ಸತ್ಯವಾನ್ ಸತ್ತಿದ್ದಾಗ ಯಮನ ಜೊತೆ ಸಂವಾದ ಮಾಡಿ ಗಂಡನನ್ನ ಬದುಸ್ಕೊಂತಾಳೆ. ಅದೇನೇ ಅರವಿಂದರ ಸಾವಿತ್ರಿ ಕಾವ್ಯದ ವಸ್ತು. ಆ ಅರವಿಂದ್ರ ಇವರಿಗೆ ಗುರುಗಳು. ಹಾಗಾಗಿ ಅವ್ರು ಹೇಳೋದು ಸತ್ಯವಾನ್ಗೆ ಸಾವಿತ್ರಿ ಅಂತ. ಅಂದ್ರೆ ಸತ್ಯವಾನ್ಗೆ ಸರಿಯಾದ ಜೋಡಿ ಸಾವಿತ್ರಿ ಅಂತ. ಸಾವಿತ್ರಿ ಇದೆ ಅಲ್ವಾ, ಅದನ್ನ ಬದಲಾಯಿಸ್ಕೊಳ್ಳೋದು ಹೆಂಗೆ? ಅದು ಸಾವಿತ್ರಿಯಿಂದಲಿದೆ. ಸಾವಿತ್ರಿ ಅಂದರೆ ಇನ್ನೊಂದು ಅರ್ಥ ಸವಿತ್ರು ಅಂದರೆ ಸೂರ್ಯ. ಹೆಣ್ಮಕ್ಳಿಗೆ ಸಾವಿತ್ರಿ ಅಂತ ಹೆಸರಿಡ್ತಾರೆ. ಸಾವಿತ್ರಿ ಅಂತ ಹೇಳಿದ್ರೆ ಅದು ಬೆಳಕಿನ ಸವಿತಾ, ಅಂದರೆ ಬೆಳಕಿನ ಒಂದು ಸಂಕೇತ. ಎಲ್ಲಿ ನಮಗೆ ಸಾವಿದೆಯೋ ಸಾವನ್ನು ದಾಟೋದಕ್ಕೆ ನೀವು ಬೆಳಕಿನ ಉಪಾಸನೆಯನ್ನು, ಅಂದರೆ ಒಳ್ಳೆಯತನದ ಸತ್ವಭರಿತವಾದ ವಿಚಾರಗಳನ್ನು ಉಪಾಸನೆ ಮಾಡಬೇಕು. ಹೊರತು ಸಾವಿಗೆ ಹೆದರೋದಲ್ಲಿ ಯಾವ ಅರ್ಥವೂ ಇಲ್ಲ. ಇದನ್ನು ಬೇಂದ್ರೆ ಅವರೆಲ್ಲ ಕವನಗಳಲ್ಲೂ ಹೇಳ್ತಾರೆ. ಕೊನೆಯದಾಗಿ ಹೇಳ್ಬೇಕಾದ್ರೆ ಬೇಂದ್ರೆಯವ್ರದ್ದು ಒಂದು ಮಾತು, ನಾನು ಇರಲು ಬಂದ ಕವಿಯೇ ಹೊರತು ಹೋಗಲು ಬಂದ ಕವಿಯಲ್ಲ. ಅಂದರೆ ಅನೇಕ ಕವಿಗಳು ಬಂದಿದ್ದಾರೆ ಈ ಭೂಮಿನಲ್ಲಿ ಅಥವಾ ಕರ್ನಾಟಕದಲ್ಲಿ, ಹೊರಟೋದ್ರು, ಮರ್ತೋದ್ರು. ನಾನು ಬಂದಿರೋದು ಇರಕ್ಕೆ. ಅಂದರೆ ನಾನು ಯಾವಾಗಲೂ ಇಲ್ಲಿ ಇರ್ತೀನಿ. ನಾನು ಶರೀರದಲ್ಲಿ ಇರ್ತೀನೋ ಬಿಡ್ತೀನೋ ಅದು ಬೇರೆ ವಿಷಯ. ನಾನು ಯಾವಾಗಲೂ ಕೂಡ ಇಲ್ಲಿ ಇರ್ತೀನಿ ಅಂತ ಅವ್ರು ಹೇಳ್ತಾರಲ್ವಾ, ಅದೇ ನಮಗೆ ಭಾಳ ದೊಡ್ಡ ಭರವಸೆ. ಬೇಂದ್ರೆಯವರ ಕಾವ್ಯದಿಂದ ನಾವು ಪಡಿಬೋದಾಗಿರೋ ಸ್ಫೂರ್ತಿ ಏನು ಅಂದರೆ, ನ ದೈನ್ಯಂ ನ ಪಲಾಯನಂ ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಏನು ಬಂದರೂ ನಾವು ದೈನ್ಯತೆ ಇಟ್ಕೊಳ್ಳೋಗೋದಿಲ್ಲ. ಅಂದರೆ ಗೋಗರಿಯೋದು, ಗೋಳಾಡೋದು ಅವಶ್ಯಕತೆ ಇಲ್ಲ. ನ ಪಲಾಯನಂ, ನಾವು ಯಾವುದಕ್ಕೂ ಹೆದರ್ಕೊಂಡ್ಬಿಟ್ಟು ಅದರಿಂದ ತಪ್ಪಿಸ್ಕೊಂಡು ಹೋಗುವ ಯಾವ ಇದು ಬೇಕಾಗಿಲ್ಲ. ಎಲ್ಲವನ್ನೂ ತಗೊಳ್ಳೈತೆ, ಎಲ್ಲ ಅನುಭವಗಳನ್ನು ತಗೊಂಡು ನಾವು ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು ಅಂತ. ಮತ್ತು ಬಹಳ ಮುಖ್ಯವಾಗಿ ಅವ್ರಿಂದ ತಗೊಳ್ಬೋದಾಗಿರೋದೇನು ಅಂದರೆ, ನಾವು ಕನಸನ್ನು ತುಂಬ ಸೀರಿಯಸ್ ಆಗಿ ಗ್ರಹಿಸಲ್ಲ. ಕನಸಿನ ಬಗ್ಗೆ ಯಾರೋ ಸೈಕಾಲಜಿಸ್ಟ್ ಬರೆದಿದ್ದ ಪುಸ್ತಕ ಈಗಿನ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಓದ್ತಾರೆ, ಅದೆಲ್ಲ ಗೊತ್ತು ನನಗೆ. ಅದಷ್ಟೇ ಅಲ್ಲ, ಎಷ್ಟು ವೈವಿಧ್ಯಮಯವಾಗಿದೆ ಕನಸಿನ ಜಗತ್ತು ಅನ್ನೋದನ್ನು ನೋಡಬೇಕಾದ್ರೆ ಬೇಂದ್ರೆಯವರ ಕವನಗಳನ್ನು ನೋಡಬೇಕು. ಕಲ್ಪವೃಕ್ಷ ವೃಂದಾವನಗಳಲ್ಲಿ ಹೇಗೆ ಹೊರಟು ಬಂದೆ ಅಂತ ಒಂದು ಕವನ ಇದೆ. ಆಮೇಲೆ ಕನಸಿನೊಳಗೊಂದು ಕನಸು ಅನ್ನೋ ಕವನ ಇದೆ. ಈ ಥರ ಕನಸನ್ನು ಇಟ್ಕೊಂಡು ಅದರಲ್ಲೊಂದು ಮುಂದಿನ ಜೀವನದ ಕೆಲವು ಸಂಕೇತಗಳು ಕನಸಿನಲ್ಲಿರುತ್ತೆ. ನಮ್ಮ ಜೀವನ ಅಥವಾ ಪ್ರಪಂಚದ ಜೀವನದ ಕೆಲವು ಮುನ್ಸೂಚನೆಗಳು ಕನಸಿನಲ್ಲಿರುತ್ತೆ ಅನ್ನೋದನ್ನು ಅವರು ತುಂಬ
ಚೆನ್ನಾಗಿ ಸ್ಟಡಿ ಮಾಡಿದರು. ಆ ದೃಷ್ಟಿಯಿಂದ ಕೂಡ ಬೇಂದ್ರೆ ಅವರ ಕವನಗಳು ನಮಗೆ ಒಂದು ಭರವಸೆಯನ್ನು ಕೊಡುತ್ತೆ. ಮತ್ತು ಜೀವನದಲ್ಲಿ ಮನುಷ್ಯ ಏನನ್ನ ಮಾಡಿದ್ರೂ ಅವನನ್ನು ಸೋಲ್ಸೋಕ್ಕಾಗಲ್ಲ ಅಂತ. ಅಂದರೆ ಅವನು ಎಂದಾದರೂ ಕೂಡ ಮನುಷ್ಯ ಮತ್ತೆ ಎದ್ದು ಬರ್ತಾನೆ. ಉದಾಹರಣೆಗೆ ಅವ್ರದ್ದೇ ಒಂದು ಕವನ ಇದೆ, ಬಂದದ ಬೆಳಕಿನ ಹೊಳಿ ಮೈ ತೊಳಿ ಅಂತ ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ, ಮೈ ತೊಳ್ಕೊಳ್ಳೋದು ಸ್ನಾನ ಮಾಡೋದು ಅಂತ. ಸೂರ್ಯನ ಹೊಳೆ ಬಂದಿದೆ, ಸೂರ್ಯನ ಬೆಳಕಿನಲ್ಲಿ ನೀನು. ಅವ್ರದ್ದೇ ಇನ್ನೊಂದು ಕವನ ಇದೆ, ಇದು ಮಳೆ, ಇದ್ರ ಬಗ್ಗೆ ಸೂರ್ಯನದಾದರೆ ಮಳೆ ಬಗ್ಗೆ, ಮಳೆ ಬರುವ ಕಾಲಕ್ಕೆ ಒಳಗ್ಯಾಕ ಕುಂತೀಯ ಇಳೆಯೊಡನೆ ಝಳಕ ಆಡೋಣು, ಇಳೆಯೊಡನೆ ಝಳಕ ಆಡೋಣು, ಮೊಡಗಳ ಆಟ ನೋಡೋಣು. ಏನು ಹೊರಗಡೆ ಒಳಗಡೆ ಕೂತ್ಕೊಂಡಿದೆಯಾ, ಆಚೆ ಬಾ, ಮೈ ನೆನಿಲಿ ಮಳೆನಲ್ಲಿ, ಆನಂದವಾಗಿರುವಂಥ ಈ ಒಂದು ಮುಕ್ತವಾದ ರೀತಿ ಬದುಕೋದಿದೆ ಅಲ್ವಾ. ಮುಕ್ತ ಅಂದರೆ ಇವತ್ತಿನ ಅರ್ಥದಲ್ಲಿ ಮುಕ್ತ ಅಂದರೆ ಹೆಂಗೆಂಗೋ ಬದುಕೋದು ಅಂತಾಗಿದೆ, ಹಂಗಲ್ಲ. ನನ್ನ ಜೀವನದಲ್ಲಿ ಒಂದು ಛಂದಸ್ಸು ಇಟ್ಕೊಂಡು ಜೀವನದಲ್ಲಿ ಒಂದು ಲಯ ಇರಬೇಕು, ಆದರೆ ಅದು ಮುಕ್ತವಾದ ರೀತಿ ಬದುಕ್ತಾ ಇರಬೇಕು. ಆ ಸಂದೇಶ ಬೇಂದ್ರೆಯವರಲ್ಲಿ. ಈಗ ಜೀವನನ ಜೀವಿಸ್ಬೇಕು ಅನ್ನೋ ಒಂದು ಮಾತಿದೆಯಲ್ಲ, ಇದು ದರಾ ಬೇಂದ್ರೆ ಅವ್ರದ್ದು ಯಾವಾಗಲೂ ಅರ್ಥಬದ್ಧವಾಗಿದೆ. ಮತ್ತು ಅವ್ರು ಎಷ್ಟು ಚೆನ್ನಾಗಿ ಗುರುತಿಸಿದ್ರು ಅಂದರೆ, ವಾಕಿಂಗ್ ಹೋದ್ರಂತೆ ಅವ್ರ ಶಿಷ್ಯನ ಜೊತೆ. ಊರಿನಾಚೆ ಒಂದು ಗುಡ್ಡ ಇತ್ತು, ಇವಾಗ ಊರು ಬೆಳೆದ್ಬಿಟ್ಟಿದೆ ಧಾರವಾಡ. ಅಲ್ಲೊಂದು ಮೆಂಟಲ್ ಮಾನಸಿಕ ಸಮಸ್ಯೆ ಇರೋ ರೋಗಿಗಳಿಗೆ ಒಂದು ಆಸ್ಪತ್ರೆ ಇತ್ತು. ಅದ್ರ ಕಾಂಪೌಂಡ್ ಬಿದ್ದೋಗಿತ್ತು. ಅವ್ರ ಶಿಷ್ಯ ಹೇಳಿದಂತೆ, ನೋಡಿ ಮಾಸ್ಟ್ರೇ, ಈ ಕಾಂಪೌಂಡ್ ಬಿದ್ದೋಗಿದೆ, ಮಾನಸಿಕ ಆಸ್ಪತ್ರೆ ಇದರದ್ದು, ಹೇಳಿಬಿಟ್ಟು ಯಾರಿಗಾರು ಕಾಂಪೌಂಡ್ ಹಾಕಿಸ್ಬೇಕು, ಸರಿ ಮಾಡಬೇಕು. ಇವರು ಏನು ಹೇಳಲಿಲ್ಲ, ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದರು. ಆ ಜಾಗಕ್ಕೆ ವಾಪಸ್ ಬಂದು ಹೇಳಿದ್ರು, ಇದಕ್ಕೆ ಮಾತ್ರ ಹಾಕೋದಲ್ಲ ಮರಯ್ಯ, ಇಡೀ ಧಾರವಾಡಕ್ಕೆ ಹಾಕಬೇಕು ಅಂತ. ಅಂದರೆ ಇದು ಧಾರವಾಡದ ಬಗ್ಗೆ ಹೇಳ್ತಿರೋ ಮಾತಲ್ಲ, ಮನುಷ್ಯ ಪ್ರಪಂಚವೇ ಎಷ್ಟು ಹುಚ್ಚಾಟಗಳಿಂದ ಕೂಡಿದೆ, ಇದಕ್ಕೊಂದು ಕಾಂಪೌಂಡ್ ಬೇಲಿ ಹಾಕಬೇಕಾಗಿದೆ ಅನ್ನೋದನ್ನು ಹೇಳಿದರು. ಒಂದು ಯೂನಿವರ್ಸಿಟಿಯವರವ್ರಿಗೆ ಡಾಕ್ಟ್ರೇಟ್ ಕೊಟ್ಟರು, ಗೌರವ ಡಾಕ್ಟ್ರೇಟ್. ಅದಕ್ಕೆ ಅವ್ರು ಇಸ್ಕೊಂಡ್ರು. ಬಟ್ ಅವ್ರು ಆಡಿದ್ದು ತಮಾಷೆ ಅಂದರೆ, ನೀನೇನು ನನಗೆ ಡಾಕ್ಟ್ರೇಟ್ ಕೊಡೋದು, ನಾನು ಹುಟ್ಟಿದಾಗಲೇ ಡಾಕ್ಟರು, ನನ್ನ ಹೆಸರು ದರಾ ಬೇಂದ್ರೆ. ದರಾ ಅಂದರೆ DR, ಹುಟ್ಟವಾಗಲೇ ದರಾ ಬೇಂದ್ರೆ. ಅಂದರೆ ಎಷ್ಟು ಅವರಲ್ಲಿ ಆ ಆತ್ಮವಿಶ್ವಾಸ ಇದೆ. ನೀವು ನೋಡಿರ್ಬೋದು, ಗಿರೀಶ್ ಕಾರ್ನಾಡ್ರು ಒಂದು ಡಾಕ್ಯುಮೆಂಟ್ರಿ ತೆಗೆದಿದ್ರು ಬೇಂದ್ರೆ ಬಗ್ಗೆ. ಅದರೊಳಗಡೆ ಇವರು ಒಂದು ಕಡಲೆ ಬೀಜನ ಏನೋ ಕೊಡ್ತಾರೆ, ಅವರ ಮನೆ ಮುಂದ್ಗಡೆ ಒಂದು ಗಿಡ ಇದೆ, ಮರ ಇದೆ, ಅಲ್ಲಿಂದ ಒಂದು ಮಂಗ ಬರುತ್ತೆ, ಮಂಗ ಬಂದು ಇಸ್ಕೊಳ್ಳುತ್ತೆ. ಇವರು ಆ ಶೂಟಿಂಗ್ ಮಾಡಿದ್ರು, ಆ ಶೂಟಿಂಗ್ ನೀವು ನೋಡ್ಬೋದು, ಸಿಗುತ್ತದು. ಗಿರೀಶ್ ಕಾರ್ನಾಡ್ಗೆ ಅನ್ನಿಸ್ತು, ಈ ಕ್ಯಾಮ್ರಾಮನ್ ಇರ್ತಾರಲ್ಲ, ಸ್ವಲ್ಪ ಸರಿಯಾಗಿ ಶೂಟಿಂಗ್ ಆಗಲಿಲ್ಲ ಸರ್, ಇನ್ನೊಂದು ಸತಿ ರೀಟೇಕ್ ಅಂತ. ಆ ಕಾಲದಲ್ಲೂ ಇತ್ತು ಅವೆಲ್ಲ, ರೀಟೇಕ್ ಮಾಡೋಣ ಅಂದರು. ಬೇಂದ್ರೆ ಒಪ್ಕೊಂಡ್ರು. ಹೋಗಿ ಗಿಡದ ಮುಂದೆ ನಿಂತ್ಕೊಂಡು ಕರೆದ್ರು, ಮಂಗ ಬರಲಿಲ್ಲ. ಅವ್ರು ಗಿರೀಶ್ ಕಾರ್ನಾಡ್ಗೆ ಹೇಳಿದ್ರು, ನೋಡು ಗಿರೀಶ, ಕರೆದ್ರೆ ಬರೋದಕ್ಕೆ ಮಂಗ ಏನು ಬೇಂದ್ರೆ ಅಲ್ಲ ಅಂತ. ಅಂದರೆ ಪ್ರಕೃತಿಲಿರೋ ಪ್ರಾಣಿಗಳು ನಿಮ್ಮ ಕಮಾಂಡ್ಗಳನ್ನು, ಆಜ್ಞೆಗಳನ್ನು ಅದು ಪಾಲಿಸೋದಿಲ್ಲ. ಬೇಂದ್ರೆ ಒಂದು ಭಾಳ ಒಳ್ಳೇದಿತ್ತು. ಕೊನೆಯದಾಗಿ ಹೇಳಬೇಕಂದ್ರೆ, ಯಾರೇ ಮನೆಗೆ ಬಂದರೂ ಕಲ್ಸಕ್ರೆನೋ ಸಕ್ಕರೆನೋ ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕಿ ಕಳಿಸೋರು, ಒಳ್ಳೇದಾಗಲಿ ಅಂತ. ಬಹಳ ದೊಡ್ಡ ಸಂಪ್ರದಾಯ ಇದೆ ಆ್ಯಕ್ಚುಲಿ. ಯಾರು ಏನಕ್ಕಾರು ಬರಲಿ ಅವ್ರಿಗೊಂದು ಒಳ್ಳೇದಾಗಲಿ ಅನ್ನೋದನ್ನು ಅವರು ಪಾಲಿಸ್ಕೊಂಡು ಬರ್ತಿದ್ರು ಬೇಂದ್ರೆಯವರು. ಅಂದರೆ ಈ ಅದಮ್ಯ ವಿಶ್ವಾಸ ಇದೆ ಅಲ್ವಾ, ಬೇಂದ್ರೆಯವರ ಕವನವನ್ನು ಮೀರಿ ಹೇಳೋದಾದರೆ ಈ ಅದಮ್ಯ ವಿಶ್ವಾಸ ಅನ್ನೋದು ನನಗೆ ಬೇಂದ್ರೆಯವ್ರನ್ನ ನನ್ನನ್ನು ಹಿಡಿದಿಟ್ಟಿರೋ ಅಂಶ. ಬೇಂದ್ರೆಯವ್ರ ಜೊತೆಗೆ ನಾನೇನು ಬೇಂದ್ರೆ ಎಕ್ಸ್ಪರ್ಟ್ ಅಂತ ಎಲ್ಲೂ ಅಂದ್ಕೊಂಡಿಲ್ಲ. ಬೇಂದ್ರೆಯ ಕವನದ ಒಬ್ಬ ನಿಷ್ಣಾತ ಓದುಗ ಅಲ್ಲದೆ ಹೋದರೂ, ನಾನು ಮತ್ತೆ ಹೇಳೋ ಮಾತು, ನಾನು ನಿಷ್ಣಾತ ಓದುಗ ಅಲ್ಲ, ಒಬ್ಬ ನಿತಾಂತ ಓದುಗ ಅಂತ. ನಿತಾಂತ ಅಂದರೆ ಸದಾ ಓದ್ತಿರ್ತೀನಿ, ನಂಗೆ ಬೇಜಾರಾಗಲಿ, ದುಃಖ ಆಗಲಿ, ಸಂತೋಷ ಆಗಲಿ, ಇನ್ನೊಂದಾಗಲಿ, ಎಲ್ಲ ಸಮಯಗಳಲ್ಲೂ ನಾನು ಬೇಂದ್ರೆ ಓದ್ತಾ ಇರ್ತೀನಿ. ಹಾಗಾಗಿ ಒಂದು ಕವನ ಕೊಡ್ಬೋದಾಗಿರೋದು ಅದನ್ನೇನೆ. ಯಾವುದನ್ನು ನೀವು ಸೊಲೇಸ್ ಅಂತ ಹೇಳ್ತೀರಾ ಇಂಗ್ಲೀಷ್ನಲ್ಲಿ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ. ನಿಮ್ಮ ಎಲ್ಲ ರೀತಿಯ ಭಾವಗಳು, ಎಲ್ಲ ರೀತಿಯ ಮೂಡ್ಗಳಿಗೂ ನಿಮ್ಗೆ ಅದರಲ್ಲಿ ಏನೋ ಒಂದು ಲೈನ್ ಕಾದಿರುತ್ತೆ. ಮತ್ತು ಮುಂಚೆ ನಾನು ಓದಾಗಿದ್ದು ನನ್ನ ಕಣ್ಣಿಗೆ ಬಿದ್ದಿಲ್ವಲ್ಲ ಅಂತಲೂ ನನಗೆ ಆಶ್ಚರ್ಯ ಆಗ್ತಿರುತ್ತೆ. ಬಹಳ ಹಿಂದೆ ಒಂದು ಕವನದಲ್ಲಿ ಒಂದು ಸಾಲು ಓದಿದ್ದೆ ಅವರಲ್ಲಿ, ಅಲಂ ದುನಿಯಾಕ್ಕ ನಮ್ಮ ಸಲಾಮದ, ನಮ್ಮ ಕವಿತಾ ನಿಮಗೆ ಮುಲಾಮದ. ಅದು ಸಿಗ್ತಾ ಇಲ್ಲ ನನಗೆ, ಓದಿದ್ರು ಸಿಗ್ತಿಲ್ಲ. ಅದು 4 ಜನದ ಮುಂದೆ ಹೇಳ್ಬಿಟ್ಟಿದ್ದೀನಿ, ಅವರು ಅದು ಇದೆ ಅಂತ ಅವ್ರಿಗೂ ಖಾತ್ರಿ ಆಗಿಬಿಟ್ಟಿದೆ. ಅಂದರೆ ಇವ್ರು ಹೇಳಿದ್ಮೇಲೆ ಅದರಲ್ಲಿ ಇದೆ ಅಂತ. ಆ ಕವನ ಯಾವ ಮಾಯನಲ್ಲಿ ಯಾವ ಸಾಲಲ್ಲಿ ಇದೆಯೋ ಗೊತ್ತಿಲ್ಲ. ಅಂದರೆ ಕವನದ ಜಗತ್ತು ಎಷ್ಟು ವಿಸ್ಮಯಕಾರಿಯಾಗಿರುತ್ತೆ ಅಂದರೆ, ಇದೊಂಥರ ಮಕ್ಕಳು ಆಡುವ ಕಣ್ಣು ಮುಚ್ಚಾಲೆ ಆಟದ ಥರ. ಅಲ್ಲಿ ಮುಚ್ಚಿಟ್ಕೊಳ್ಳೋದು, ಅಮ್ಮನೋ ಯಾರೋ ಒಬ್ರು ಹುಡ್ಕೋದು, ಆಟ ಆಡೋದು. ಹಾಗೆ ನಾವು ಕನ್ನಡಿಗರು ಅವ್ರಿಗೆ ಮಾಡ್ಬೋದಾಗಿರೋ ಬಹುದೊಡ್ಡ ಗೌರವ ಅಂದರೆ ಅವರ ಕಾವ್ಯದ ಜೊತೆಗೆ ನಾವು ಕಣ್ಣ ಮುಚ್ಚಾಲೆ ಆಟ ಆಡ್ತಿರೋದು. ಅಂದರೆ ಓದೋದು, ಮುಚ್ಚಿಡೋದು, ಇನ್ನೊಂದು ಸತಿ ಓದೋದು, ಮತ್ತೆ ಅದನ್ನು ಎಂಜಾಯ್ ಮಾಡೋದು,
ಅದೇ ನಾವು ಆ ಕವಿತೆಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಒಳದಾರಿ. ಆಮೇಲೆ ಒಂದು ಕುತೂಹಲ ಏನಂತ ಅಂದ್ರೆ, ಇದು ಮೊದಲೇ ಹೇಳಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಆನ್ಸರ್ ಕೊಟ್ಟಿದ್ರಿ. ನನಗೇನು ಕುತೂಹಲ ಅಂತ ಅಂದ್ರೆ, ಈಗ ದ.ರಾ ಬೇಂದ್ರೆಯವರ 4 ತಂತಿಯ ಷಷ್ಠಿ ಪೂರ್ತಿ ಅನ್ನೋ ವಿಚಾರ ಬಂತು. ಹಾಗೆ ಬೇರೆ ಬೇರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕೂಡ ಇದ್ದಾರೆ. ಸೊ ಅವರ ಒಂದಷ್ಟು ಕವನ ಸಂಕಲನಗಳನ್ನ ಇಟ್ಕೊಂಡು ಅವರದ್ದು ಕೂಡ ಇದೇ ರೀತಿಯಲ್ಲಿ ಮುಂದೆ ಸಾಕೊಂಡು ಹೋಗುತ್ತಾ, ನಿಮ್ಮಿಂದ ಪ್ರಯತ್ನ ಆಗುತ್ತಾ ಅಥವಾ ಬೇರೆಯವರು ಕೂಡ ಅದನ್ನ ಮಾಡಬಹುದಾಗತ್ತಾ ಅಂತ? ಮಾಡ್ಬೋದು. ನನ್ನಿಂದ ಸದ್ಯಕ್ಕೆ ಕಷ್ಟ. ಯಾಕೆಂದರೆ ಈಗ ನಾನು ನೀವು ಅವಾಗಲೇ ಹೇಳ್ದಂಗೆ ರಿಸರ್ಚು ಮತ್ತು ಈಗ ಒಂದು ಕಾದಂಬರಿ ಬರೀತಾ ಇದ್ದೀನಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜೀವನ ಇಟ್ಕೊಂಡು ಕನ್ನಡದಲ್ಲಿ ಬರ್ತಿರೋ ಮೊದಲನೇ ತ್ರಿವಳಿ ಕಾದಂಬರಿ, ಅಂದರೆ ಟ್ರಿಲೋಜಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಒಂದೇ ವಿಷಯದ ಬಗ್ಗೆ 3 ಕಾದಂಬರಿ ಬರೀತಾ ಇದೆ. 2 ಬಂದಿದೆ ಇವಾಗ, ಮಹಾಕಾಲ ಅಂತ ಅದರ ಹೆಸರು. ಹಾಗಾಗಿ ಅದರ ಒಂದು ಸಂಶೋಧನೆಯಲ್ಲಿ ನಾನು ಇದ್ದೀನಿ. ಮತ್ತು ಹೇಳಿ ಕೇಳಿ ನಾನು ಒಬ್ಬ ರಿಸರ್ಚರು ಮತ್ತು ಕ್ರಿಯೇಟಿವ್ ರೈಟರ್ ಆದ್ದರಿಂದ ಮಾಡಿದ್ನೇ ಮತ್ತೆ ಮಾಡೋಕ್ಕೆ ಬೋರ್ ಆಗುತ್ತೆ. ಅಂದರೆ ಈ ಥರದ ಒಬ್ಬ ಕವಿಗೆ ನಾನು ನನ್ನ ಕೈಲಾದ ಒಂದು ಉಪನ್ಯಾಸ ಮಾಲೆ ಮಾಡಿಕೊಟ್ಟ ಮೇಲೆ ಮತ್ತೆ ಇನ್ನೊಬ್ಬರು ಸಾಹಿತಿ ಅಥವಾ ಇನ್ನೊಬ್ಬರು ಕವಿಗೆ ಅದು ಇಮ್ಮಿಡಿಯೇಟ್ ಆಗಿ ಅಂತೀವಲ್ಲ, ತಕ್ಷಣ ಮಾಡುವುದು ಇಲ್ಲ. ಬಟ್ ಇದನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಬೇರೆ ನಮ್ಮ ಗೆಳೆಯರಿಗೆ, ಸ್ನೇಹಿತರು ಅಥವಾ ಗೆಳತಿಯರಿಗೆ ಹೇಳೋದೇನೆಂದರೆ, ನೀವು ನಿಮಗೆ ಇಷ್ಟವಾಗಿರೋ ಒಬ್ಬ ಕವಿನೋ, ಸಾಹಿತಿನೋ, ಕಾದಂಬರಿಕಾರನೋ, ನಾಟಕಕಾರನೋ ಅವ್ರನ್ನ ತಗೊಂಡು ನೀವು ನಿಮ್ಮ ಮನೆಯಲ್ಲಿ ಹೇಗೆ ಎಂಜಾಯ್ ಮಾಡ್ತಿರೋ ಓದ್ಕೊಂಡು ಅದನ್ನು ಲೆಟ್ ಇಟ್ ಗೋ ಟು ಪಬ್ಲಿಕ್. ಜನ ಅದನ್ನು ಸಂತೋಷ ಪಡಲಿ ಅಲ್ವಾ. ಸಾಹಿತ್ಯ ಇರೋದು ಮುಚ್ಚಿಟ್ಕೊಳ್ಳೋಕ್ಕಲ್ಲ, ಅದಿರೋದೇನೆ ಎಂಜಾಯ್ ಮಾಡೋದಕ್ಕೆ. ಅದರಲ್ಲಿ ಇನ್ನೇನೂ ಉದ್ದೇಶ ಇಲ್ಲ. ಯಾವ ದೊಡ್ಡ ಕ್ರಾಂತಿನೂ ಆಗಲ್ಲ, ನನ್ನ ನಂಬಿಕೆ. ಯಾವ ದೊಡ್ಡ ಸಾಮಾಜಿಕ ಕ್ರಾಂತಿನೂ ಆಗಲ್ಲ, ಏನೂ ಆಗಲ್ಲ ಸಾಹಿತ್ಯದಿಂದ. ಸಾಹಿತ್ಯದಿಂದ ಆಗುವಂಥದ್ದು ಮನಸ್ಸಿಗೆ ಉಲ್ಲಾಸ, ಒಂದು ದೃಢತೆ, ಒಂದು ಬ್ಯಾಲೆನ್ಸು, ಒಂದು ಖುಷಿ, ಮತ್ತು ಅದನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೊಂಡಾಗ ಆಗುವ ಒಂದು ಸಮಾಧಾನ ಅಲ್ವಾ. ಆ ಕೆಲಸವನ್ನು ನಮ್ಮ ತರುಣ ಪೀಳಿಗೆಯವರು ಅಥವಾ ನನ್ನ ವಯಸ್ಸಿನವರು ಅವರು ಮಾಡೋದೇನೆ ಇವತ್ತು ತುಂಬ ಅಗತ್ಯವಾಗಿ ಬೇಕಾದ್ದು. ಅಂಥದ್ದು ಕೆಲವರು ಮಾಡ್ತಿದ್ದಾರೆ, ಮಾಡ್ತಾನೆ ಇಲ್ಲ ಅಂತಲ್ಲ, ಸಣ್ಣ ಪುಟ್ಟ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಆದರೆ ಎಷ್ಟು ಕನ್ನಡದಲ್ಲಿ ಆ ರೀತಿಯ ಸಾಹಿತ್ಯದ ಒಂದು ಸಂಪತ್ತಿದೆಯೋ ಅದಕ್ಕೆ ಹೋಲಿಸಿದಾಗ ಈ ಪ್ರಯತ್ನಗಳು ಕಡಿಮೆ ಅಂತ ಅನ್ಸುತ್ತೆ. ಹೌದು. ಆಮೇಲೆ ಈ ಶಾಕ್ತ ಪಂಥ ಅನ್ನೋದು ನಿಮಗೆ ಯಾಕೆ ಅಷ್ಟೊಂದು ಇಷ್ಟ ಅಂತ, ಈ ತಂತ್ರದ ವಿಚಾರದಲ್ಲಿ ನೀವು ಮಾಡಿರೋ ಕೆಲಸಗಳು ಔಟ್ ಆಫ್ ಸಿಲೆಬಸ್. ಹೌದು. ಕೊನೆಯದಾಗಿ ಶಾಕ್ತ ನಾನು ಹೇಳಿದ್ನಲ್ಲ, ನಾನು ಜೀವನ ಹೇಗೆ ಬಂತೋ ಹಾಗೆ ಹೋಗಿರೋನು. ಕೆಲವ್ರು ಹೇಳ್ತಾರೆ ನಾನು ಹೀಗೀಗೆ ಪ್ಲ್ಯಾನ್ ಮಾಡಿದೆ, ಇದೇ ಥರ ನಾನು ಹೋಗ್ತಿದ್ದೀನಿ, ಆ ಥರ ಎಲ್ಲ ಮಾಡಿ ಹಿಂಗಾಗಲ್ಲ ಅಂತ ಕೈ ಬಿಟ್ಟವ್ನು ನಾನು. ಆ್ಯಕ್ಚುಲಿ ಸಹಜ ಕೃಷಿ ಅಂತೊಂದಿದೆ ಅಲ್ವಾ, ಅದು ಹೆಂಗಿರುತ್ತೋ ಹಂಗೆ ಬೆಳ್ಕೊಂಡು ಹೋಗುತ್ತೆ ಅನ್ನೋ ರೀತಿ ಕಾಡಾಗಿ ಅಂತಾರೆ ನಮ್ಮೂರ ಕಡೆ. ಕಾಡಾಗಿ ನಾವು ಬಂದಿದ್ದೆ ಮಲೆನಾಡು ಕಡೆಯಿಂದ. ಹಾಗಾಗಿ ಆ ಥರ ಇರೋನು. ನಮ್ಮೂರ ಹತ್ರ, ನಮ್ಮೂರ ಹಾಸನದಿಂದ ಬೇಲೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ದೊಡ್ಡಗದ್ದವಳ್ಳಿ ಅಂತ ಬರುತ್ತೆ. ನನಗೆ ಆಸಕ್ತಿ ಬಂದಿದ್ದು ಹಾಗೆ. ದೊಡ್ಡಗದ್ದವಳ್ಳಿನಲ್ಲಿ ಒಂದು ಲಕ್ಷ್ಮಿಯ ದೇವಸ್ಥಾನ ಇದೆ, ನೋಡಿರ್ಬೋದು. ಆ ದೇವಿಯ ದೇವಸ್ಥಾನ ಅದು ಮಾಮೂಲಿ ಒಂದು ಲಕ್ಷ್ಮಿಯ ದೇವಸ್ಥಾನ ಅಲ್ಲ, ಅದೊಂದು ಶಾಕ್ತ ಅಂದರೆ ತಾಂತ್ರಿಕ ಆರಾಧನೆ ಮಾಡುವ ಕೊಲ್ಲಾಪುರದ ಲಕ್ಷ್ಮಿ ಥರನೇ ನಮ್ಮ ದೊಡ್ಡಗದ್ದವಳ್ಳಿ ಲಕ್ಷ್ಮಿನೂ. ಅಲ್ಲಿ ಬಲಿ ಕೊಡ್ತಾ ಇದ್ರು, ಈ ಥರದ್ದೆಲ್ಲ ಇದೆ. ಮತ್ತು ಆ ದೇವಸ್ಥಾನ ನೋಡಿದ್ರೆ ಅದರ ವಾತಾವರಣವೇ ಗೊತ್ತಾ. ಬೇತಾಳುಗಳಿದೆ ಅಲ್ಲಿ, ಹೆಣ್ಣು ಬೇತಾಳುಗಳಿದೆ. ಅದರ ಬಾಯಿಂದ ಅಥವಾ ಹೊಕ್ಕಳಿಂದ ಇದನ್ನು ಹಾಕಿ ದಾರಾನ ಅಥವಾ ಬಟ್ಟೆನ ಬಾಯಿಂದ ತೆಗಿಬೋದು, ಅಷ್ಟು ಒಳಗಡೆ ಟೊಳ್ಳಿದೆ. ದೊಡ್ಡ ದೊಡ್ಡ ಬೇತಾಳುಗಳು ಅಲ್ಲಿದೆ. ಇದೆಲ್ಲ ನೋಡಿದಾಗ ನನಗೆ ಸ್ವಲ್ಪ ಆಸಕ್ತಿ ಬರೋಕ್ಕೆ ಶುರುವಾಯಿತು. ಮತ್ತು ನಮ್ಮಲ್ಲಿ ನಮ್ಮ ಜೀವನದಲ್ಲಿ ತಂತ್ರ ಅಥವಾ ಈ ಶಕ್ತಿ ಆರಾಧನೆ ಅನ್ನೋದು ಪ್ರತಿಯೊಂದು ಗಂಟೆ, ಪ್ರತಿಯೊಂದು ಸೆಕೆಂಡಲ್ಲೂ ಇದೆ. ಈಗ ನೀವು ಮೊಬೈಲ್ ಬಳಸಬೇಕಾದ್ರೆ ಇದು ಚಾರ್ಜ್ ಆಗಿರಬೇಕು. ಚಾರ್ಜ್ ಆಗಿದ್ರೆ ಬ್ಯಾಟ್ರಿ ಆಫ್ ಹೋಗ್ಬಿಟ್ರೆ ನಾನು ಮಾತಾಡೋಕ್ಕಾಗಲ್ಲ. ಅಥವಾ ಬ್ಯಾಟ್ರಿ ಸರಿ ಇದೆ, ನನಗೆ ವೈಫೈ ಅಥವಾ ಒಂದು ಪಾಸ್ವರ್ಡ್ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೆ ನಾನು ಸಂದೇಶ ಕಳ್ಸೋಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ, ಅಥವಾ ಇಂಟರ್ನೆಟ್ ನೋಡೋಕ್ಕಾಗಲ್ಲ. ಅದೆಲ್ಲ ಏನು? ಅದೆಲ್ಲ ಶಕ್ತಿನೇ. ಅದು ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ನೀರಿನ ರೂಪದ ಎನರ್ಜಿ ಇರಬಹುದು, ಇನ್ನೊಂದು ಎನರ್ಜಿ. ಅದನ್ನು ದಿನ ಬಳಸ್ತಾ ಇದ್ದೀವಿ. ಇವನು ಶೂಟಿಂಗ್ ಮಾಡಬೇಕು, ಎಲ್ಲ ಕಡೆ ಬೆಳಕಬೇಕು, ಕಂಠದಿಂದ ಮಾತು ಹೊರಗಡೆ ಬರಬೇಕು, ಶಕ್ತಿನೇ ಅದು ಅಲ್ವಾ. ಸೌಂಡ್ ಎನರ್ಜಿ ಇಲ್ಲ ಅಂದರೆ ಮತ್ತೆ ಸುಸ್ತಾಗ್ಬಿಟ್ಟಿದೆ, ಜ್ವರ ಬಂದಿದೆ, ಹುಷಾರಿಲ್ಲ, ಮಾತಾಡೋಕ್ಕಾಗಲ್ಲ. ಪ್ರತಿಯೊಂದು ಶಕ್ತಿನೇ. ಆ ಶಕ್ತಿಯನ್ನು ನಾವು ನಮ್ಮ ದೇಶದಲ್ಲಿ ಸಿಸ್ಟಮೆಟೈಸ್ ಮಾಡಿ ಫಿಲಾಸಫಿ ಮಾಡಿದ್ರು, ಬೇರೆ ದೇಶದಲ್ಲಿ ಮಾಡಲಿಲ್ಲ. ಶಕ್ತಿ ಆರಾಧನೆ ಜರ್ಮನಿಲಿಲ್ಲ, ಗ್ರೀಕಲ್ಲಿಲ್ಲ, ಕ್ರಿಶ್ಚಿಯನ್ಸಲ್ಲಿಲ್ಲ, ಮುಸ್ಲಿಮ್ಸಲ್ಲಿಲ್ಲ ನಾನು ಹೇಳಲ್ಲ. ಅವರಲ್ಲೂ ಕೂಡ, ಕ್ರೈಸ್ತರಲ್ಲೂ ಉದಾಹರಣೆಗೆ ಮೇರಿ ಮ್ಯಾಗ್ಡಲಿನ ಕಲ್ಪನೆ ಇದೆ, ಅಥವಾ ಕ್ರಿಸ್ತನ ತಾಯಿಯ ಕಲ್ಪನೆ ಇದೆ. ಅದೆಲ್ಲ ದೇವಿಯ ಶಕ್ತಿ ಆರಾಧನೆಯ ಒಂದು ತನ್ನ ಮಗುವನ್ನು ತೊಡೆ ಮೇಲೆ ಮಲಗಿಸ್ಕೊಂಡಿರೋ ಕ್ರಿಸ್ತನ್ ಚಿತ್ರ ನೀವು ಮನೆ ಕಡೆ ನೋಡ್ತೀರಾ. ಅದೇನೆ ಮಾತೃ ವಾತ್ಸಲ್ಯ. ಮಗುವನ್ನು ತಾಯಿ ಮಲಗಿಸ್ಕೊಂಡಿರೋದು ಶಕ್ತ ಪರಂಪರೆ ಇದೆ, ಅದು ಚಿತ್ರಣ. ಅದು ಕ್ರಿಶ್ಚಿಯನ್ಸಲ್ಲೂ ಇದೆ. ಅದು ಹಂಗೆ ಹೇಳೋರಿಲ್ಲ ಅಷ್ಟೇ.
ನಮ್ಮಲ್ಲೂ ಕೂಡ ಅದು ಹಳ್ಳಿ ದೇವತೆಗಳ, ಗ್ರಾಮ ದೇವತೆಗಳ ಹಬ್ಬದಲ್ಲಿ, ಅಥವಾ ಊರ ದೇವತೆಗಳು ವರ್ಷಕ್ಕೊಂದ್ಸತಿ ಮಾಡೋ ನವರಾತ್ರಿನಲ್ಲಿ, ಅಥವಾ ಬೇರೆ ಬೇರೆ ದೇವತೆಗಳ ಪೂಜೆನಲ್ಲಿ, ಗೌರಿ ಪೂಜೆ ಇರ್ಬೋದು, ಲಕ್ಷ್ಮೀ ಪೂಜೆ ಇರ್ಬೋದು, ಅದೆಲ್ಲ ಕಡೆ ಇದೆ. ಎಲ್ಲ ಜಾತಿ ಸಂಪ್ರದಾಯಗಳಲ್ಲೂ ಒಂದು ಮಂಗಳಕರ ಕಾರ್ಯ ಮಾಡಬೇಕಾದ್ರೆ ಮೊದಲು ಅವರು ಗಂಗೆ ತರ್ತಾರೆ ಮನೆಗೆ, ಒಂದು ತಂಬಿಗೆನಲ್ಲಿ ಅಥವಾ ಒಂದು ಇದರಲ್ಲಿ, ಊರಲ್ಲಿ ಕೆರೆನಲ್ಲೋ ನದಿನಲ್ಲೋ ಬಾವಿನಲ್ಲೋ ತಂದು ಅವರು ಅಂಗಳನ ಶುದ್ಧ ಮಾಡ್ತಾರೆ, ಹೊಸ್ಲನ್ನು ಶುದ್ಧ ಮಾಡ್ತಾರೆ, ಗಂಗೆ ಪೂಜೆ ಮಾಡ್ತಾರೆ. ಎಲ್ಲ ಪೂಜೆಗೂ ಮುಂಚೆ ಗಂಗೆ ಪೂಜೆನೇ ಮಾಡ್ತಾರೆ. ಅದು ಗಂಗೆ ಒಂದು ದೇವತೆಯ ಸ್ವರೂಪನೇ. ಅಂದರೆ ನಮ್ಮ ದೇಶದಲ್ಲಿರುವಂಥದ್ದು ದೇವರು ಅಂದರೆ ಅದು ಹೆಣ್ಣೇನೆ. ನೀವು ನರಸಿಂಹನ ಪೂಜೆ ಮಾಡಿ, ಇನ್ನೊಂದು ದೇವ್ರನ್ನ ಪೂಜೆ ಮಾಡಿ, ನಿಮ್ಮ ಮನಸ್ಸಿನಲ್ಲಿರೋದು ನಮ್ಮನ್ನ ಮಡ್ಲಿಗೆ ಹಾಕೋ, ನಮ್ಮನ್ನ ಭಾರತ ಮಾತೆ ಅಂತಾನೆ ಎಲ್ಲ ಕಡೆನೂ ಮಾತೆ, ತಾಯಿಯ ಕಲ್ಪನೆನೇ ಪ್ರತಿಯೊಂದು ಕಡೆನೂ ಬಂದಿರೋದು ಅಲ್ವಾ. ಭೂಮಿಗೆ ನಾವು ಭೂಮಿ ತಾಯಿ ಅಂತ ಕರಿತೀವಿ. ಅಲ್ವಾ, ಆಟ ಆಡ್ಬೇಕಾದ್ರೆ ಮಣ್ಣನ್ನು ಹಣೆಗೆ ಹಚ್ಕೊಂಡು ಹೋಗಿ ಯಾವುದೇ ಮ್ಯಾಚ್ ಆಗ್ಬೇಕಾದ್ರೆ ಇನ್ನೊಂದು ಆಗ್ಬೇಕಾದ್ರೆ ಮಾಡ್ತಾರೆ. ಈ ಕಾನ್ಸೆಪ್ಟು ಸೊಸೈಟಿಲಿದೆ, ಕಮಿಂಗ್ ಟು ಮೈ ಸ್ಟಡಿ. ಆದರೆ ಅದನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋರು ಮತ್ತು ಜನಕ್ಕೆ ತಿಳಿಸೋರು ತುಂಬ ಜನ ಕಡಿಮೆ. ಕಾರಣ ಏನು ಅಂದರೆ, ತಂತ್ರಗಳು ಅಂದ ತಕ್ಷಣ ಮಾಟ ಮಂತ್ರ, ನಿಂಬೆಹಣ್ಣು, ಆಮೇಲೆ ಏನೋ ರಕ್ತ, ಈ ಥರದ ಬಲಿ, ಈ ಥರದ ಕಲ್ಪನೆ ಇದೆ. ಬಲಿನೇ ಅಲ್ವಾ. ಈಗ ತಂದೆ ತಾಯಿ ತಮ್ಮ ಜೀವನವನ್ನು ಬಲಿ ಕೊಟ್ಟಿದ್ದಕ್ಕೆ ಮಕ್ಕಳು ದೊಡ್ಡವರಾಗಿರ್ತಾರೆ. ತಾಯಿ ಗರ್ಭದಲ್ಲಿರೋ ಇಷ್ಟು ಸಣ್ಣ ಒಂದು ಎಷ್ಟೋ ಗ್ರಾಮ್ ಇರೋ ಒಂದು ಪಿಂಡ, ಅವಳು ತನ್ನ ಶಕ್ತಿ, ಎನರ್ಜಿ, ತನ್ನ ಹಾಲು, ರಕ್ತ ಎಲ್ಲವನ್ನು ಕೊಟ್ಟಿದ್ದರಿಂದ ಅವಳ ಮಾಂಸವನ್ನೇ ಹಂಚಿಕೊಂಡು, ಅವಳ ರಕ್ತವನ್ನೇ ಹಂಚಿಕೊಂಡು ನಾವೆಲ್ಲ ಬಂದಿರುವಂಥದ್ದು. ಅದು ಬಲಿನೇ ಅಲ್ವಾ. ಬಲಿ ಎಲ್ಲಿಲ್ಲ. ನಾವು ಬಲಿ ಅಂದರೆ ಅದೇನೋ ಕೋಳಿ ಕೊಯ್ಯೋದು, ಕುರಿ ಕೊಯ್ಯೋದು, ಅದನ್ನು ಬಲಿ ಅನ್ಕೊಂಡ್ಬಿಟ್ಟಿದ್ದೀವಿ. ಈ ದೇಶಕ್ಕೋಸ್ಕರ ಸೈನಿಕರು ಯುದ್ಧ ಮಾಡ್ತಾರೆ, ಸತ್ತು ಹೋಗ್ತಾರೆ, ಅದು ಬಲಿನೇ. ಬಲಿದಾನ ಅಂತ ಹೇಳ್ತೀವಿ, ಬಲಿದಾನ ಅಂತೀವಿ. ಹೀಗಾಗಿ ಈ ಬಲಿಗಳಲ್ಲಿ ಪ್ರಾಣಿ ಬಲಿಯಿಂದ ಶುರುವಾಗಿ ಆತ್ಮಬಲಿ ತನಕ ಇದೆ. ಈ ಆತ್ಮಬಲಿಯ ಕಲ್ಪನೆ ತಂತ್ರದಲ್ಲಿ ಬಂತು. ನೀನು ಬಲಿ ಕೊಡೋದಾದ್ರೆ ಅವ್ರಿವ್ರನ್ನ ಬಲಿ ಕೊಡೋದಲ್ಲ, ನಿನ್ನನ್ನೇ ಬಲಿ ಕೊಡಬೇಕು ಅಂತ. ಈ ಸಾಧನೆ ಅಂದರೆ ಬಲಿ ಕೊಡೋದು ಅಂದ್ರೆ ಸತ್ತೋಗೋದು ಅಂತಲ್ಲ. ನೀನು ನಿನ್ನದು ಅಂತ ಅಂದ್ಕೊಂಡಿರೋ ಕಾಮ, ಕ್ರೋಧ, ಅಹಂಕಾರ, ಮದ, ಹೊಟ್ಟೆ ಕಿಚ್ಚು, ಇದನ್ನು ನೀನು ಆ ದೇವಿ ಮುಂದೆ ಸಂಪೂರ್ಣವಾಗಿ ಬಲಿ ಕೊಡಬೇಕು. ಅದರ ಸಂಕೇತವಾಗಿ ನೀನು ಕೋಣನ್ನೋ, ಕುರಿನೋ, ಇನ್ನೊಂದು ಕೋಳಿನೋ ಯಾರನ್ನೋ ಬಲಿ ಕೊಡ್ತಿರ್ತಾರೆ. ಜನ ಅದನ್ನು ಮರೆತ್ಬಿಟ್ಟು ನಾವು ಕೋಳಿ ಕೊಯ್ದಿದ್ದೀವಿ, ಬನ್ನಿ ಎಲ್ಲರೂ ಊಟ ಮಾಡೋಣ ಅನ್ನೋ ಮಟ್ಟಕ್ಕೆ ನಮ್ಮ ಹಾಸನದತ್ತ ಪುರದಮ್ಮನ ಜಾತ್ರೆ ಭಾಳ ಫೇಮಸ್ ಅದು ಆ್ಯಕ್ಚುಲಿ. ಆ ರೀತಿ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ನಮ್ಮ ಜಾನಪದ ಆಚರಣೆಗಳಲ್ಲಿ 199 ಶಾಕ್ತ ಆಚರಣೆಗಳೇ. ಪ್ರತಿಯೊಂದು ಕೂಡ ಅದು ಗಂಗೆದಾಗ್ಬೋದು, ಮಡಿಲು ಕಾನ್ಸೆಪ್ಟ್ ಇರ್ಬೋದು, ಪ್ರತಿಯೊಂದು ಅದೇ ಇದೆ. ಬಟ್ ಅದನ್ನು ಒಂದು ಹೇಗೆ ಬೇರೆ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀವಿ, ಶಾಸನಗಳನ್ನು ಸ್ಟಡಿ ಮಾಡ್ತೀವಿ, ಕವನಗಳನ್ನು ಮಾಡ್ತೀವಿ, ಸಮಾಜಶಾಸ್ತ್ರ ಓದ್ತೀವಿ, ರಾಜ್ಯಶಾಸ್ತ್ರ, ಎಕನಾಮಿಕ್ಸ್ ಓದ್ತೀವಿ, ಹಾಗೆ ಒಂದು ಅಧ್ಯಯನ ಮಾಡಬೇಕು ಅಂತ ನಂಗೆ ಆಸೆ ಆಯಿತು. ಅದರೊಳಗಡೆ ಒಂದಷ್ಟು ನಾನು ಒಂದು 7-8 ಪುಸ್ತಕಗಳನ್ನು ಬರೆದಿದ್ದೀನಿ. ಮುಂದಿನ ದಿನಗಳಲ್ಲೂ ನಾನು ಅದನ್ನು ಇನ್ನಷ್ಟು ಬರೆಯೋದಿದೆ. ಉದಾಹರಣೆಗೆ ಪ್ರಪಂಚದಲ್ಲಿ ಇರುವಂಥ ಮಾತೃಕಲ್ಪನೆ, ಅಂದರೆ ಇಡೀ ಪ್ರಪಂಚದ ಎಲ್ಲ ಜಾತಿ ಜನಾಂಗಗಳು, ಕಲ್ಚರ್ಗಳು ಹೇಗೆ ತಾಯಿ ಅಥವಾ ಸ್ತ್ರೀ, ತಾಯಿ ಅಂತ ಹೇಳಿದ್ರೆ ಹೋದರೂ ಸ್ತ್ರೀಯನ್ನು ಕೇಂದ್ರವಾಗಿಟ್ಕೊಂಡು ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಬೇಕಾದ್ರೂ ಆಗ್ಬೋದು. ಇವಾಗಿರುವ ಅಥವಾ ಈಗಾಗಲೇ ಏನು ಹೇಳ್ತಾರೆ ಆಗೋಗಿದ್ದಾರೆ ಗತ ನಾಗರಿಕತೆಗಳು, ಸತ್ತೋಗಿವೆ ನಾಗರಿಕತೆಗಳು. ಅವರಲ್ಲೂ ಕೂಡ ಅದಕ್ಕೆ ಮೆಸೊಪೊಟೋಮಿಯಾದಲ್ಲಿ ಕಾಣುತ್ತೆ, ಗ್ರೀಕಲ್ಲಿ ಕಾಣುತ್ತೆ, ರೋಮನ್ಸಲ್ಲಿ ಕಾಣಿಸುತ್ತೆ, ನಮ್ಮ ಪಕ್ಕದ ಇರಾನ್ನಲ್ಲಿ ಕಾಣಿಸುತ್ತೆ, ಜಪಾನ್ನಲ್ಲಿದೆ, ಚೈನಾದಲ್ಲಿದೆ. ನಾನು ಕೆಲಸ ಮಾಡಿದಂಥ ವಿಯೆಟ್ನಾಂನಲ್ಲಿ ಮಾತೃ ಆರಾಧನೆ ಭಾಳ ದೊಡ್ಡದು. ಇದನ್ನು ಇಟ್ಕೊಂಡು ಒಂದು ವರ್ಕನ್ನು ಈಗ ಒಂದು ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ನನಗೆ ಬೇಂದ್ರೆ ಅಗೇನ್ ತುಂಬ ಉಪಯೋಗ ಆಗುತ್ತೆ. ಬೇಂದ್ರೆ ಅವರ ಅನೇಕ ಸಾಲುಗಳು, ಅನೇಕ ಕವಿತೆಗಳು, ಅವುಗಳು ನನಗೆ ತುಂಬ ಸಹಾಯ ಮಾಡುತ್ತೆ. ಓಕೆ ಸರ್, ಇದು ಚಿಕ್ಕ ಸಮಯ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ದರಾ ಬೇಂದ್ರೆ ಅವರ ವಿಚಾರವಾಗಿ ಮಾತನಾಡಬೇಕು ಅಂದರೆ ಇಷ್ಟು ಸಮಯ ಸಾಕಾಗೋದೇ ಇಲ್ಲ. ಅಂಥದ್ರಲ್ಲಿ ಇರುವಂಥ ಈ ಸಮಯದಲ್ಲಿ ದರಾ ಬೇಂದ್ರೆ ಅವ್ರ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ, ಹಾಗೆ ಇಂದಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೂ ಯಾವ ರೀತಿಯಾಗಿ ಪ್ರಸ್ತುತವಾಗಿ ಉಳ್ಕೊಳ್ಳುತ್ತೆ ಅನ್ನೋದನ್ನು ತುಂಬ ನೀಟಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.